ಅಲ್ಪಸಂಖ್ಯಾತರು ಪಾಕಿಸ್ತಾನ. ಇದನ್ನ ಬಿಟ್ಟರೆ ಭಾರತೀಯ ಜನತಾ ಪಕ್ಷದವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನ್ರಿ ಬಿಜೆಪಿ ಅವ್ರಿಗಿದ್ರ ಇದನ್ನ ಬಿಟ್ಟು ಇವ್ರು ನರೇಂದ್ರ ಮೋದಿ ಏನ್ ಮಾಡ್ಯಾನ ಅಂತ ಹೇಳುತ್ತೆ. ಕೇಸ್ ಮಾಡಿ ಕಾಶ್ಮೀರ ಗಂಜಿ ಅದಕ್ಕೆ ನನ್ನ ಜಾಯಮಾನ, ನಾನು ಹುಟ್ಟಿದ ರಕ್ತ, ನಮ್ಮ ಅಪ್ಪನ ರಕ್ತ. ಆ ಕಾಶ್ಮೀರ ಅಂದ್ರ ಹುಚ್ಚ ಹೇಳ್ಕೋಬೇಕು. ಅವ ನಮ್ಮ ಕ್ಷೇತ್ರದಲ್ಲಿ ಶಾಸಕ ಯತ್ನಾಳ್ ಕಾಣಿಸ್ತಾರೆ ಸರ್ ಪದೇ ಪದೇ. ಅಯ್ಯೋ ಅವನಿಗೊಂದು ದೊಡ್ಡ ಹುಚ್ಚಿರೋದ್ರಿ ಯತ್ನಾಳ್. ಅವ್ರು ತಿಳ್ಕೊಂಡು ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಶಾಸಕ ಆಗ್ಬಿಡ್ಬೋದು, ನನ್ನ ಮಗನ್ ನಿಂದ್ರಿಸಿ ಬಿಡ್ಬೋದು. ಇಲ್ಲಿ ಕನಸುಗಳಾಗತ್ತ ಆಗಲ್ ಕನಸಗಳೇ ಅವ್ನು ನಾನು ತಂದೆ ಮಾಡಿದ ನೀರಾವರಿ ಯೋಜನೆ ನಾನು ಕೆಲವಷ್ಟು ಸುಳ್ಳು ಹೇಳಿ ರಾಜಕಾರಣ ಮಾಡೋದು, ಕೆಲವು ಸತ್ಯ ಹೇಳಿ ರಾಜಕಾರಣ ಮಾಡೋದು. ನಾನು ಸುಳ್ಳು ಹೇಳಿ ರಾಜಕಾರಣದೊಳಗೆ ನಾನು ಗುರುತಿಸ್ಕೊಳ್ಳೋದು. ನಾನು ಜೀವನವರೆಗೂ ಆ ಸತ್ಯನ ಮಾತಾಡೋವಾಗ ಹೆಂಗೆ ಬೇಕಾದ ಜನ ನೀವು ಎತ್ಕೊಳ್ಳಿ, ಕೈ ಬಿಡ್ಲಿ. ಒಂದು ರಾಜಕಾರಣಕ್ಕೆ ಬಲವಾದ ವಿವಾದ ಭಾರತೀಯ ಜನತಾ ಪಕ್ಷದ ಉಪಯೋಗ ಮಾಡೋದೇ ಹಿಂದುತ್ವ. ಇವ್ ಹುಚ್ಚಿರೋದಕ್ಕೆ ಅವ ಹೇಳ ಕುಣಿಯಾಕತ್ತಾನ, ಇವನೇನ ಮುಖ್ಯಮಂತ್ರಿ ಮಾಡ್ಬೇಕಂತ ಇವನ್ ಕಟ್ಕೊಂಡು ಹೊಂಟಾನ. ಇವನು ಏನೇನು ಇಟ್ಕೊಂಡು ಆಟ ಆಡಕತ್ತಾನ ಅವ ಯತ್ನಾಳ ನನಗ್ ಗೊತ್ತದ. ಅವು ಇವ್ರು ಸ್ವಾಮಿ ಪಾಯಿಂಟ್ ಹಿಡಿಯೋದಾವು ಎಲ್ಲ ಅವ್ನ ಕಡೆ ಅದಾವು, ಇನ್ಕ್ಲೂಡಿಂಗ್ ಸಿಡಿ ಐತ ಅವನ ಹತ್ರ. ಅದಕ್ಕೆ ಇವ್ನಿಗೆ ಆಟ ಆಡ್ಸಕತ್ತಾನ, ಇವ್ ಸ್ವಾಮಿ ಆಟ ಆಡ ಇಷ್ಟ. ನಾನು ರಾಜ್ಯದಲ್ಲಿ ಕೈ ಮುಗಿದು ಬರ್ಕೋತೀನಿ, ಇವ್ರಿಂದ ಬೆನ್ನತ್ತಿರ ನಮ್ಗೆ ಇಷ್ಟ ಆಗ್ತೀನಿ ಸಿಗಲ್ಲ. ಇವರಿಬ್ರು ತಮ್ಮದೇ ಆದ ಇಬ್ರು ಮಾತಾಡ್ತಾರ. ಯಾವಾಗ ಕೇಳ್ತಾರಂತ ಇವಾಗ ಕೇಳ್ತಾರಂತ. ಇವಾಗ ಯಾವ ಪಕ್ಷ ಕೇಳ್ತಾರ ಆ ಪಕ್ಷಕ್ಕೆ ಹೋಗ್ತಾರಂತೀವಿ. ಸ್ವಾಮಿ ಈ ಸ್ವಾಮಿ ಕೆಲಸ ಕಾವ್ಯ ಆಗಿ ಯಾವಾಗ ಜನರಿಗೆ ಅನ್ಯಾಯ ಅಧಿಕಾರಗಳಿಲ್ಲ, ಅಲ್ಲಿ ಅಧಿಕಾರವಾಗಿಲ್ಲಾರ್ದಾಗ ಆಗ್ಯಾವ ಘಟನೆಗಳು ಸಹಜವಾಗಿ. ಅವಾಗ ಮತ್ತೆ ನಮ್ಮ ಜನರಿಗೆ ಅನ್ಯಾಯ ಹಾಕಿ ನಾ ಹೆಂಗ್ ಬಿಟ್ಟು ಕುಂದಿರ್ಲಿ. 2013ರಲ್ಲಿ ಬಸವ ಜಯಂತಿ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅವ್ರು ಇವತ್ತು ಹೇಳ್ತಾರೆ ನಾನು ಬಸವ ತತ್ವ ಅನಿವಾರ್ಯ, ನಾ ಕಡ್ಡಾಯವಾಗಿ ಬಸವನ ಫಾಲೋವರ್ ಆಗಿರ್ತೀನಿ ಅಂತ ಹೇಳ ಅದು ಮಾಡ್ತಾ ಇದ್ದಾರೆ. ಎಲ್ಲ ಜಾತಿ ಜನಾಂಗಕ್ಕೆ ನ್ಯಾಯ ಕೊಡಕತ್ತೀವಿ ನಮ್ಮ ಸರ್ಕಾರ. ಇಂಥರಾಗಿ ನಾವು ಲಿಂಗಾಯತ್ ವಿರೋಧಿ ಅಂತ ಹೊಡ್ಕೊಂತ ಹೇಳಿದ್ರ ಇದು ಒಂದು ಒದರಿದ್ರೆ ಯಾಕೆ ಇರ್ತಾರ್ರಿ ಈ ಸ್ವಾಮಿ. 28 ತಾಸು ಅಲ್ಲೇ ಒಂದು ಫ್ಲಾಟ್ ಮಾಡ್ಕೊಂಡು ಬೆಳಗಾವ ಮಕ್ಕೋತಾನ. ಅಲ್ಲಿ ಯಾರು ಮಕ್ಕೋತಾರೋ ನಮ್ಗೆ ಗೊತ್ತದ. ಅವು ಅದನ್ನು ಬರ್ತೊಂದು ನಾವು ಲಿಂಗಾಯತ್ ಬಸವಧರ್ಮ, ನಾವು ಹಿಂದುತ್ವ ಅಲ್ಲ, ನಾವು ಹಿಂದೂಗಳ ಅಲ್ಲ. ನಮ್ಮ ಧರ್ಮ ಇದೆ ಪ್ರತ್ಯೇಕ ಧರ್ಮ. ನಾವು ಧರ್ಮದಿಂದ ಹೋಗು, ನಮ್ಮ ಜೊತೆ ಬರೋರು ಬರ್ರಿ, ಹೋಗ್ರಿ. ಮನೆ ಅನ್ನೋದು ಎಲ್ಲರಿಗೂ ಐತಲ್ಲ, ನನಗೂ ಐತಿ ಅವ್ರಿಗೆ ಐತಿ. ಈ ಕುರ್ಚಿಯಲ್ಲಿ ಶಾಶ್ವತ ಅಂತ ನಾನು ಹೆಂಗ್ ಕುಂತಿಲ್ಲ. ಮತ್ತೆ ನೋಡೋ ತಾಕತ್ತು ಬಂದ್ರೆ ನಾನು ಅವನ್ನ ನೋಡಾಗ್ಲೂ ರೆಡಿ ಮನೆಯಾಗ. ಅಲ್ಲಿ ಹೋಗ್ಯಾನ ನಿಮ್ಮ ಗೊಡ್ಡೆಮ್ಮಿ, ಬಿಜಾಪುರ ಗೊಡ್ಡೆಮ್ಮಿ, ಅವನು ಎರಡರಾಗ ಒಂದು ನಾನು ರೆಡಿ. ಎರಡರಾಗ ಒಂದು ನಾನು ಬಿಜಾಪುರ ನಗರಕ್ಕೆ ನಾನು ಟಿಕೆಟ್ ಕೊಡ್ಬೇಕು ನಮ್ಮ ಪಕ್ಷದವ್ರು. ಅಲ್ಲೇ ನಿಂದಿರ್ತೀನಿ, ಇಲ್ಲ ಅವ್ನು ತಾಕತ್ತಿದ್ರೆ ಬಂದು ನಿಂದಿರ್ತೇವೆ. ಇವಾಗ ಕಲ್ತು ಬಂದು ನನ್ನ ಮಗ ಯತ್ನಾಳ ನನಗ್ ಮಾತಾಡ್ತಾನ. ಅವ್ರ ಅಪ್ಪನ ಬಂದ್ರೆ ಈ ತಾಲೂಕಿಗೆ ಬಂದಿದ್ರು ಅಂತ ಹೇಳಿ ಅವ್ನಿಗೆ ತೋರಿಸ್ತೀನಿ. ನಾನೇನು ತೋರಿಸ್ತೀನಿ. ನನ್ನ ವಿರುದ್ಧ ರಾಜಕೀಯ ಮಾಡೋದು ಬೇಕಲ್ಲ ಯಾರ. ಇದೇ ನನ್ನ ಕಿವಿಯಾಗ ಊಟಗೊಂಡು ನಾನು ಮೀನಕ್ಕೆ ಈಜಾಡೋದು ಕಳಿಸ್ಬೇಕಲ್ಲ. ಮೀನಕ್ಕೆ ಈಶಾಡೋದು ಕಳ್ಸಕ್ಕಾಗುತ್ತೆ. ಇವನ ಹತ್ರ ಇದೆ ಕೆಟ್ಟ ಬುದ್ಧಿ, ನೀಚ ಬುದ್ಧಿ. ಇವನ ಹತ್ರ ಅಸೂಯೆ ಮನೋಭಾವನೆ. ಸ್ವತಃ ಇವನು ಬರೀ ಅಸೂಯೆ ಮನೋಭಾವನೆ ನಮ್ಮ ವಿರುದ್ಧ ಹೊಯ್ಕೊಳ್ಳೋದು. ಯತ್ನಾಳ್ ಅವರು ಗಡ್ಡ ಕೊಟ್ಟು ನಮ್ಗೆ ಓಟ್ ಹಾಕ್ಬೇಡ್ರಿ, ಯತ್ನಾಳ್ ಅವರು ಗಡ್ಡ ಕೊಟ್ಟು ಅವ್ರು ಓಟ್ ಹಾಕ್ಬೇಡ್ರಿ, ಮುಸ್ಲಿಂ ನಮ್ಮ ಮತಗಳನ್ನು ಬೇಡ. ಮತ್ತೆ ಇವ ಯಾಕೆ ಟೋಪಿ ಹಿಂದೆ ಗಡ್ಡ ಟೋಪಿ ಬಿಟ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಜಯಂತಿ ಮಾಡಕ್ ಹೋಗಿದ್ದ, ಮಸೀದಿಗೆ ಹೋಗಿ ನಮಾಜ್ ಮಾಡಕ್ ಹೋಗಿದ್ದ. ಅವ್ರು ಬೇಕಾಗಿತ್ತ. ಈಗ ಹಿಂದೂ ಹುಲಿ ಹಾಕೊಂಡ ಇಲಿ ಅಕ್ಕನ, ಹಿಂದೂ ಇಲಿ ಅಂತ ಅಕ್ಕನ, ಹುಲಿ ಎಂದು ಆಗ ಸುಳ್ಳು. ಅದು ರಾಜಕಾರಣ ಅಂದ್ರೆ ಸುಳ್ಳು ಮಾತಾಡೋದೇ ರಾಜಕಾರಣ ಅನ್ಕೊಂಡ್ಬಿಟ್ರೆ ನಿಮ್ಗೆ ಜೀವನದಾಗ ಕೆಲವಷ್ಟು ರಾಜಕಾರಣಿಗಳ ತಪ್ಪು ತಿಳ್ಕೊಬೇಡ್ರಿ. ಎರಡು ತರದ ರಾಜಕಾರಣಿಗಳು. ನಿಮ್ಮ FM ವಾಹಿನಿಯಲ್ಲಿ ಜನನಾಯಕ ವಿಶೇಷ ಕಾರ್ಯಕ್ರಮ. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಕುಮಾರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮೂಲತಃ ಕೃಷಿ ಮಂತ್ರಾಲಯನ್ನ ಬಂದಂತವ್ರು. ಇವರ ಮನೆತನಕ್ಕೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಿದ್ದರೂ ಸಹಿತ ಈ ನಾಡು ಕಂಡಂತ ಧೀಮಂತ ನಾಯಕ. ಇವರ ತಂದೆಯವರು ಈ ಕ್ಷೇತ್ರದ ಶಾಸಕರಾಗಿ, ಸಚಿವರಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಅದ್ಭುತಪರವಾದ ಕೆಲಸ ಕಾರ್ಯಗಳನ್ನು ಮಾಡಿ ಜನ ಮೆಚ್ಚುಗೆ ಪಡುವಂತವರು. ಸೋಲಿಲ್ಲದ ಸರ್ದಾರ್ ಎಂದು ಖ್ಯಾತಿ ಗಳಿಸಿದಂತವ್ರು. ತಮ್ಮ ಸ್ವಂತ ಪರಿಸರದಲ್ಲಿ ಜಿಲ್ಲೆ ಅಲ್ಲ ಇಡೀ ನಾಡಿನಲ್ಲೇ ತನ್ನದೇ ಆದಂತ ಹೆಸರು ಮಾಡಿದಂತವ್ರು. ಹಾಗೆ ಇವರು ತಾಯಿಯವರು ಸಹಿತ ಈ ಕ್ಷೇತ್ರದ ಶಾಸಕಿಯಾಗಿ ಸಾಕಷ್ಟು ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡಿ ಜನ ಮನವನ್ನು ಗೆದ್ದಂತವ್ರು. ಸದ್ಯ ಇವರು ಸಹಿತ ಈ ಭಾಗದ ಶಾಸಕರಾಗಿ
ಸರ್ಕಾರದಿಂದ ನೂರಾರು ಕೋಟಿ ಅನುದಾನವನ್ನು ಕ್ಷೇತ್ರಕ್ಕೆ ತಂದು ಹತ್ತಾರು ಅಭಿವೃದ್ಧಿ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಜನ ಮೆಚ್ಚುಗೆಯನ್ನು ಗಳಿಸುತ್ತಿರುವಂತವರು. ಈ ಎದುರಾಳಿಗಳಿಗೆ ನೇರ ಒತ್ತಡ, ನೇರ ನಿಷ್ಠುರ ಮಾತುಗಾರ, ಜಲ ಮತ್ತು ಹಟ್ಟಗಳನ್ನು ಯಾವತ್ತಿವರು ಬಿಟ್ಟಂತವರಲ್ಲ. ಕ್ಷೇತ್ರದ ಎಲ್ಲಾ ಜನತೆ ಒಂದಿಗೆ ಒಳ್ಳೆ ಒಡನಾಟ ಹೊಂದಿರಂತ ಬೆಣ್ಣೆ ಮನುಷ್ಯನ ಜನ ಮೆಚ್ಚಿದ ಜನಪ್ರಿಯ ಶಾಸಕರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮ ನಮಸ್ಕಾರ ಸರ್. ಸರ್, ನಮ್ಮ ವೀಕ್ಷಕರಿಗೆ ಕಾಶ್ಯಪ್ನವ್ರ ಮನೆತನದ ಹಿನ್ನೆಲೆ ಬೇಕೇ ಬೇಕು. ಖಂಡಿತವಾಗಿ ನಮ್ಮ ಕುಟುಂಬ, ನಮ್ಮ ತಂದೆಯವರು ಒಬ್ಬ ಸಾಮಾನ್ಯ ರೈತರು. ನಮ್ಮ ತಾತ, ನಮ್ಮ ಅಜ್ಜ ರಾಚಪ್ಪ ಕಾಶ್ಯಪ್ನವ್ರು ಅಂತೇಳಿ, ಇವರು ಸುಮಾರು ಒಂದು 4 ಜನ ಅಂತಂದ್ರು. ನಮ್ಮ ಔರ್ಗಿ ಗ್ರಾಮ, ಹುಣಗುನ್ ಮತಕ್ಷೇತ್ರ, ಹುಣಗುನ್ ತಾಲೂಕು ಔರ್ಗಿ ಗ್ರಾಮದಲ್ಲಿ ಇವರು ವಾಸ ಆಗಿದ್ದಾರೆ. ಅಲ್ಲಿ 3-4 ಜನ ಅಂತಂದ್ರು. ಬಡತನ, 1 ಎಕರೆ ಭೂಮಿ ಇಲ್ಲ. ಜೀತಾಳಾಗಿ ಇವರು ತಮ್ಮ ಜೀವನವನ್ನ ಅದೇ ಗ್ರಾಮದಲ್ಲಿ ಶ್ರೀಮಂತರ ಮನೆಯಲ್ಲಿ ದುಡಿದು, ಹೊಲದಲ್ಲಿ ದುಡಿದು ತಮ್ಮ ಜೀವನವನ್ನು ರೂಪಿಸ್ಕೊತಾರೆ. ತದನಂತರ ನಮ್ಮ ತಾತ, ನಮ್ಮ ಅಜ್ಜ ಅವ್ರಿಗೆ ಯಂತ್ರ, ಅವರು ಅವಾಗೆಲ್ಲ ಬರಗಾಲ, ಸರಿಯಾಗಿ ಬೆಳೆ ಇಲ್ಲ, ಏನಿಲ್ಲ. ದುಡಿದ್ರು ಕೂಡ ಎಷ್ಟು ಸಿಗೋದು, ಊಟಕ್ಕೆ ಸಿಗೋದೇ ದೊಡ್ಡದಾಗಿತ್ತು. ಅದರಲ್ಲಿ ನಮ್ಮ ಅಜ್ಜನಿಗೆ ನಮ್ಮ ಅಜ್ಜಿ ಹೆಸರು ಪರಮ್ಮ ಅಂತ. ಅವರು ನಮ್ಮ ಇದೇ ನಾಳತ್ವಾಡ, ನಮ್ಮ ವಿಜಾಪುರ ಜಿಲ್ಲೆ, ಅಖಂಡ ಜಿಲ್ಲೆ ಅಲ್ಲ ಅವಾಗ, ವಿಜಾಪುರ ಜಿಲ್ಲೆ ನಾಲ್ತವಾಡದ ಹತ್ರ ಸಿದ್ದಾಪುರದವರು ನಮ್ಮ ಅಜ್ಜಿ. ಅವ್ರಿಗೆ 11 ಜನ ಮಕ್ಕಳು. ಒಟ್ಟು ನಮ್ಮ ಕುಟುಂಬ 6 ಜನ ಹೆಣ್ಮಕ್ಳು, 5 ಜನ ಗಂಡ್ಮಕ್ಳು. ಅದರಲ್ಲಿ ನಮ್ಮ ತಂದೆಯವರು 2ನೇದವರು ಶಿವರುದ್ರಪ್ಪ ಅಂತ ನಮ್ಮ ದೊಡ್ಡಪ್ಪ, 2ನೇದವರು ನಮ್ಮ ಶಿವಶಂಕರಪ್ಪ ರಾಚಪ್ಪ ಕಾಶ್ಯಪ್ನವರು. ಅವಾಗ ನಮ್ಮ ತಾತ ಅವರು ದುಡಿತಾ ದುಡಿಮೆ ಸಾಕಾಗಿಲ್ಲ, ಮಕ್ಕಳು ಜಾಸ್ತಿ ಇದಾವೆ, ಇಲ್ಲಿಂದ ಬೇರೆ ಕಡೆ ಹೋಗಿ ದುಡಿಯೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಂತ್ರ ಹಾವೇರಿಗೆ ಹೋಗ್ತಾರೆ. ಹಾವೇರಿಗೆ ಹೋಗಿ ಅಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಅಲ್ಲಿ ಕೇವಲ ಒಂದು 2-3 ಮಕ್ಕಳ ಜೊತೆಗೆ ನಮ್ಮ ಅಜ್ಜಿ ಜೊತೆ ಹೋಗ್ತಾರೆ. ಕಾಲ್ನಡಿಗೆ ಅವಾಗ ಒಂದು ಎಮ್ಮೆ ತಗೊಂಡು ನಮ್ಮ ಮನೆಗಳ ಗುರುಗಳಾದಂತ ಶ್ರೀ ರುದ್ರಮುನಿ ಶಿವಾಚಾರ್ಯ, ಅಂದ್ರೆ ನಮ್ಮ ದಿಂಡವಾರ ಇದೆಯಲ್ಲ, ದಿಂಡವಾರದ ನಮ್ಮ ಮನೆತನದ ಗುರುಗಳವರು ರುದ್ರಮುನಿ ಶಿವಾಚಾರ್ಯ. ಅವರು ನಾವ್ ಹಿಂಗ್ ದುಡಿಯಕ್ಕೆ ಹೋಗ್ತೀವಿ ಅಂದಾಗ ಅವರು ನಮ್ಮ ತಾತನ ಕೈಲಿ 10 ರೂಪಾಯಿನ ಕೊಟ್ಟು, ಹೋಗ್ರಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಕಾಲ್ನಡಿಗೆ ಹತ್ರ ಅವ್ರಿಗೆ ಹತ್ರ ಹಾವೇರಿವರೆಗೂ ಹೋಗ್ತಾರೆ. ಹಾವೇರಿಗೆ ಹೋಗಿ ಅಲ್ಲಿ ಅವರು ಕೂಲಿ ಕಾರ್ಮಿಕ, ಅಲ್ಲಿ ಎಲ್ಲ ಈ ಭತ್ತದ ಮಿಲ್ಲು, ಈ ಅವಲಕ್ಕಿ ಮಾಡುವಂಥದ್ದು, ಆ ಕಡೆ ಎಲ್ಲ ಸ್ವಲ್ಪ ಇದು ಭತ್ತ ಬೆಳೆಯೋದು ಜಾಸ್ತಿ ಅಲ್ಲ. ಅಲ್ಲಿ ಕೆಲಸ ಮಾಡ್ತಾ ಇವರು ಅಲ್ಲಿ ಒಂದು ಉದ್ಯೋಗ ಕಲಿತಾರೆ. ಏನು, ಈ ಅವಲಕ್ಕಿ ಮಾಡೋದು, ಭತ್ತದಿಂದ ಅವಲಕ್ಕಿ ಮಾಡೋದು, ಅದನ್ನ ಕಾಲೇ ಮಾಡುವಂಥದ್ದು, ಲಾಟಿ ಅಂತಾರ. ಅವಾಗೆಲ್ಲ ಮೆಷಿನರಿ ಇರ್ಲಿಲ್ಲ. ಕಾಲಿನಿಂದ ತುಳಿದ್ಬಿಟ್ಟು ಆ ಅವಲಕ್ಕಿ ಮಾಡ್ತಿದ್ರಂತೆ. ಅವಲಕ್ಕಿ ಮಾಡಿ ಇವರು ಮಾರಾಟ ಮಾಡೋರು ಜನರಿಗೆ, ಅದು ಗುಪ್ತವಾಗಿ. ಯಾಕಂದ್ರೆ ಬ್ರಿಟಿಷರಿದ್ರು, ಬ್ರಿಟಿಷರ ಆಳ್ವಿಕೆ ಇತ್ತು. ಅವಾಗ ಮಾರಾಟವೇ ಇವ್ರಿಗೆ ಬಿಡ್ತಿದ್ದಿಲ್ಲ ಅಂತ ನಮ್ಮ ತಾತ ಅವರು ನನ್ನ ಕತೆ ಹೇಳಿದ್ದಿದ್ರು. ಅದ್ರ ಕತೆ ಅಂದ್ರೆ ಅವ್ರ ನಿಜ ಜೀವನ ಕತೆ, ಇದನ್ನ ಸಂಗತಿಯನ್ನ ನನಗೆ ಹಂಚ್ಕೊಂಡಿದ್ರು. ಆ ಒಂದು ನೆನಪು. ಅವಾಗ ದುಡಿತಾ ಇವರು ಅಲ್ಲೇ ದುಡಿಮೆಯನ್ನ ಮಾಡ್ಕೊಂಡು ಕಡೆಗೆ ಒಂದ್ ದಿವಸ ಊರಿಗೆ ಬರ್ತಾರೆ. ಇಲ್ಲಿ ನಮ್ಮ ತಂದೆ ಇಲ್ಲೇ ಇರ್ತಾರೆ. ನಮ್ಮ ತಂದೆ ಜೊತೆಗೆ ಇನ್ನು 3 ಜನ ಇಲ್ಲೇ ಅವ್ರಿಗೆಲ್ಲೇ ಶ್ರೀಮಂತರ ಮನೆ ಜೀತಾಳ. 1 ವರ್ಷಕ್ಕೆ ಇಷ್ಟು ಕಾಳು ಕಡೆ, ಇಷ್ಟು ದುಡ್ಡು, ಇಷ್ಟೇ ಇರ್ತದೆ ಪದ್ಧತಿ. ನನ್ನ ಮನೇಲಿ ಇದ್ರು. ಆಮೇಲೆ ನಾನ್ ನೋಡಿದ ಕಾಲಕ್ಕೆ ನನ್ನ ಮನೇಲಿ ಜೀತಾಳ ಇದ್ರು. ಅಂದ್ರೆ ಜೀತಾಳ ಅಂದ್ರೆ 1 ವರ್ಷಕ್ಕೆ ಮುಗಿಸೋವರೆಗೆ ಇಷ್ಟಿಂತ ದುಡ್ಡು, ಇಷ್ಟು ಕಾಳು ಕಡೆ ಕೊಡ್ತೀವಿ. ಆ ರೀತಿಯಲ್ಲಿ ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, 2 ಜನ ಚಿಕ್ಕಪ್ಪರು, ಇಲ್ಲಿ 3 ಜನ ಇದ್ರು. 2 ಹಾವೇರಿಗೆ ಹೋದ್ರು ಅವ್ರ ಜೊತೆಗೆ, ನಮ್ಮ ತಾತನ ಜೊತೆಗೆ. 2 ಇಲ್ಲೇ ಊರಾಗಿದ್ರು, ಬೇರೆಯವ್ರ ಮನೆಯಲ್ಲಿ ಜೀತಾಳಾಗಿ ಇದ್ರು ಅಂತ. ನಮ್ಮ ತಾತ ಸುಮಾರು ವರ್ಷಗಳ ಮೇಲೆ ಈಗ ಸ್ವಲ್ಪ ದುಡಿಮೆ ಮಾಡಿ ದುಡ್ಡು ಉಳಿಸಿ ಊರಿಗೆ ಬಂದ್ರು. ಊರಿಗೆ ಬಂದಾಗ ಇಲ್ಲಿ ರಕ್ಕಸಿಗೆ ದೇಸಾಯರಂತ ದೊಡ್ಡ ಮನೆತನ, ದೇಸಾಯರು, ಅಮರಾವತಿ ದೇಸಾಯರು, ರಕ್ಕಸಿಗೆ ದೇಸಾಯರು ಮನೆತನ, ಅವರೆಲ್ಲ ಲ್ಯಾಂಡ್ ಲಾರ್ಡ್ಸ್. ಅವಾಗ ಟೆನೆನ್ಸಿ ಆಕ್ಟ್ ಅಲ್ಲಿ ಈ ಲ್ಯಾಂಡ್ಗಳು
ಏನು ಉಳ್ಳವನೇ ಒಡೆಯ ಅಂತೇಳಿ ಕಾನೂನು ತಂದ ಮೇಲೆ ಅವಾಗ ಕೆಲವಷ್ಟು ಜನ ಏನಾಯ್ತು ನಮ್ಮ ಊರಲ್ಲಿ ಈ ಉಳ್ಳವನೇ ಒಡೆಯ ಬಂದಾಗ ಬೇರೆಯವರು ಕಬ್ಜಾ ಇರುವಂತ ಭೂಮಿನ ರಕ್ಷಿಸಿದೆ ಸರ್. ಜಮೀನ್ ನಮ್ಮೂರಲ್ಲೇ ಇದೆ, ಇವತ್ತಿಗೂ ಇದೆ, ಇನ್ನು ಅವ್ರ ಹೆಸರಲ್ಲೇ ಕೆಲವಷ್ಟು ಜಮೀನು. ಆ ಊರಿಗೆ ಬಂದಾಗ ರಕ್ಕಸಿಗೆ ಸಾಯರು ಇಲ್ಲಪ್ಪ ನಾ ಇದನ್ನ ಮಾರ್ಬಿಡ್ತೀನಿ. ಒಂದು ಅರಮನೆ ಇತ್ತು, ಒಂದು ಅರಮನೆ ಮತ್ತು ಊರ್ ಸುತ್ತ ಇರೋದು 100 ಎಕರೆ ಭೂಮಿ. ಅವಾಗ ನಮ್ಮ ತಾತ ಹಾವೇರಿಯಿಂದ ಬಂದು ಆ ಜಮೀನಿಗೆ ಬರ್ತಾರೆ ಇವರು. ಅಂದ್ರೆ ಆ ಜಮೀನ್ ನೋಡ್ತಾರೆ, ಇವ್ರು ದೇಸಾಯಿ ಮಾರ್ತಾ ಇರ್ತಾರೆ. ಅವಾಗ ಕೇವಲ ಒಂದು 100 ಎಕರೆ ಭೂಮಿಯನ್ನ ಒಂದು 100 ರೂಪಾಯಿ ಒಂದು ಅರಮನೆ. ಅವಾಗಿನ ಕಾಲಕ್ಕೂ ಕೇವಲ ಒಂದು 100 ರೂಪಾಯಿಗೆ 100 ಎಕರೆ ಜಮೀನು ಒಂದು ಅರಮನೆ. ಅರಮನೆ ಅಂದ್ರೆ ಸುಮಾರು 1.5 ಎಕರೆ ಮನೆ, ಕೋಟೆ ಗೋಡೆ ಕಟ್ಟಿರುವಂತ ಮನೆ. ಅಂದ್ರೆ ಶ್ರೀಮಂತರ ಮನೆಗಳು. ಅಂದ್ರೆ ಒಂಥರ ರಾಜ ವಂಶದಿಂದ ಬಂದಂತ ಲ್ಯಾಂಡ್ ಲಾರ್ಡ್ಸ್ ಇವರೆಲ್ಲ ಆ ರೀತಿಯಲ್ಲಿ. ಅವಾಗ ಆ ಮನೆ ತಗೋತಾರೆ ಒಂದು 100 ರೂಪಾಯಿ ತಗೊಂಡು ಮಕ್ಕಳನ್ನ ಇಲ್ಲೇನ್ 3 ಜನ ಇರ್ತಾರೆ ಅವ್ರಿಗೆ ಇಲ್ಲಿ ನಮ್ ತಂದೆಯನ್ನು ಹಿಡಿದು ನಮ್ ಚಿಕ್ಕಪ್ಪದೇವ್ರ ಇಬ್ರು ಹಿಡ್ಕೊಂಡು ವ್ಯವಸಾಯ ಸ್ಟಾರ್ಟ್ ಮಾಡ್ತಾರೆ. ಆ 100 ಎಕರೆ ಭೂಮಿ ತಗೊಂಡ ಮೇಲೆ ಅವಾಗ ನಮ್ ಮಂತ್ರಿ ಏಳಿಗೆ ಸ್ಟಾರ್ಟ್ ಆಗತ್ತೆ. ಸ್ವಂತ ನಮ್ ತಂದೆ ಆ ಹೊಲದಲ್ಲಿ ದುಡಿದು ಸುಮಾರು ವರ್ಷ ರೈತರಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಮದುವೆ ಆದ್ರ ಮೇಲೂ ಕೂಡ ಅವ್ರು ರೈತರಾಗಿ ಕೆಲಸ ಮಾಡಿದ್ರು. ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದಿದ್ದು ಅದೊಂದು ವಿಚಿತ್ರ ಘಟನೆ. ಈ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇರ್ತಾವ ಹಳ್ಳಿಯಲ್ಲಿ, ಅವತ್ತಿಗೂ ಇದ್ವು ಇವತ್ತಿಗೂ ಅದಾವ. ಅವಾಗ ಇವರು ಬಹುತೇಕ 1975 ಮೇಲೆ, ನಾನು ಹುಟ್ಟಿದ ಮೇಲೆ, ನಾನು 72ರಲ್ಲಿ ಹುಟ್ಟುತ್ತೀನಿ. 72ರಲ್ಲಿ 75ರಲ್ಲಿ ಅವರು ನಮ್ಮ ಅವ್ರಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘ, ಆ ಸಂಘದ ಒಬ್ಬ ಸದಸ್ಯ ಆಗ್ತಾರೆ. ತಂದೆಯವರು, ನನ್ನ ತಂದೆಯವರು ಆ ಸಂಘದ ಸದಸ್ಯರಾಗ್ತಾರೆ. ಮುಂದೆ ಅವರು ಅಧ್ಯಕ್ಷರು ಆಗ್ತಾರೆ. ಅದಕ್ಕೆ ಅಧ್ಯಕ್ಷ ಆದ್ಮೇಲೆ ಸ್ವಲ್ಪ ಪ್ರಚಲಿತ ಆಗ್ತಾರ. ಈ ಸರ್ಕಾರಿ ಕ್ಷೇತ್ರದಲ್ಲಿ ಅಡ್ಡಾಡೋದು ಗುರುತಿಸ್ಕೊಂಡಿರ್ತಾರೆ ಜನರ ಜೊತೆಗೆ. ಅವಾಗ ಒಂದು ಅವಕಾಶ ಬರುತ್ತೆ ತಾಲೂಕ್ ಪಂಚಾಯತಿ ಸದಸ್ಯನಾಗುವಂಥದ್ದು. ಅವಾಗ ತಾಲೂಕ್ ಪಂಚಾಯತಿ ಅಭ್ಯರ್ಥಿಯಾಗಿ ಸ್ಪರ್ಧೆನೂ ಮಾಡ್ತಾರೆ. ಅವಾಗೆಲ್ಲ ಪಕ್ಷ ಇರ್ಲಿಲ್ಲ. ಅವಾಗ ಏನು ಕಾಂಗ್ರೆಸ್ ಪಕ್ಷದಿಂದ ಈ ತಾಲೂಕ್ ಪಂಚಾಯತಿ ಇರ್ಲಿಲ್ಲ. ಎಲ್ಲ ಒಂದು ಗ್ರಾಮ ಪಂಚಾಯತಿ ಹೇಗೆ ಇವತ್ತು ನಾವು ಮಂಡಳ ಪಂಚಾಯತಿ, ಗ್ರಾಮ ಪಂಚಾಯತಿ ಹೇಗೆ ಆಗ್ತಿದ್ವು ಆ ರೀತಿ ಒಳಗೆ ತಾಲೂಕ್ ಪಂಚಾಯತಿ ಆಗತ್ತೆ. ಅವಾಗ ಇವ್ರು ತಾಲೂಕ್ ಬೋರ್ಡ್ ಸದಸ್ಯರು ಆಗ್ತಾರೆ, ಗೆಲ್ತಾರ. ಆ ಚುನಾವಣೆಯಲ್ಲಿ ಗೆಲ್ತಾರ. ಗೆದ್ದ ತಕ್ಷಣ ಗೆದ್ದ ಮೊದಲನೇ ಬಾರಿಗೆ ಅಲ್ಲಿ ಒಂದು ಪೈಪೋಟಿ ನಡೆಯುತ್ತೆ. ಅಲ್ಲಿ ಕಾಂಗ್ರೆಸ್ಸು ಇರುತ್ತೆ, ಅವಾಗ JDS ಇರುತ್ತೆ, ಜನತಾ ಪಕ್ಷ ಇರುತ್ತೆ. ಅವಾಗ ಏನೋ ಒಂದು ಗೊಂದಲದಲ್ಲಿ ಅಧ್ಯಕ್ಷನ ನಮ್ಮ ತಂದೆಯವರು ನಾಮಿನೇಷನ್ ಮಾಡಿಸ್ಬಿಡ್ತಾರೆ. ಆಕಸ್ಮಿಕ ಎಲ್ಲ ಘಟನೆಗಳು. ಇವರು ಸದಸ್ಯರಾಗ್ತೀವಿ ಅನ್ಕೊಂಡಿದ್ದಿಲ್ಲ. ತಾಲೂಕ್ ಪಂಚಾಯತಿ ಏನು TDB ಅಂತ ಹೇಳ್ತೀವಿ, ತಾಲೂಕಾ ಡೆವಲಪ್ಮೆಂಟ್ ಬೋರ್ಡ್ ಅಂತಿದ್ರು ಅವಾಗ. ಆ TDBಗೆ ಸದಸ್ಯರಾಗ್ತಾರೆ. ಸದಸ್ಯರಾದ ತಕ್ಷಣ ಒಂದು ಜಂಜಾಟ ನಡೀತಾ, ಅಲ್ಲೇನೋ ಗದ್ದಲ, ರಾಜಕೀಯ ಬೆಳವಣಿಗೆ. ಅವಾಗ ಇವ್ರನ್ನೇ ನಾಮಿನೇಷನ್ ಮಾಡಿಸಿ ಇವ್ರನ್ನ ಅಧ್ಯಕ್ಷನು ಮಾಡ್ಬಿಡ್ತಾರೆ ಅಚಾನಕ್. ಇದೆಲ್ಲ ಆಕಸ್ಮಿಕವಾದಂತ ನಡೆದಂತ ಘಟನೆ ಇದು. ಯಾಕಂದ್ರೆ ನಾನು ಹುಟ್ಟಿದ್ದು 72, ನಾನು ಇನ್ನು ಚಿಕ್ಕವನು. 178ರಲ್ಲಿ ತಾಲೂಕಾ ಬೋರ್ಡ್ ಅಧ್ಯಕ್ಷ ಆಗ್ತಾರೆ. 75ರಲ್ಲಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಆಗ್ತಾರ. ಇಲ್ಲಿ ತಾಲೂಕಾ ಬೋರ್ಡ್ 78ರಲ್ಲಿ ಅಧ್ಯಕ್ಷ ಆಗ್ತಾರ. ಇವ್ರ ಮುಂದೆ ಜನರ ಜೊತೆಗೆ ತಾಲೂಕಾ ಬೋರ್ಡ್ ಮೇಲೆ ಇಡೀ ತಾಲೂಕು ಸಂಬಂಧ. ಅವಾಗ ತಾಲೂಕಾ ಬೋರ್ಡ್ ಅಂದ್ರೆ ಒಬ್ಬ ಮತಕ್ಷೇತ್ರದ MLA ಇರುವಂತ ಪವರ್ಗಳಿದ್ದು ಎಷ್ಟು ಹೇಳ್ಬಿಡ್ತೀವಿ ಸರ್? ಇಡೀ ಮತಕ್ಷೇತ್ರನೇ, ಇಡೀ ಮತಕ್ಷೇತ್ರದ ತಾಲೂಕಾ ಬೋರ್ಡ್ ಅಂದ್ರೆ ಈ ತಾಲೂಕ್ ಪಂಚಾಯತಿ ಅಂತೀವಲ್ಲ, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆದಂಗೆ. ಈಗ ಪ್ರತಿಯೊಂದು ಹೋಬಳಿದಲ್ಲಿ 2-3 ತಾಲೂಕ್ ಪಂಚಾಯತಿಯ ಸದಸ್ಯರಿರ್ತಾರ ಈಗಿನ ವ್ಯವಸ್ಥೆಗೆ. ಅವಾಗ ಬಹಳ ಕಡಿಮೆ ಇದ್ರು, ಒಂದು ಬೆಳವಣಿಗೆ ಅಷ್ಟು. ಇವತ್ತು ಸುಮಾರು 20-25 ಜನ ತಾಲೂಕ್ ಪಂಚಾಯತಿ ಮೆಂಬರ್ಗಳು. ಅವಾಗ ಇಲ್ಲಿ ಒಂದು 10-8 ಜನ ಇದ್ರಂತೆ ಇಡೀ ತಾಲೂಕು. ಅವಾಗ ಇವರು ತಾಲೂಕ್ ಬೋರ್ಡ್ ಅಧ್ಯಕ್ಷ ಆದ್ಮೇಲೆ ಜನರ ಬಳಿಗೆ ಹಳ್ಳಿಗೆ ಹೋಗಿ ಗುರುತಿಸಿಕೊಂಡು ಮುಂದೆ 1985ರವರೆಗೂ ನಿರಂತರವಾಗಿ ಜನರ ಸೇವೆ ಮಾಡಿ ಗುರುತಿಸಿಕೊಂಡು 85ರಲ್ಲಿ ಇವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೂಡ ಆಗ್ತಾರೆ. ಟಿಕೆಟ್ ಕೊಟ್ಟಾರೆ ಇವ್ರಿಗೆ ಫಸ್ಟ್ ಟೈಮ್. 1985ರಲ್ಲಿ ನಮ್ಮ ತಂದೆಯವರು
ಏನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನು ಪಡಿತಾರೆ ಹಾ. ಅವಾಗ ನಮ್ಮ ಜನತಾ ಪಕ್ಷದಿಂದ ಶಿವಸಂಗಪ್ಪ ಕರಪಟ್ಟಿ ಅವರು ಹಾ ಸರ್. ಇದೇ ಮತಕ್ಷೇತ್ರದವರು ಹ್ಮ್. ವ್ಯಾಪಾರಸ್ಥರು ಹ್ಮ್. ಅವರು ಕೂಡ ಭಾರತೀಯ ಜನತಾ ಪಕ್ಷ ಅಲ್ಲ, ಜನತಾ ಪಕ್ಷ ಹ್ಮ್. ಅದೇ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಹೌದು. ಇವರೆಲ್ಲ JH ಪಟೇಲ್ರು ಇದ್ದಂತ ಒಂದು ಪಕ್ಷ. ಅವಾಗ ಅವರು ನಮ್ಮ ತಂದೆಯವರು 4,000 ಮತಗಳಿಂದ ಸೋತ್ ಬಿಡ್ತಾರೆ. ಫಸ್ಟ್ ಇಯರ್. ಎಸ್ 1985. ಓಕೆ ಸರ್. ಅವಾಗ ಶಿವಸಂಗಪ್ಪ ಗಣಪತಿ ಅವರು ಶಾಸಕರಾಗ್ತಾರ. ಹ್ಮ್. ರಾಮಕೃಷ್ಣ ಹೆಗಡೆ ಅವರು ಏನೋ ಒಂದು ಗೊಂದಲ ಆಗತ್ತೆ. 85 ಮತ್ತೆ 89ಕ್ಕೆ ಇಲೆಕ್ಷನ್ ಬರುತ್ತೆ. ಹಾ ಸರ್. 89 ಹಾ. 89 ಇಲೆಕ್ಷನ್ ಮತ್ತೆ ಇವರು ನಿಲ್ತಾರೆ ಹಾ ಸರ್. ನಮ್ಮ ತಂದೆಯವರು. ಹಾ. ಮತ್ತೆ ಏನು ಶಾಸಕರ ಸ್ಥಾನಕ್ಕೆ ಹ್ಮ್. ಇವತ್ತು ವಿಧಾನಸಭೆಗೆ ಅವರು ಚುನಾವಣೆ ಸ್ಪರ್ಧೆ ಮಾಡ್ತಾರೆ. ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ 1989ರಲ್ಲಿ ಇವರು ಪ್ರಥಮ ಬಾರಿಗೆ ಸುಮಾರು 22,763 ಮತಗಳಿಂದ ಗೆಲ್ತಾರೆ. ಓ ಸರ್. ಹೈಯೆಸ್ಟ್ ಲೀಡ್ ಓ. ಅವತ್ತಿನ ಕಾಲಕ್ಕೆ 22,763 ಮತಗಳಿಂದ ಇವರು ಜಯಶಾಲಿ ಆಗ್ತಾರ. ತದನಂತರ ಕಂಟಿನ್ಯೂ ಆಗಿ ಹಾ ಸರ್. 1989, 1994, 1999ವರೆಗೂ 3 ಬಾರಿ ಸತತವಾಗಿ ಈ ಕ್ಷೇತ್ರದಲ್ಲಿ ಶಾಸಕರಾಗ್ತಾರೆ. ಮತ್ತು 1999ರಲ್ಲಿ ಒಬ್ಬ ಹಿರಿಯ ನಾಯಕರಾಗಿ ಗುಚ್ಚಿಕೊಂಡಿರ್ತಾರೆ. ಯಾಕಂದ್ರೆ 1994ರಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ 35 ಜನ ಅಷ್ಟೇ ಶಾಸಕರಿಗೆ ಗೆಲ್ತಾರೆ. ಆ 35 ಶಾಸಕರು ನಮ್ಮ ತಂದೆಯವರು ಗೆದ್ದಿರ್ತಾರೆ. 1999ರಲ್ಲಿ ಯಶವಂತ ಕೃಷ್ಣ ಅವರ ಜೊತೆಗೆ ಬಹಳ ಒಡನಾಡಿಯಾಗಿರ್ತಾರೆ. ಅವಾಗ ಇವರು ಗೆಲ್ತಾರೆ. ಇಲ್ಲಿ ಗೆದ್ದ ಮೇಲೆ ಇವ್ರ ಮಂತ್ರಿ ಕೇಳ್ತಾರ. ಅವಾಗ ಯಶವಂತ ಕೃಷ್ಣ ಅವರು ಮಾಡಲ್ಲ ಅಂತಾರ. ಅವಾಗ ಒಂದು ದೊಡ್ಡ ಫೈಟೇ ಆಗತ್ತೆ ಹೈಕಮಾಂಡ್ಗೆ ಹೋಗಿ. ಮತ್ತೆ ಹೈಕಮಾಂಡ್ ಕೊನೆಗೆ ಇವ್ರನ್ನ ಮಂತ್ರಿ ಮಾಡಬೇಕು ಅಂತೇಳಿ ಒಪ್ಪಿಕೊಂಡು ಇವರು ಬೇಡ ಅಂದ್ರೂ ಕೂಡ ಅಲ್ಲಿ ಹೈಕಮಾಂಡ್ ಅವ್ರಿಗೆ ಒಪ್ಪಿ ಅವ್ರಿಗೆ ಏನು ಮಂತ್ರಿ ಸ್ಥಾನವನ್ನು ಕೊಡ್ತಾರೆ. ಸಣ್ಣ ಕೈಗಾರಿಕಾ ಸಚಿವರಾಗಿ 1999ರಿಂದ 2003ವರೆಗೂ ಅವರು ಸಚಿವರಾಗಿರ್ತಾರೆ. ತದನಂತರ ಎಸ್ ಎಂ ಕೃಷ್ಣ ಅವರು 2 ವರ್ಷ ಆದ್ಮೇಲೆ ಬದಲಾವಣೆ ಮಾಡ್ತಾರೆ. ನಮ್ಮ ತಂದೆಯವ್ರನ್ನ ಮಂತ್ರಿ ಮಂಡಲದಿಂದ ಕೈ ಬಿಡ್ತಾರ. ಅವಾಗ ಇವ್ರು ದೊಡ್ಡ ಹೋರಾಟಗಳಾಗ್ತವೆ ಇಡೀ ರಾಜ್ಯ ತುಂಬಾ. ನಮ್ಮ ಬಿಜಾಪುರದಲ್ಲಿ ಹೋರಾಟ ಆಗತ್ತೆ, ಬಾಗಲಕೋಟಲ್ಲಿ ಆಗತ್ತೆ, ಹಾವೇರಿಯಲ್ಲಿ ಆಗತ್ತೆ, ಕೊಪ್ಪಳದಲ್ಲಿ ಆಗತ್ತೆ, ಗದಗ್ನಲ್ಲಿ ಆಗತ್ತೆ. ಸಮುದಾಯದವರು ಎದ್ದು ಕುತ್ಕೊಂಡು ಲಿಂಗಾಯತ ಪಂಚಮಸಾಲಿ ಸಮಾಜದ ಒಬ್ಬ ನಾಯಕ ಅವ್ರ ಕೈ ಮುಗಿಬಾರ್ದಾಗಿತ್ತು ಅಂತ ಹೋರಾಟಗಳು ನಡೀತಾವು. ಮುಂದೆ 2002ರಲ್ಲಿ ನನ್ನ ಮದುವೆ ಆಗುತ್ತೆ. 2002ರಲ್ಲಿ ಇವ್ರನ್ನ 2002ರಲ್ಲಿ ಇವ್ರನ್ನ ಆಗಲೇ ಮಂತ್ರಿ ಮಂಡಲದಿಂದ ಕೈ ಬಿಟ್ಟಿರ್ತಾರೆ. ಅವಾಗ ನನ್ನ ಮದುವೆ ಆಗುತ್ತೆ. ಎಸ್ ಎಂ ಕೃಷ್ಣ ಅವ್ರು ಬರ್ತಾರೆ ನನ್ನ ಮದುವೆಗೆ. ಸುಮಾರು 145 ಸಾಮೂಹಿಕ ವಿವಾಹ ಮಾಡಿರ್ತೀವಿ ಕೂಡಲ ಸಂಘದಲ್ಲಿ. ಸುಮಾರು 1.5 ಲಕ್ಷ ಜನ ಸೇರಿರ್ತಾರೆ. ಎಸ್ ಎಂ ಕೃಷ್ಣ ಅವ್ರು ಬಂದು ಹೆಲಿಕಾಪ್ಟರ್ನೇ ಬಂದು ಮದುವೆಗೆ ಅಕ್ಷತೆ ಹಾಕ್ತಾರೆ ನನಗೆ. ಆ ಜನಸಾಗರ ನೋಡಿ ಕಾಶ್ಯಪ್ನವ್ರು ನಾನು ಮಂತ್ರಿ ಮಂಡಲ ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಇಷ್ಟೊಂದು ಜನಸಂಖ್ಯೆಯನ್ನ ಹೊಂದಿರುವಂತ ಮನುಷ್ಯ, ಜನರ ಬಳಿಗಿರುವಂತ ಮನುಷ್ಯ ತಪ್ಪಾಯ್ತು ಅಂತ ಆ ಶಬ್ದ ಅಂದು ಹೋಗ್ತಾರಂತ ಕೂಡಲ ಸಂಘದಲ್ಲಿ. ಅವ್ರು ಹೇಳ್ಬಿಟ್ಟು ಹೋಗ್ತಾರಂತ, ಇಲ್ಲ ಇವ್ರನ್ನ ನೆಕ್ಸ್ಟ್ ಮಂತ್ರಿ ಮಂಡಲ ಮಾಡ್ತೀನಿ, ಕಾಶ್ಯಪ್ನವ್ರ ಮಂತ್ರಿ ಮಾಡ್ತೀನಿ ಅಂತೇಳಿ. ನಾನು ಮದುವೆ ಆಗಿ 1 ವರ್ಷಕ್ಕೆ ಬೆಂಗಳೂರಿಗೆ ಹೋಗುವಾಗ ರಸ್ತಾ ಅಪಘಾತದಲ್ಲಿ ಇವರು ಮರಣವನ್ನು ಹೊಂದ್ತಾರೆ. ತೀರಿದ ಮೇಲೆ ನಮ್ಮ ತಾಯಿಯವರು ಮತ್ತೆ ಉಪಚುನಾವಣೆ ಆಗುತ್ತೆ 2003-4ರಲ್ಲಿ. ನಮ್ಮ ತಾಯಿಯವರು ಒಂದು 8 ತಿಂಗಳ ಶಾಸಕರಾಗಿರ್ತಾರೆ. ಮತ್ತೆ ಸಾರ್ವತ್ರಿಕ ಚುನಾವಣೆ ಬರುತ್ತೆ. ಅವಧಿ ಪೂರ್ವದಲ್ಲೇ ಎಸ್ ಎಂ ಕೃಷ್ಣ ಅವರು ಸರ್ಕಾರವನ್ನು ಇಳಿಸ್ಬಿಡ್ತಾರೆ. ಅಂದ್ರೆ ಲೋಕಸಭಾ ಚುನಾವಣೆ ಬರುತ್ತೆ. ಲೋಕಸಭಾ ಚುನಾವಣೆ ಜೊತೆಗೆ ಹೋಗ್ಬೇಕು ಅಂತೇಳಿ ನಮ್ಮ ಜನಾರ್ದನ್ ಪೂಜಾರಿ ಅವರು ಒತ್ತಡ ಮಾಡ್ತಾರ. ಅವಾಗ ಇವರು ಕೂಡ ಸರ್ಕಾರ 8 ತಿಂಗಳ ಅವಧಿ ಪೂರ್ವದಲ್ಲೇ ಸರ್ಕಾರ ಡಿಸಾಲ್ವ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವಾಗ ಏನಾಗಿತ್ತು, ಆ ಸಂದರ್ಭದಲ್ಲಿ 2004ರಲ್ಲಿ ಮಳೆ ಆಗಿರಲ್ಲ, ರಾಜ್ಯ ತುಂಬಾ ಬರಗಾಲ, ರೈತರು ಕಂಗಾಲಾಗಿರ್ತಾರ. ಇವರು ಕೇವಲ IT-BT ಮುಖ್ಯಮಂತ್ರಿಗಳು ಅಂತ ಹೇಳಿ ಹೆಸರನ್ನು ಪಡಿತಾರ. ಬಟ್ ಒಳ್ಳೆ ಆಡಳಿತವನ್ನು ನೀಡ್ತಾರೆ. ಆದ್ರೆ ಇಲ್ಲಿ ರೈತರ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅನ್ನೋದು ಒಂದು ಹಿನ್ನಡೆಗೆ ಏನು 2000 ಇವರು ಅವಧಿ ಪೂರ್ಣ ಏನು ಸರ್ಕಾರವನ್ನು ವಜಾಗೊಳಿಸಿ ಇಲೆಕ್ಷನ್ಗೆ ಹೋಗ್ತಾರ. ಅವಾಗ ಕೇವಲ 65 ಸೀಟ್ ಗೆಲ್ಲುತ್ತೆ. ನಮ್ಮ ರಾಜ್ಯದಲ್ಲಿ 65 ಸೀಟ್ ಗೆಲ್ಲುತ್ತೆ. ನಮ್ಮ ತಾಯಿಯವರು ಶಾಸಕರಾಗಿ ಉಪಚುನಾವಣೆ ಗೆಲ್ತಾರ. ಮತ್ತೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲ್ತಾರ. ಮತ್ತೆ 2008ಕ್ಕೆ ನಾನು ಅಭ್ಯರ್ಥಿ ಆಗ್ತೀನಿ. 2008
ಅವಾಗ ನಾನು ಕೂಡ ಒಂದು 5,000 ಮತಗಳಿಂದ ಸೋಲ್ತೀನಿ. ಪ್ರಥಮ ಚುನಾವಣೆ 2013ರಲ್ಲಿ ನಾನು ಮತ್ತೆ ಸ್ಪರ್ಧೆ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದಿಂದ. ನಾನು ಸುಮಾರು 16,000 ಮತಗಳಿಂದ ಗೆಲ್ತೀನಿ. ಈ ರೀತಿ ರಾಜಕೀಯ ಜೀವನ. ನಮ್ಮ ತಂದೆಯವರು ನಿಜವಾಗ್ಲೂ ಒಬ್ಬ ಸಾಮಾನ್ಯ ರೈತನಾಗಿ, ಸಾಮಾನ್ಯ ಮನುಷ್ಯನಾಗಿ, ಒಂದು ಕುಟುಂಬದಲ್ಲಿ, ಬಡ ಕುಟುಂಬದಲ್ಲಿ ಜನಿಸಿದಂತವ್ರು ಅವರೆಲ್ಲ. ಯಾಕಂದ್ರೆ ನಾವೆಲ್ಲ ಹುಟ್ಟಿದಾಗ ಬಹುತೇಕ ನಮ್ಮ ಅಜ್ಜ ಆಗಲೇ ಭೂಮಿ ತಗೊಂಡಿದ್ರು, 100 ಎಕರೆ ಭೂಮಿ ತಗೊಂಡಿದ್ರು, ಒಂದು ಮನೆ ತಗೊಂಡಿದ್ರು. ಅಷ್ಟೊತ್ತಿಗೆ ಅವ್ರಿಗೆ ಯಾವ ಬಡವ ಜನಾಂಗ ಊರಲ್ಲಿ ಸಾಹುಕಾರ ಅಂತ ಅನಿಸ್ಕೊಳ್ಳುವಂತ ಒಂದು ಪದ ಪ್ರಾರಂಭ ಆಯ್ತು. ಅವಾಗ 100 ಎಕರೆ ಭೂಮಿ ತಗೊಂಡು ಮನೆ ತಗೊಂಡ್ವಿ. ಅವಾಗ ಜನರು ನಮಗ ಸಾಹುಕಾರ ಅನ್ನೋ ಒಂದು ಪದವನ್ನು ಬಳಸ್ತಾ ಇದ್ವಿ ನಾನು ನೋಡಿದಂತ ದಿನಗಳು. ಈ ರೀತಿ ನಮ್ಮ ರಾಜಕೀಯ ಜೀವನ ಪ್ರಾರಂಭ ಆಯ್ತು. ಯಾಕಂದ್ರೆ ನಮ್ಮ ತಂದೆ ತಾಯಿ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ 1975ರಿಂದ ಇವತ್ತಿನವರೆಗೂ ನಮ್ಮ ತಂದೆಯವರಾಗ್ಲಿ, ನಮ್ಮ ತಾಯಿಯವರಾಗ್ಲಿ, ನಮ್ಮ ಕುಟುಂಬ. ಯಾಕಂದ್ರೆ ಮುಂದೆ ನನ್ನ ಪತ್ನಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗ್ತಾರ, ಅವರು ಕೂಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ತಾರ. ನನ್ನ ಸೋದರ ದೇವಾನಂದ ಕಾಶ್ಯಪ್ನವರು, ಅವನು ಕೂಡ ಇಳಕಲ್ ನಗರಸಭೆ ಅಧ್ಯಕ್ಷನ್ ಮಾಡ್ತೀವಿ. ಈ ರೀತಿ ಎಲ್ಲಾ ಕುಟುಂಬದ ಪರಿವಾರದವರು ರಾಜಕೀಯದಲ್ಲಿ ಗುರುತಿಸಿಕೊಳ್ಳೋದು ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಭದ್ರಕೋಟೆಯಾಗಿ ಇವತ್ತುವರೆಗೂ ಇದೀವಿ ಅನ್ನೋ ಮಾತನ್ನ ಬಹಳ ಗಟ್ಟಿಯಾಗಿ ನಾನು ನಿಮ್ ಮುಂದೆ ಹಂಚ್ಕೊಳ್ಳೋಕೆ ಬಯಸ್ತೀನಿ. ಕಾಶ್ಯಪ್ನವ್ರ ಸಾಹೇಬ್ರು ಶಾಸಕರಾಗಕ್ಕಿಂತ ಮುಂಚೆ ಏನಾಗಿದ್ರು ಸರ್? ನಮ್ಮ ತಂದೆಯವರು ಎಲ್ಲ ನೀವು ವಿಜಯ ನಾನು ವಿದ್ಯಾರ್ಥಿ. ನಾನು ಅಷ್ಟೊತ್ತಿಗೆ MBBS ಅನ್ನು ಓದ್ತಿದ್ದೆ. ನಾನು 2003ರಲ್ಲಿ MBBS ಮುಗಿಸಿದ್ದೆ. ನನ್ನ ಪದವಿಯನ್ನ ಮುಗಿಸಿದೆ. ನಮ್ಮ ತಂದೆಯವರು ದುರಂತದಲ್ಲಿ, ಅಪಘಾತದಲ್ಲಿ ಮರಣ ಹೊಂದಿದ್ರು. ಅವಾಗ ನಮ್ಮ ತಾಯಿಯವರಿಗೆ ಕಾಂಗ್ರೆಸ್ ಪಕ್ಷ ಕೆಲವು ಜನ ನನಗೆ ಬೆಂಬಲಿಸ್ತಾರ, ಇಲ್ಲ ವಿಜಯಾನಂದ ಕಾಶ್ಯಪ್ನವರು ಟಿಕೆಟ್ ಕೊಡ್ರಿ ಅಂತ. ಇಲ್ಲ ಇನ್ನೂ ಚಿಕ್ಕವನಿದ್ದಾನೆ, ಅವಾಗ ಜಸ್ಟ್ 28 ವಯಸ್ಸು, 28. ಅವಾಗ ಅವರು ಇಲ್ಲ ಬೇಡ, ಇನ್ನೂ ಚಿಕ್ಕವನಿದ್ದಾನೆ, ಮುಂದಿನ ಸಾರಿ ನೋಡೋಣ, ಫಸ್ಟ್ ತಾಯಿ ಕೊಡೋಣ ಅಂತ ಹೇಳಿ ಉಪಚುನಾವಣೆ ಕೊಡ್ತಾನೆ. ನಾನು ಮತ್ತೆ ತಾಯಿಯವ್ರಿಗೆ ಸಹಾಯ ಮಾಡಕ್ ನಾವೇ ನಿಂದಿರ್ಬೇಕಲ್ಲ. ಪಾಪ ನಮ್ಮ ತಾಯಿ ಒಬ್ರೆ ಆ ನೋವಿನಲ್ಲಿ ಅವ್ರ ಜೊತೆಗೆ ನಾನು ಸಾಥ್ ಕೊಟ್ಟೆ. ನಾನು MBBS ಓದಿದೆ, ನಾನು ಪೂರಾ ಫೈನಲ್ ಇಯರ್ ಎಕ್ಸಾಮ್ ಮುಗಿಸಿದ್ದೀನಿ. ಆದ್ರೆ ಮುಂದೆ ನಾನು ಹೌಸ್ಮನ್ಶಿಪ್ ಮಾಡ್ಲಿಲ್ಲ. 1 ವರ್ಷ ಹೌಸ್ಮನ್ಶಿಪ್ ಮಾಡೋದೇ ಆಗ್ಲಿಲ್ಲ ನನಗೆ ಇವತ್ತವರೆಗೂ. ಸರ್ಟಿಫಿಕೇಟ್ ಪಾಸ್ ಆಗಿದ್ದೀನಿ, ಆದ್ರೆ ಹೌಸ್ಮನ್ಶಿಪ್ ಮಾಡಿದ್ರೆ ಮಾತ್ರ ಡಾಕ್ಟರ್ ಪದವಿ ಬರೋದು, ಡಾಕ್ಟರ್ ಅಂತ ಬಳಕೆ ಮಾಡುವುದು. ಆದ್ರೂ ನಮ್ ಜನ ಹಂಗೆ ಲೋಕಾರೂಢಿಯಲ್ಲಿ ಡಾಕ್ಟರ್ ಓದಿದಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ವಿಜಯಾನಂದ್ ಅಂತ ಕರೀತಾರೆ. ಮುಂದೆ ನಾನು ನಮ್ಮ ತಾಯಿಯವ್ರ ನಂತರ ಜನ ನನ್ನನ್ನೇ ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರು. ಇಲ್ಲ ನೀವು ಬರ್ಬೇಕು, ಯುವಕರು ಬರ್ಬೇಕು ಅನ್ನೋ ಒಂದು ಕಾರಣದಿಂದ ನಾನು 2008ರಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಗುರುತಿಸಿ ಟಿಕೆಟ್ ಕೊಡ್ತು. ಮತ್ತು ಸೋತೆ, ಮತ್ತೆ ಬಿಡ್ಲಿಲ್ಲ, ಛಲ ಬಿಡ್ಲಿಲ್ಲ. ಮತ್ತೆ ಛಲದಿಂದ ಸಂಘಟನೆ ಮಾಡಿದೆ, ಪಕ್ಷವನ್ನ ಗಟ್ಟಿಗೊಳಿಸಿದೆ. ಎಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ನಗರಸಭೆ, ಪುರಸಭೆ, ಯಾವುದೇ ಚುನಾವಣೆಯಲ್ಲಿ ಹಿಂಸರೇ ಇದೆ. ವಿರೋಧ ಪಕ್ಷದ ಇದ್ರೂ ಕೂಡ ಎದುರಿಸಿ ನಾನು ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಿದೆ. ಒಂದು ನನ್ನ ಮತಕ್ಷೇತ್ರದಲ್ಲಿ ನಾನು ಹೆಮ್ಮೆಯಾಗಿ ಹೇಳ್ಬೇಕಂದ್ರೆ, ಇವತ್ತು ನಾನು ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ಮೇಲೆ 2013ರಲ್ಲಿ ಇವತ್ತು ಯುವ ಜನಾಂಗವನ್ನ ಗುರುತಿಸಿ ಅಧಿಕಾರ ಕೊಟ್ಟಿದ್ದೀವಿ. ಯಾರು ರಾಜಕೀಯ ಇಚ್ಛಾಶಕ್ತಿ ಇದೆ, ಆ ಇಚ್ಛಾಶಕ್ತಿ ಇದ್ದವ್ರನ್ನ ಬೆಳವಣಿಗೆ ಮಾಡಿದ್ದೀನಿ, ಅವ್ರಿಗೆ ಅಧಿಕಾರ ಕೊಡುವಂತ ಕೆಲಸ ಮಾಡಿ ಅವ್ರು ಕುಂದಿರಿಸಿದ ಮೇಲೆ ನಾನು ಮತ್ತೆ ಅಧಿಕಾರಕ್ಕೆ ಬಂದಿದ್ದೀನಿ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಅಂತ ಹೇಳಕ್ ಇಚ್ಛೆ. ಹುಣಗುಂದ ಮತಕ್ಷೇತ್ರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಕಾಶ್ಯಪ್ನವ್ರ ಮನೆತನದ ಕೊಡುಗೆ ಏನು ಸರ್? ನೋಡಿ, ಸುಮಾರು ವರ್ಷಗಳಿಂದ ಇವತ್ತು ಹುಣಗುಂದ ಮತಕ್ಷೇತ್ರದಲ್ಲಿ ಇವತ್ತು ನಮ್ಮ ತಂದೆಯವರ ಆದಿಯಾಗಿ ಇವತ್ತು ಗುರುತಿಸಿಕೊಂಡು ಪಕ್ಷ ಸಂಘಟನೆ ಮಾಡಿರ್ಬೋದು. ಇಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು. ಯಾಕಂದ್ರೆ ಮುಖ್ಯವಾಗಿ ನನ್ನ ಮತಕ್ಷೇತ್ರದಲ್ಲಿ ನೀರಾವರಿ ಇರಲಿಲ್ಲ ಪಾಪ ರೈತರಿಗೆ. ಕೃಷ್ಣಾ ನದಿ, ಮಲಪ್ರಭಾ ನದಿ, ಘಟಪ್ರಭಾ ನದಿ ನಮ್ಮ ಮನೆ ಮುಂದಾದರೂ ಕೂಡ ನೀರಾವರಿ ಇರಲಿಲ್ಲ. ಹಿಂದಿನ ಜನಪ್ರತಿನಿಧಿಗಳು ಯಾರು ಕೂಡ ನೀರಾವರಿಗೆ ಹೋರಾಟ ಮಾಡಲಿಲ್ಲ. ಅವಾಗ ನಮ್ಮ ತಂದೆಯವರು 2003ರಲ್ಲಿ ಮಂತ್ರಿ ಆದಾಗ SN ಕೃಷ್ಣ ಅವರು ಮುಖ್ಯಮಂತ್ರಿ, ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ HK ಪಾಟೀಲ್ ಸಾಹೇಬ್. ಅವಾಗ ಬಿಡ್ಲಿಲ್ಲ, ನನಗೆ ನೀರಾವರಿ ಆಗ್ಲೇಬೇಕು ನನ್ನ ಮತಕ್ಷೇತ್ರ ಸಂಪೂರ್ಣ ಅಂತೇಳಿ ಹೋರಾಟ ಮಾಡಿ ಅವ್ರು ಸಚಿವರಾಗೇ ಬಿಡ್ಲಿಲ್ಲ, ಹೋರಾಟ ಮಾಡಿದ್ರು. HK ಪಾಟೀಲ್ ಅವ್ರ ಹತ್ರ 5.84 TMC ನೀರನ್ನ ರಾಮ್ತಾಳ್ ಏತ್ ನೀರಾವರಿ ಅಂತ ಇದ್ದಿದ್ದನ್ನ ರಾಮ್ತಾಳ್ ಬರೋ ಏತ್ ನೀರಾವರಿ ಅಂತೇಳಿ
ಅದನ್ನು ಬದಲಾವಣೆ ಮಾಡಿ ಆದೇಶ ಹೊರಡಿಸಿದ್ರು ಮತ್ತು ಮುಖ್ಯಮಂತ್ರಿ ಮನವೊಲಿಸಿ ಆ ಯೋಜನೆಗೆ ದುಡ್ಡು ತಂದ್ರು. ಆ ಯೋಜನೆ ಪ್ರಾರಂಭ ಆಯ್ತು. ಬಹುತೇಕ ಇವತ್ತು ಅದೇ ನಮ್ಮ ರೈತರ ಒಂದು ಜೀವನಾಡಿಯಾಗಿದೆ ಆ ಯೋಜನೆ. ಅದು ನಮ್ಮ ತಂದೆಯವರ ಒಂದು ಕನಸಿನ ಕೂಸು, ಅವ್ರು ಮಾಡಿದಂತ ಯೋಜನೆ ಅದು. ಯಾಕಂದ್ರೆ ಬಹಳ ಮಹತ್ವದ ನೀರಾವರಿನೇ ಇಲ್ಲ, ನಮ್ಮ ನಿಮ್ಮಿಂದ ನೀರು ಹೋಗ್ತಾ ನದಿ ಹೋಗ್ತಾವ, ನೀರಾವರಿ ಇಲ್ಲ ನಮ್ಮ ರೈತರಿಗೆ ಅನ್ನೋದಾಗಿತ್ತು. ಅದಕ್ಕೆ ಆ ಯೋಜನೆ ಮುಂದುವರೆದು ನಾನು ಕೂಡ ಕಳೆದ 13-18ರಲ್ಲಿ 786 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಇವತ್ತು 60,000 ಎಕರೆ ಭೂಮಿಗೆ ಇಸ್ರಾಯೇಲ್ ಮಾದರಿಯ ಹನಿ ನೀರಾವರಿ ಯೋಜನೆಯನ್ನು ಮಾಡಿಸಿದ್ದೀವಿ. ಆದ್ರೆ ಅದು ಯಶಸ್ವಿ ಆಗ್ತಾ ಇಲ್ಲ. ಯಾಕಂದ್ರೆ ರೈತರು ಆ ಪ್ರಮಾಣದಲ್ಲಿ ನೀರು ಬಳಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ರೈತರ ಸಂಕಷ್ಟ ಕೂಡ ಇದೆ. ಯಾಕಂದ್ರೆ ಇದು ನಮ್ದು ಬ್ಲಾಕ್ ಕಾಟನ್ ಸಾಯಿಲ್, ಇದು ಕರಿ ಎರೆಮಣ್ಣು, ಇದಕ್ಕೆ ನೀರು ಜಾಸ್ತಿ ಕೊಡಂಗಿಲ್ಲ. ಅದಕ್ಕೆ ಇಸ್ರೇಲ್ ಮಾದರಿಯ ಹನಿ ನೀರಾವರಿ ಯೋಜನೆಯನ್ನು ತಂದ್ವಿ. ಆದ್ರೆ ಏನಾಯ್ತು, ಅದು ಬಳಕೆ ಮಾಡ್ಕೋದ್ರಲ್ಲಿ ರೈತರು ಸ್ವಲ್ಪ ಹಿಂಜರಿತಾ ಇದ್ದಾರೆ. ಯಾಕಂದ್ರೆ ಇವರಿಗೆ ಕಾಲುವೆ ಮುಖಾಂತರ ನೀರ್ ಬೇಕು, ನಮ್ಗೆ ಹರಿ ಮುಖಾಂತರ ನೀರ್ ಬೇಕು ಅನ್ನೋ ಭಾವನೆ. ಅದಕ್ಕೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದನ್ನ ಮುಂದುವರೆದು ನಾವು ಹನಿ ನೀರಾವರಿ ಆದ್ಮೇಲೆ ಈ ಸಾರಿ ನಾನು ನಮ್ಮ ಜಲಸಂಪನ್ಮೂಲ ಸಚಿವರಂತ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಆ ಹನಿ ನೀರಾವರಿಯನ್ನು ಬಿಟ್ಟು ಬೇರೆ ಮಾದರಿಯಲ್ಲಿ ನೀರಾವರಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಈಗಾಗಲೇ ಅದರ ಅಂದಾಜು ವೆಚ್ಚವನ್ನು ಕೂಡ ಸಿದ್ಧತೆ ಆಗಿದೆ. ಬಹುತೇಕ ಅದರ ಅನುದಾನವನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಈ 2.5 ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ ಸರ್ ಕ್ಷೇತ್ರ? ನೋಡಿ, ಕಳೆದ 2013-18ರಲ್ಲಿ ಈ ಮತಕ್ಷೇತ್ರದ ಇಂಚಿಂಚು ಅಭಿವೃದ್ಧಿಯನ್ನ ನಾನು ಪಡಿಸಿದ್ದೀನಿ. ಯಾಕಂದ್ರೆ ನನಗೊಂದು ಛಲ ಇತ್ತು, ರಾಜಕೀಯ ಕುಟುಂಬದಲ್ಲಿ ಜನಿಸಿದ್ದೀನಿ, ನಾನು ವಿದ್ಯಾವಂತ, ನನಗೆ ಭಾಷೆ ತೊಂದರೆ ಇಲ್ಲ, ಎಲ್ಲಿ ಹೋದ್ರು ನಾನು ಮಾತಾಡಬಲ್ಲೆ, ನಾನು ಯಾರ ಬಗ್ಗೆಯೂ ಟೀಕೆ ಮಾಡುವಂತ ಮನುಷ್ಯನೇ ಅಲ್ಲ, ನನಗೆ ಟೀಕೆ ಮಾಡೋದು ನಾ ಬಿಡೋದಿಲ್ಲ, ಅದು ಮಾತ್ರ ಸತ್ಯ. ನನಗೇನಾದ್ರೂ ಮಾತಾಡೋಕೆ ಕೇಳಲ್ಲ, ನಾ ಯಾರೇ ಇರ್ಲಿ ಅವರು, ನಮ್ಮ ಪಕ್ಷದವರೇ ಇರಲಿ ಬೇರೆ ಪಕ್ಷದವರೇ ಇರಲಿ, ಆದ್ರೆ ನಾನು ಮಾತಾಡ್ಸ್ಕೊಳ್ಳಲ್ಲ. ನನಗೆ ಅಭಿವೃದ್ಧಿ ಬೇಕಂದ್ರೆ ನಾನು ಮುಖ್ಯಮಂತ್ರಿ ಹೋಗಿ ಕೈ ಹಿಡಿದು ಕೇಳುವಂತ ಹಕ್ಕನ್ನು ಇಟ್ಕೊಂಡಿನಿ. ಮಾನ್ಯ ಸಿದ್ದರಾಮಯ್ಯ ನೆನೆಸ್ಲೇಬೇಕು, ಅಂತ ಮುಖ್ಯಮಂತ್ರಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. 2013-18ರಲ್ಲಿ ಸುಮಾರು 4,500 ಕೋಟಿ ಅನುದಾನ ತಂದಿದ್ದೀನಿ. ನಾನು ಬುಕ್ಲೆಟ್ ಬಿಡುಗಡೆ ಮಾಡಿದ್ದೀನಿ ಶರಣು. 4,500 ಕೋಟಿ ಅನುದಾನದ್ದು ಬುಕ್ಲೆಟ್ ಅನ್ನು ಬಿಡುಗಡೆ ಮಾಡಿದ್ದೀನಿ. ಇನ್ನೂ ಐದು ನಾನು ಬೇಕಾದ್ರೆ ಕೊಡ್ತೀನಿ ನಿಮ್ಗೆ. ಆದ್ರೆ ಅದನ್ನ ಚಾಲೆಂಜ್ ಮಾಡುವಂತ ಯಾವುದೇ ವಿರೋಧ ಪಕ್ಷದವರಿಗೆ ಧೈರ್ಯ ಬರಲಿಲ್ಲ. ಯಾಕಂದ್ರೆ ಚಾಲೆಂಜ್ ಮಾಡ್ತಾರೆ, ಸುಳ್ಳಿದ್ರು ಮಾಡ್ತಾರೆ. ಸತ್ಯಾಸತ್ಯತೆ ಅಲ್ಲ, ಮನೆ ತಂದಿದ್ದಿರ್ಬೋದು, ಕುಡಿ ನೀರಿನ ಯೋಜನೆ ಇರ್ಬೋದು, ನೀರಾವರಿ ಇರ್ಬೋದು, ರಸ್ತೆಗಳಿರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ನಾವು ಏನೇನ್ ಕೊಡ್ತೀವಿ ಅಂತ ಹೇಳಿದ್ವಿ ಎಲ್ಲ ಕೊಟ್ಟೆ. ಆದ್ರೂ 2018ರಲ್ಲಿ ಸೋತೆ. ಏನ್ ಮಾಡಕ್ಕಾಗುತ್ತೆ, ಜನರ ತೀರ್ಪು. ಅದು ಮತ್ತೆ ಬಿಡ್ಲಿಲ್ಲ ನಾನು, ಮತ್ತೆ ನಿರಂತರ ಪಕ್ಷದಲ್ಲಿ ಸಂಘಟನೆಯಲ್ಲಿ ಗುರ್ಚ್ಕೊಂಡಿದ್ದೆ. 2023ಕ್ಕೆ ಸುಮಾರು 30,007 ಓಟ್ನಲ್ಲಿ ಗೆಲ್ಸ್ಯಾರ. ನಾನು ಸೋತಿದ್ದು 2 ಬಾರಿ 5,000 ಅಷ್ಟೇ. ಗೆದ್ದಿದ್ದು ಒಂದ್ಸಾರಿ 16, ಒಂದ್ಸಾರಿ 30,000 ಈ ಬಾರಿ. ಜನರು ಎಲ್ಲಾ ಜಾತಿ ಜನಾಂಗದವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಇವನೇ ಕರೆಕ್ಟ್ ಅಂತೇಳಿ. ಯಾಕಂದ್ರೆ 13-18 ನೋಡಿದ್ರು, 18ರಲ್ಲಿ ಯಾಕೋ ಬೇಡ ಅನ್ಸಿತ್ತು, ಬಿಟ್ರು. ಮತ್ತೆ ಇವನೇ ಕರೆಕ್ಟ್ ಅಂತೇಳಿ ಇವತ್ತು ಎತ್ಕೊಂಡು ಆಶೀರ್ವಾದ ಮಾಡಿದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅವ್ರಿಗೆ ಏನ್ ಮಾತು ಕೊಟ್ಟಿದ್ದೀನಿ ಆ ಯೋಜನೆಗಳನ್ನು ತರುವ ನಿಟ್ಟಿನಲ್ಲಿ ನಾನು ಮುಂದುವರೆದಿದ್ದೀನಿ. ಇವತ್ತು ಕೂಡ ನಾನು ಸರ್ಕಾರದಲ್ಲಿ ಸುಮ್ಮನೆ ಕೂತಿಲ್ಲ. ಎಲ್ಲಾ ಯೋಜನೆಗಳನ್ನ ಈಗ ಆಲ್ಮೋಸ್ಟ್ 4,500 ಕೋಟಿ ತಂದ ಮೇಲೆ ಬಹುತೇಕ ಒಂದೇ ಉಳಿದಿದ್ದು ನಮ್ಮ ನಂದವಾಡಿಗೆ ನೀರಾವರಿ ಒಂದು ಬಾಕಿ ಇದೆ. ಅದಕ್ಕೆ ಒಂದು TMC ನೀರು ಸ್ಯಾಂಕ್ಷನ್ ಮಾಡಿಸಿದೀನಿ. ಅದೊಂದು ಯೋಜನೆ ಆದ್ರೆ ಸಂಪೂರ್ಣ ಉನ್ನತ ಕ್ಷೇತ್ರ 99% ನೀರಾವರಿ ಆದಂತೆ. ಇದು ನನ್ನ ಗುರಿ, ನನ್ನ ತಂದೆಯವ್ರ ಗುರಿ ಅದಾಗಿತ್ತು. ಯಾಕಂದ್ರೆ ರೈತರ ಮಗ, ರೈತರು ಖುಷಿ ಇದ್ರೆ ನಾವೆಲ್ಲ ಖುಷಿ. ಅನ್ನ ಕೊಡೋನಿಗೆ ನಾವು ಖುಷಿ ಇಟ್ಟಿಲ್ಲ ಅಂದ್ರೆ ನಾವೇನ್ ಖುಷಿ ಇರ್ತೀರೇನು. ಅದಕ್ಕೆ ಅವರ ಗುರಿಯನ್ನ, ಅವರ ಕನಸನ್ನ ನನಸು ಮಾಡ್ಬೇಕು, ಪೂರ್ಣ ಮಾಡಬೇಕು ಅನ್ನೋದು ಈ ಒಂದು ಅವಧಿಯಲ್ಲಿ ನಾನು ಮುಟ್ಟೆ ಮುಡ್ತೀನಿ. ಮತ್ತೆ ಇನ್ನು ಇರುವಂತ ಕೆಲಸಗಳು ಸಹಜವಾಗಿ ಬಹಳಷ್ಟು ನಡೆದಿದ್ದಾವೆ. ಯಾವುದೇ ಅಭಿವೃದ್ಧಿ ಕೊರತೆ ಆಗಿಲ್ಲ. ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಇವತ್ತು ಯುವ ನಿಧಿ. ಇದ್ರ ಜೊತೆಗೆ ಏನು 318 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ಬರುತ್ತೆ ಒಂದು ಮತಕ್ಷೇತ್ರ. ಸರ್ಕಾರದ ಅನುದಾನ ನೇರವಾಗಿ ಜನರ ಅಕೌಂಟಿಗೆ ಹೋಗುತ್ತೆ, ಜನರಿಗೆ ಕೈ ತಪ್ಪುತ್ತ. ಇಂತಹ ಯೋಜನೆಯನ್ನು ಕೊಟ್ಟಿದೆ ನಮ್ಮ ಸಿದ್ದರಾಮಯ್ಯ ಅವರು, ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು. ಇವತ್ತು ಅದೇ ರೀತಿಯಲ್ಲಿ ನನ್ನ ಮತಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ. ಇವತ್ತು ಇಳಕಲ್ ನಗರ ದೊಡ್ಡದಾದ ನಗರ, ಬೆಳೆಯುವಂತ ನಗರ, ತಾಲೂಕು ಬೇರೆ ನಾವೇ ಮಾಡಿದ್ವಿ ಕಳೆದ ಸರ್ಕಾರದಲ್ಲಿ. ಹಿಂದಿನ ಸರ್ಕಾರದಲ್ಲಿ ನಾನೇ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ಇಳಕಲ್ ತಾಲೂಕು ಮಾಡಿಸಿದೆ.
ಈಗಾಗಲೇ ತಾಲೂಕಾ ಕ್ರೀಡಾಂಗಣ ಮಾಡ್ತಾ ಇದೀವಿ. ಇಲ್ಲಿ ಯುವಕರಿಗೆ ಈಜ್ಗೊಳ್ಳ, ಜಿಮ್ಮು ಮತ್ತೆ ಎಲ್ಲಾ ರೀತಿ ಕೆರೆ, ಬ್ರಿಡ್ಜ್ಗಳು ನಗರ ಪ್ರದೇಶದಲ್ಲಿ ಇದು. ಇನ್ನು ಮತಕ್ಷೇತ್ರದಲ್ಲಿ ಎಲ್ಲಾ ರೋಡ್ ಕೆಟ್ಟೋಗಿತ್ತು. ಈಗಾಗಲೇ ಸುಮಾರು ನಮ್ಮ ಮಾನ್ಯ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಒಳ್ಳೆ ಅನುದಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ರಸ್ತೆಗಳನ್ನ ಸುಮಾರು 180 ಕಿಲೋಮೀಟರ್ಗೂ ಹೆಚ್ಚಿರುವಂತ PWD ರೋಡ್, ಆ ಲೋಕೋಪಯೋಗಿ ಇಲಾಖೆ ರೋಡ್, ಅವೆಲ್ಲವನ್ನ ಅಟೆಂಡ್ ಮಾಡಿದ್ವಿ. ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ DPR ಇಲಾಖೆಯಿಂದ ಸಾಕಷ್ಟು ನಮ್ಗ ದುಡ್ಡನ್ನು ಕೊಟ್ಟು ಗ್ರಾಮೀಣ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದೀವಿ. ರೈತರು ಹೋಗುವಂತ ಒಳಗೊಳ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದೀವಿ. ಈ ರೀತಿ ಅಭಿವೃದ್ಧಿ ಕೆಲಸಗಳು ಇವತ್ತು ಕಳೆದ 2.5 ವರ್ಷದಲ್ಲಿ ಬಹಳ ಅಚ್ಚುಕಟ್ಟವಾಗಿ ನಡೆದಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ಸಹಿತ ಈ ಭಾಗದ ಮಾಜಿ ಶಾಸಕರು ದೊಡ್ಡನಗೌಡರು ಸರ್ ಪದೇ ಅವ್ರನ್ನ ತಮ್ಮ ಆರೋಪ ಮಾಡ್ತಾ ಇದ್ದಾರೆ. ನೋಡ್ರಿ, ಆ ಮನುಷ್ಯನಿಗೆ ಫಸ್ಟ್ ಅವನು ಶಾಸಕನಾಗೋದಕ್ಕ ಜನಪ್ರತಿನಿಧಿ ಆಗಕ್ಕೆ ಅರ್ಹತೆನೆ ಹೊಂದಿಲ್ಲ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಈ ಮತಕ್ಷೇತ್ರಕ್ಕೆ ಬಂದಿದ್ದು ಅವನೂರು ಲೆಕ್ಕ್ಯಾರು ಲಿಂಗಸೂರು ತಾಲೂಕು, ರಾಯಚೂರು ಜಿಲ್ಲೆ. ಇಲ್ಲಿ ಅವ್ರು ಬೀಗರಿದ್ದಾರೆ, ಹುಳ್ಳಳ್ಳಿ ಅಂತ ಒಂದು ಗ್ರಾಮ. ಅಲ್ಲಿ ಬಾರಿ ಹಣ್ಣು ಹಾಕಿದ್ರು ಅವ್ರು, ಬಾರಿ ಗಿಡ, ಅವು ಇಂಪೋರ್ಟೆಡ್ ಬಾರಿ ಹಣ್ಣು ಅಂತ ಬರ್ತಾವ. ಅಲ್ಲೊಂದು 20 ಎಕರೆ ಬಾರಿ ಹಣ್ಣು ಹಾಕಿದ್ರು ಅವ್ರು ಬೀಗರು. ಇವ್ನು ಕೆಲಸ ಇಲ್ಲ ಅಂತೇಳಿ ಇಂಜಿನಿಯರ್ ಓದಿ ಖಾಲಿ ಹೇಳ್ತಿದ್ದ ಅಲ್ಲಿ ಊರಲ್ಲಿ. ಅವನ್ನ ಅವ್ರ ಮಾವಾರ್ ತಗೊಂಡ್ಬಂದು ಆ ಬಾರಿ ಗಿಡ ನೋಡ್ಕೊಳಪ್ಪ, ಇಂಪೋರ್ಟೆಡ್, ಸ್ವಲ್ಪ ನೀರ್ ಸರಿ ಬಿಡ್ಬೇಕು, ನೀನು ಹೊಲ ನೋಡ್ಕೊ ಅಂತ ಕಳಿಸಿದ್ರಿ. ಇಲ್ಲಿ ಬಂದ್ಬಿಟ್ಟು ಜಾತಿ ರಾಜಕಾರಣ ಸ್ಟಾರ್ಟ್ ಮಾಡಿ ಇಲ್ಲಿ ಜಾತಿ ಹಚ್ಕೊಂಡು ಇಲ್ಲಿ ಶಾಸಕ 2004ರಲ್ಲಿ ನಿಮ್ಗೆ ಗೊತ್ತಿದೆ, ನಮ್ಮ ಕಾಂಗ್ರೆಸ್ ಪಕ್ಷ SM ಕೃಷ್ಣ ಅವರು ಅವಧಿ ಪೂರ್ಣ ಡಿವೈಡ್ ಮಾಡಿದ್ರು, ಡಿಸಾಲ್ವ್ ಮಾಡಿದ್ರು. ಈ ಅಪ್ಪ ಬಂದು ಇಲ್ಲಿ ಅದೇನಂತಾರ ಕಾಯಿ ಕುಂದ್ರ ಕಟ್ಟೋಗಿ ಮುರಿಯಾಕ ಒಂದಾಯ್ತು ಅನ್ನಂಗ ಅವತ್ತು ನಮ್ಮ ಸರ್ಕಾರ ಬೇಡಾಗಿತ್ತು. ಇಲ್ಲಿ ಟಿಕೆಟ್ ಭಾರತೀಯ ಜನತಾ ಪಕ್ಷದಿಂದ ತಗೊಂಡ್ಬಂದು ಲಾಟ್ರಿ ಹೊರಗ್ಬಿಟ್ಟ. ಲಾಟ್ರಿ ಹೊಡೆದ ಅಷ್ಟೇ ಮನುಷ್ಯ. ಇವತ್ತಿನವರೆಗೂ ನಾನು ಕೇಳೋ ಪ್ರಶ್ನೆಗೆ ನೇರವಾಗಿ ಸವಾಲಿಗೆ ಉತ್ತರ ಕೊಡಬೇಕು. ಒಬ್ಬ ಜನಪ್ರತಿನಿಧಿ ಆದಂತವನು ಹೇಗಿರ್ಬೇಕು ಅನ್ನೋದು ಅವ್ನಿಗೆ ಸೌಜನ್ಯತೆ ಗೊತ್ತಿಲ್ಲ. ಏನು ಜನರ ಬಗ್ಗೆ ಇದ್ದಂತ ಮನುಷ್ಯನ ಅಲ್ಲವ. ಇಂಜಿನಿಯರಿಂಗ್ ಓದಿನ ಅಂತ ಹೇಳ್ತಾನ, ಅಲ್ಲಿ ಓದಿ ಬಂದು ಅಲ್ಲಿ ಬರ ಕಾಯಿ ಕುಂತಾನ. ಅವ್ರ ಮಾವರ ಪಾಪ ಹೊಲ ನೋಡ್ಕೊಳಕ್ ಕರ್ಕೊಂಡಿದ್ರಿ ಇಲ್ಲಿ ಬಾರಿಕಾಯಿ ಕಾಯಕ. ಇಲ್ಲಿ ಬಂದು ಕಾರವಾರ ಮಾಡಿ ಸ್ವಲ್ಪ ಚೆನ್ನಾಗಿ ಬುದ್ಧಿ ಉಪಯೋಗ ಮಾಡಿ ಯಾರ ಕರೆದ್ರು ಅಂತೇಳಿ ಅವರು ಸ್ವಲ್ಪ ದುಡ್ಡು ಹಾಕಿದ್ರು. ಯಾರ್ಯಾರು ಗೊತ್ತಲ್ಲ, ಬೇಡ ಕಾಲಕ್ಕೊಂದು ಬೇಕಾದ ಕಾಲಕ್ಕೊಂದು ರಾಜಕಾರಣ ಇರೋದೆ. ಆ ನಿಟ್ಟಿನಲ್ಲಿ ಇಲ್ಲಿ ಬಂದು MLA ಆದ. ಅವ್ರು ಇಲ್ಲಿ ಬಗ್ಗೆ ಈ ಜನರ ಬಗ್ಗೆ ಕಳ್ಕಳ ಇಲ್ಲ. ನಾನು ಅದ್ರ ಮಾತ್ರ ಗ್ಯಾರಂಟಿ ಹೇಳ್ತೀನಿ. ನಮ್ಮ ಮತಕ್ಷೇತ್ರದ ಬಗ್ಗೆ ಕಾಳಜಿ ಇಲ್ಲ. ಅವ್ರು ಏನೋ ಒಂದು ಅವಕಾಶ ಸಿಕ್ಬಿಡುತ್ತಲ್ಲ, ಅದು ರುಚಿಯಾಗ್ಬಿಡ್ತು. ಭ್ರಷ್ಟಾಚಾರ ಮಾಡಿದ, ಚೆನ್ನಾಗಿ ಮನೆ ಕಟ್ಟಿದ, ಕ್ವಾರಿಗಳನ್ನ ಇಡದ, ಏನೇನಾಗಿದೆ ಇವತ್ತು ಸೊಕ್ಲಿಂದ ಮಾತಾಡ್ತಾರಲ್ಲ, ಅದೆಲ್ಲ ರಾಜಕಾರಣದ ಭ್ರಷ್ಟಾಚಾರದ ದುಡ್ಡು. ದೊಡ್ಡ ದೊಡ್ಡ ಯೋಜನೆಗಳು ಬಂದು ಈ ರಾಮಪುರ ನೀರಾವರಿ ನಮ್ಮ ತಂದೆಯವರು ಚಾಲೂ ಮಾಡಿದ್ರು. ಈ 2003ರಲ್ಲಿ ಆದೇಶ ಪತ್ರ ಕೊಟ್ಟಿನಿ, ಅದನ್ನ ಬಂದು ನಾನು ಮಾಡೀನಿ ಅನ್ನೋದು. ಇವನ್ ಯಾವನು ಮಾಡಾಕದ್ನು? ಇವನು ಈ ಕ್ಷೇತ್ರದಲ್ಲೇ ಬಂದಿರಲಿಲ್ಲ. 2003ರಲ್ಲಿ SM ಕೃಷ್ಣ ಅವ್ರ ಸರ್ಕಾರ ಆ ಆದೇಶ ಪತ್ರ ಕೂಡ ಜನರಿಗೆ ಹಂಚಿನ ಬಂದು ನಾನು ಮಾಡೀನಿ ಅನ್ನೋದು. ಇವತ್ತು ಹನಿ ನೀರಾವರಿ ನಾನು ಮಾಡೀನಿ ಅನ್ನೋದು. ಈ ಮತಕ್ಷೇತ್ರದಲ್ಲಿ ನಮ್ಮ ತಂದೆಯವರ ಆದಿಯಾಗಿ ನನ್ನ ತಾಯಿ ನಾನು ಇಷ್ಟು ಅವಧಿಯಲ್ಲಿ ಕೂತಿದ್ದೀವಿ. ನಮ್ಮ ತಂದೆಯವರು 3 ಬಾರಿ, ನಮ್ಮ ತಾಯಿಯವರು 8 ತಿಂಗಳಿದ್ರು ಕೂಡ ಇವನು ಗ್ಯಾಪ್ ಅಲ್ಲ ಆಗಿದ್ದು. ಈ ರೀತಿ ಜನರನ್ನ ಮೋಸ ಮಾಡಿ, ಭ್ರಷ್ಟಾಚಾರ ಮಾಡಿ, ದುಡ್ಡು ಹಂಚಿ, ಆಸೆ ಒಡ್ಡಿ ಮೋಸದಿಂದ ಗೆದ್ದಿದ್ದಾರೆ. ಅವನು ಇಲ್ಲಿ ಜನಪ್ರತಿನಿಧಿ ಆಗಕ್ಕೆ ಅಯೋಗ್ಯ. ನನ್ನ ಬಾಯಿಗೆ ಅಯೋಗ್ಯನೇ, ಅಯೋಗ್ಯ. ಅವ್ರಿಗೆ ಏನೂ ಗೊತ್ತಿಲ್ಲ. ಒಂದು ಎಷ್ಟು ಇಲಾಖೆ ನಾವು ತಿಳ್ಕೊಂತ ಹೇಳ್ರಿ. ಫಸ್ಟ್ ಶಾಸಕನಾದ ಮೇಲೆ ಒಬ್ಬ ಜನಪ್ರತಿನಿಧಿ ಆದ ಎಷ್ಟು ಇಲಾಖೆ ಇದಾವ ನಮ್ಮ ಅಂಡರ್, ಎಷ್ಟು ಇಲಾಖೆ ಯಾವ ಜನರಿಗೆ ಸಹಾಯ ಮಾಡ್ತಾವು ಅವ್ನು ಏನೇ ಗೊತ್ತಿಲ್ಲ. ಒಂದು ಮೀಟಿಂಗ್ ಮಾಡಲ್ಲ. ಶಾಸಕ ಆಗೋದು 18 ಮಂದಿ ಅವ್ರ ಕೈಯಲ್ಲಿ ಇದಾರೆ. ಒಂದಿಷ್ಟು ಚೆನ್ನಾಗಿ ಅವ್ರ ಜಾತಿಯವ್ರೆ, ಬೇರೆ ಜಾತಿಯವ್ರು ಮತ್ತೆ ಯಾರು ಇಲ್ಲ. ಸ್ವಯಂ ಜಾತಿಯವ್ರನ್ನ ಕಟ್ಕೊಂಡಾನ. ಅವರೇ 18 ಮಂದಿ MLA. ಡಿಪಾರ್ಟ್ಮೆಂಟ್ ಒಬ್ಬರು ಕಾರವಾರ ಮಾಡುದು, ಒಬ್ಬೊಬ್ಬರಿಗೆ 4 ಡಿಪಾರ್ಟ್ಮೆಂಟ್ ಬಿಡ್ತಾನ. ಇವನು ಕಪ್ ಕುತ್ಕೊಂಡ್ಬಿಡ್ತಾನ. ಈಗ ಸಪೋಸ್ ಜಿಲ್ಲಾ ಪಂಚಾಯತಿ ಒಂದ್ 4 ಮಂದಿ, PWDಗೆ 4 ಮಂದಿ, ನೀರಾವರಿಗೆ 4 ಮಂದಿ, ಸಣ್ಣ ನೀರಾವರಿಗೆ ಒಂದು 4 ಮಂದಿ, ಹಿಂಗ 18 ಜನ ಇದಾರೆ. ಅವ್ನ MLA ಆದ್ರೆ ನಮ್ಮ ಕ್ಷೇತ್ರದ ಜನ ಹೇಳ್ತಾರ 18 ಮಂದಿ ಕಡೆ ಹೋಗ್ಬೇಕು ಮರಾಯ. ಆ ವಿಜಯಕಾಶಪ್ಪವ್ರ MLA ಆದ್ರೆ ಅವನ ಒಬ್ಬನ ಹತ್ರ ಬರ್ತಾರಂತೆ.
ಇದು ಮಾತಿದೆ ನನ್ನ ತಾಲೂಕಿನಲ್ಲಿ. ನಾನು ಯಾರು ನನ್ನ ಕುಟುಂಬದವರು ಯಾರು ರಾಜಕೀಯ ಮಾಡಲ್ಲ. ನನ್ನ ತಾಯಿ ಮಾಜಿ ಶಾಸಕರಾದ್ರು ಕೂಡ ಏನು ಎಲ್ಲಿ ಹಸ್ತಕ್ಷೇಪ ಮಾಡಲ್ಲ. ನಾನು ಹೆಂಡತಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದ್ರೂ ಹಸ್ತಕ್ಷೇಪ ಮಾಡಲ್ಲ. ನನ್ನ ಸೋದರ ದೇವರರು ಅವರು ಇವತ್ತು ಮಾಜಿ ನಗರಸಭೆ ಅಧ್ಯಕ್ಷನಾದ್ರು ಕೂಡ ನನ್ನ ವಿಷಯದಲ್ಲಿ ಈ ರಾಜಕಾರಣದಲ್ಲಿ ಹಸ್ತಕ್ಷೇಪ ಇಲ್ಲ. ಅವ್ರು ನನ್ನ ಮನೆಯವ್ರಿ ಅಪ್ಪ ಮಗ ರಸ್ತಾ ಕುತ್ಕೊಂಡು ಕಳೆದ ಬಾರಿ 2018ರಿಂದ 23ವರೆಗೂ ರಸ್ತಾ ಕುತ್ಕೊಂಡು ಭ್ರಷ್ಟಾಚಾರ ಮಾಡಿದ್ರು. ಅಕ್ರಮ ಮರಳುಗಾರಿಕೆ ದಂಧ ಎಲ್ಲ ಏನ್ ದಂಧ ಇಲ್ಲ, ಎಲ್ಲ ದಂಧ. ಇಲ್ಲೊಂದಿಷ್ಟು ಪುರಾರಿಗಳನ್ನ ಬೆಳೆಸಿದ್ರು, ಗುಂಡಾಗಿರಿಗಳನ್ನ ಇಳ್ಕಲ್ಲಲ್ಲಿ ಎಲ್ಲಾರು ನೋಡಿ ಬಂದವ. ನನಗೆ ದಾದಾಗಿರಿ ಗುಂಡಾಗಿರಿ ನಡೆಯಿಲ್ಲ. ನಾ ಯಾರಿಗೂ ಬಗ್ಗೆ ಮಗನೂ ಅಲ್ಲ, ಅಂಜ ಮಗನೂ ಅಲ್ಲ. ಈ ಬಾಳ ಮಂದಿ ಪುಡಾರಿ ಬಿಟ್ಟು ನನ್ ಸಾಕಿ ನೋಡ್ದ. ನಾ ಯಾವ್ದಕ್ಕೂ ಬಗ್ಲಿಲ್ಲ. 10 ಒಂದು 20-30 ಕೇಸ್ ಹಾಕ್ಸಿದ ನನ್ನ ಮೇಲೆ. ನನ್ನ ಮೇಲೆ ದೇಶದ ರಾಜಕೀಯ ಮಾಡೋ ಈಗ 20-30 ಕೇಸ್ ಹಾಕ್ಸಿದ. ಯಾವ್ದಕ್ಕೂ ಬಗ್ಗಿಲ್ಲ. ಬಗ್ಗವಾಗಿ ಜೊತೆ ಅಂಜು ಓಡೋಗ್ಬೇಕಾಗಿತ್ತು. ನನ್ನ ಗುರಿ ಏನು, ನೀನು ಬಂದಿ ಹೊರಗೆ ಬಗಲ ಸೀರೆ ಇಟ್ಕೊಂಡು ನಾನು ಒಳ್ಳೆ ಊರಿಗೆ ಕಳ್ಸೋರಿಗೆ ನಾನ್ ಬಿಡಲ್ಲ ಅಂತ ನಾನು ಚಾಲೆಂಜ್ ತಗೊಂಡು. ಇದೇ ನನ್ನ ಚಾಲೆಂಜ್. ಕಾಶ್ಯಪ್ನವ್ರ ಬರೀ ಅಟ್ರಾಸಿಟಿ ಕೇಸ್ ಮಾಡಿಸ್ತಾರ ಕ್ಷೇತ್ರ ಒಳಗ. ನೋಡಿ, ಅಟ್ರಾಸಿಟಿ 2013 18 23 ಇವನು 3 ಅವಧಿ ಆಗ್ಯಾನಲ್ಲ. ಸ್ವಲ್ಪ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ದಾಖಲೆಗಳನ್ನು ತೆಗಿರಿ. ಯಾರ ಅವಧಿಯಲ್ಲಿ ಎಷ್ಟು ಅಟ್ರಾಸಿಟಿಗಳು ಆಗಿದ್ದಾವೆ, ಎಷ್ಟು ಮಂದಿ ಮೇಲೆ ಕೇಸ್ ಆಗಿಲ್ಲ. ನನ್ನ ಮೇಲೆ ಆರೋಪ ಹೊರಿಸಿದ್ರು. ಒಂದು ಕೂಡ ಕೋರ್ಟ್ ಅಲ್ಲಿ ನ್ಯಾಯಾಂಗದಲ್ಲಿ ಇರಲಿಲ್ಲ. ನ್ಯಾಯಾಂಗ ಅನ್ನೋದು ಒಂದು ದೊಡ್ಡ ಶಕ್ತಿ ಇದೆ ನಮ್ಮ ದೇಶದಲ್ಲಿ. ಅದನ್ನ ನಂಬಿದೀವಿ ನಾವು. ಇವತ್ತು ಅದೊಂದು ದೊಡ್ಡ ಶಕ್ತಿ ಇರೋದಕ್ಕೆ ಇವತ್ತು ನಾವು ಹೊರಗೆ ಬಂದಿದ್ವಿ. ಇಲ್ಲ ನಮ್ಗೆ ಶಿಕ್ಷೆ ಆಗಿಬಿಡೋದಲ್ಲ. ಇಲ್ಲೇ 307 ಕೇಸ್ ಮಾಡಿಸಿದ ನನ್ನ ಮೇಲೆ, ಅಟೆಂಪ್ಟ್ ಮಾಡ್ರ. ಅದ್ರಲ್ಲೇ ಜೈಲು ಶಿಕ್ಷೆ ಆಯ್ತು ಅಂತೇಳಿ ಖುಷಿಪಟ್ಟ ಹಾಲು ಕುಡಿದ್ರಿ ಇವರು. ಆದ್ರೆ ನ್ಯಾಯಾಂಗ ಅನ್ನೋದು ದೊಡ್ಡದಿದೆ. ನ್ಯಾಯಾಂಗ ತಲೆ ಬಾಗ್ಲೇಬೇಕು. ನನ್ನ ಎತ್ತಿಡಿತ್ತು. ಇಂಥವು ಇವರು ಮಾಡಿಸಿದ್ದು ನನಗೆ 2004ರಿಂದ ಇಲ್ಲಿವರೆಗೂ, ಬಹುತೇಕ ನಾನು 2023ವರೆಗೂ ಒಂದು 30 ಕೇಸ್ 30 ಕೇಸಲ್ಲಿ ಖುಲಾಸೆ ಆಗಿದ್ದೀನಿ ನಾನು. 30 ಕೇಸ್. ಗೊತ್ತಿದ್ದು ಯಾರು ರಾಜಕೀಯದು, ಯಾಕಾಯ್ತು ಕೇಸು? ಎಲ್ಲರೂ ರಾಜಕೀಯ ಉದ್ದೇಶದಿಂದ. ಇವನ ಹತ್ರ ಇದೆ ಕೆಟ್ಟ ಬುದ್ಧಿ, ನೀಚ ಬುದ್ಧಿ. ಇವನ ಹತ್ರ ಅಸೂಯೆ ಮನೋಭಾವನೆ ಇದೆ. ಸ್ವತಃ ಇವನು ಬರೀ ಅಸೂಯೆ ಮನೋಭಾವನೆ ನಮ್ಮ ವಿರುದ್ಧ ಹೊಯ್ಕೊಳ್ಳೋದು. ಏನಾರ ಭ್ರಷ್ಟಾಚಾರ ಮಾಡೋರು, ಅಕ್ರಮ ಮಾಡಿದ್ರು, ಇಸ್ಪೇಟ್ ಆಡಿಸ್ತಾರ. ನನಗೇನು ಬಂದೈತ್ರಿ ಇಸ್ಪೇಟ್ ಆಡಿಸೋದು? ಇವನು ಬೇಕಾಗಿತ್ತು ದುಡ್ಡು, ಅದಕ್ಕೆ ಬರೋದು ನಮ್ಮ ತಾಲೂಕಕ್ಕೆ. ನನಗೇನು ಅಷ್ಟು ಗತಿಗೆ ನಿಂತಿಲ್ಲ. ನಾನು ಮರಳು ಮಾರಿ ಏನೋ ಮಾಡ್ಕೊಂಡು ಎಲ್ಲರೂ ಪಾಪ ಮರಳು 3 ಮಂದಿ ಇದ್ದವರು ತಮ್ಮ ಮನೆಗೆ ಹಾಕೊಂತಾರ. ಯಾರು ಬೇಕವ್ರು? ಈಗ ನಿಯಮಗಳು ಬಂದವು, ಕಾನೂನುಗಳು ಬಂದವು. ಅದನ್ನ ಯಾರೋ ಇಷ್ಟು ಜನ ಮಾಡ್ತಿರ್ತಾರ. ಆದ್ರೆ ಇವನು ಏನಾದ್ರು ಗೊತ್ತಾ, 2018ರಿಂದ 23 ಸ್ವತಃ ಮಗ ಇವ್ರ ಮನೆಯವರು ಒಂದೊಂದು ಪಾಯಿಂಟಿಗೆ ಒಬ್ಬೊಬ್ರು ಏಜೆಂಟ್ರು 26% ಒಂದು ಪಾಯಿಂಟಿಗೆ ಲೆಕ್ಕ ಕೊಡ್ತೀನಿ ನಾನು. ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ. ಯಾರು ಪಾಯಿಂಟ್ ಓನರ್ಗಳಿದ್ರು 26% ದುಡ್ಡು ಪ್ರತಿದಿನ ದುಡ್ಡು ಎನಿಸಿ ಕೊಟ್ಟೋಗ್ಬೇಕು ಇವರಿಗೆ. ಎಷ್ಟು ಟ್ರಿಪ್ ಹೋಗುತ್ತೆ, ಒಂದು ಟಿಪ್ಪರ್ ಒಂದು ಟ್ರಿಪ್ ಹೋದ್ರೆ ಅದಕ್ಕೆ ಅದರ 16% ಇವ್ರು ತೆಗೆದು ಕೊಡ್ಬೇಕು. ದಿವಸ ಪೇಮೆಂಟ್. ಇವ್ರ ಮಗ ಕಂಟಿ ಸರ್ಕಲ್ ಕುತ್ಕೊಂಡು ದುಡ್ಡು ಎನಿಸ್ತಿದ್ದ. ಒಬ್ಬ ಇವನ ಶಿಷ್ಯ, ಅವನ ಏಜೆಂಟ್, ಅವ APMC ಕುತ್ಕೊಂಡು ದುಡ್ಡು ಎನಿಸ್ತಿದ್ರು. ಇವ್ರು ಮಾಡಿರೋ ಭ್ರಷ್ಟಾಚಾರ, ನಾನಲ್ಲ. ಇವ್ ಬಂದಾಗ ಏನಿದ್ದ, ಈಗೇನಾಗ ನೋಡ್ರು ಸ್ವಲ್ಪ ಅವ್ನು ತೆಗಿಲ್ಲ ಆಸ್ತಿ ಗೊತ್ತಾಗುತ್ತೆ. ಪೊಲೀಸ್ ಸ್ಟೇಷನ್ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ಕೇಸ್ಗಳು ಯಾರು ಮಾಡಿಸ್ಯಾರಂತ. ದಾಖಲೆಗಳು ಸಿಗ್ತಲ್ಲ, ಎಷ್ಟು FIR ಗಳಾದವು, ಯಾವ ಪ್ರೇರಣೆಗಾದವು, ಅಟ್ರಾಸಿಟಿ ಎಷ್ಟಾದವು, ತೆಗಿರಿ. ಇವರು ಮಾಡೋ ಅಂಕಟಗಿರಿಗೆ ಯಾವ್ದೋ ಮೊನ್ನೆ ಒಬ್ಬ ಇಲ್ಲೇ ಇಲ್ಕಲ್ಲ ಅವನೊಬ್ಬ, ಅದು ಯಾವ್ದೋ ನ್ಯೂಸ್ ಇದೆ, ವಿಜಯ್ ನ್ಯೂಸ್ ಯಾವ್ದೋ, ಒಬ್ಬ ಯೂಟ್ಯೂಬ್ ವರದಿಗಾರ. ಅವನು ಇವನ್ ಶಿಷ್ಯ. ಇವನು ಆ ಹುಡುಗನ್ ಬಿಟ್ಟು ಇವನು ಅಧಿಕಾರವಾಗಿದ್ದಾಗಂತೂ ಜನ ಸುಲಿಗೆ ಮಾಡಿದ್ರು. ಇವ್ರೆಲ್ಲರಿಗೂ ಇಂಥವ್ರಿಗೆ ಬಿಟ್ಬಿಡುದು ಏಜೆಂಟ್ಗಳಿಗೆ. ಮೊನ್ನೆ ಪಾಪ ಈ ಮಣ್ಣು ಮರಳು ಹೊಲಕ್ಕೆ ಹಾಕಕ್ಕ ಯಾರೋ ಕೆಂಪು ಮಣ್ಣು ಹಾಕ್ಸ್ಕೊಂತಿರ್ತಾರೆ. ಆ ಮಣ್ಣು ಹಾಕ್ಸ್ಕೊಳಕ ಪಾಪ ಅವ್ರು ಬಡವರು ತಾಂಡಾವಿಂತ್ರ ಇಲ್ಲಿ ಇಲ್ಕಲ್ಲ ತಗೊಂಡು ಹಾಕ್ತಾರೆ ಟಿಪ್ಪರ್ಗಳು. 510 ರೂಪಾಯಿ ಉಳಿಸ್ಕೊಂಡು ಪಾಪ ತಿಂತಿರ್ ಜೀವನ ಮಾಡ್ತಿರ್ತಾರ. ಅವ್ರಿಗೆ ಏನು ಹಸ್ತಾವಸರ ಮಾಡೋ ತಿಂಗಳ. ಇವನು ಅವನು ವಿಜಯ್ ಅಂತ, ವಿಜಯ್ ಗವಿಮಠ್ ಅಂತವ ಅವನ ಹೆಸರು ಹೇಳ್ತೀನಿ ನಾನು.
ಅವ್ನು ಲೋಫರ್ ಅವ, ಏಜೆಂಟ್ ಅವ. ಪಾಪ ಅವರಿಗೆ ಧಮಕಿ ಮಾಡಿ ಅವ್ರು ವಿಡಿಯೋ ಮಾಡೋದು, ಅವ್ರ ಲಾರಿನ ವಿಡಿಯೋ ಮಾಡ್ಬಿಟ್ಟು ಒಂದು ಪ್ರೆಸ್ಸಿಗೆ ಕೊಡ್ತೀನಿ, ಕೇಸ್ ಮಾಡಿಸ್ತೀನಿ ನಿಮ್ಮ ವಿರುದ್ಧ, ಇಲ್ಲ ನನ್ನ ಚಾನಲ್ ಅಲ್ಲಿ ಪ್ರಕಟ ಮಾಡ್ತೀನಿ. ಈ ರೀತಿ ಏನು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಇವ್ ದುಡ್ಡು ಕೈಯಲ್ಲಾಗಿಸ್ಕೊಂಡಾನ, ಅಕೌಂಟ್ಗೆ ಹಾಕ್ಸ್ಕೊಂಡ ಫೋನ್ ಪೇ ದಾಖಲೆ ಕೊಡ್ತೀನಿ, ಫೋನ್ ಪೇ ಮಾಡಿಸ್ಕೊಂಡಿಲ್ಲ. ಮತ್ತೆ ಅವ್ರು ಫೋನ್ ಪೇ ಮಾಡಿ ತಗೊಂಡೋಗಿ ಮೊನ್ನೆ ಮಿಕ್ಕಿ ಅವನಿಗೆ ಸಾಕಾಗಿ ಕೊಡ್ಲಾರ್ದ ಒಂದು ಕೇಸ್ ಮಾಡಿದ, ಅದು ಅಟ್ರಾಸಿಟಿ ಕೇಸು. ಮತ್ತೆ ಅವನು ಬಂಜಾರ ಸಮಾಜದವರು, ಮತ್ತೆ ಅವ್ರಿಗೆ ಜಾತ್ಯಂತರ ನಿಂದನೆ ಮಾಡ್ಯಾನ, ಮತ್ತೆ ದುಡ್ಡು ವಸೂಲು ಮಾಡ್ಯಾನ, ಅವ್ರು ಏನು ಅಟ್ರಾಸಿಟಿ ಮಾಡ್ಯಾರ. ಅವ್ರು ದಂಧೆ ಮಾಡೋದು ಬದುಕ್ಬೇಕಲ್ಲ. ಮತ್ತೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ದುಡ್ಡು ವಸೂಲು ಮಾಡ್ಕೊಂಡು ಫೋನ್ ಪೇ ಮಾಡಿಸ್ಕೊಂಡು ರೆಕಾರ್ಡ್ಸ್ ಇಟ್ಟಾರ ಅವರು. ಇವ್ರಿಗೆ ಅದು ಸಮರ್ಥನೆ ಮಾಡ್ಕೋತಾನೆ, ಅವ್ರನ್ನ ಇಂಥವ್ರು ಸಮರ್ಥನೆ ಮಾಡ್ಕೊಳ್ಳೋದು. ಯಾರೋ ಪತ್ರಕರ್ತನ ಮೇಲೆ ಅಲ್ಲೇ ಮಾಡಿಸಿದ, ಅವನ ಮೇಲೆ ಅಟ್ರಾಸಿಟಿ ಮಾಡಿಸಿದ, ನಾನು ಯಾಕೆ ಮಾಡಿಸಲ್ರಿ? ಕೆಲವರಿಗೆ ಹಕ್ಕು ಐತಲ್ಲ, ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ, ಹಕ್ಕಿನಂತ ಕೇಳ್ತಾರ, ಅದನ್ನ ನನ್ನ ಮೇಲೆ ಹಾಕೋದು. ನಾನ್ ಮಾಡಿಸಿದ್ದೆ, ಅಟ್ರಾಸಿಟಿ ಮಾಡಿಸ್ತಾರ. ಇವನ್ ಮಗನ ಅದಾರು ನಮ್ಮ ಹುಡುಗಂಟಿದ್ದ, ಅವ್ನ ಪಾಪ ಒಡ್ರ ಹುಡುಗ, ಬೋವಿ ಸಮಾಜ, ಅವನು ಮತ್ತೀಗ ಪರಿಶಿಷ್ಟ ಜಾತಿಯಲ್ಲಿ ಬರ್ತಾನ. ಅವನು ಬಾಯಿಗೆ ಬಂದು ಉಗುದ, ಮತ್ತೆ ಉಗುದ ಹೋಗಿ ಮತ್ತೆ ಕೇಸ್ ಮಾಡ್ಬೇಕು ಬೇಡ, ಏನ್ ಮತ್ತೆ ಹೊಡ್ಯಾಕ್ ಹೋಗ್ತಾರ, ಎದುರ್ಸಕ್ಕಾಗತ್ತಾ? MLA ಮಗ ಇವೆಲ್ಲ ಸಹಜವಾಗಿ ನಡೆದಂತದ್ದು. ಇವ್ರು ಮಾತಾಡ್ಲಿಕ್ಕೆ ಆಗಿದ್ದು, ಇವ್ರು ಮಾಡಿದ್ಕೆ ಆಗಿದ್ದು, ಅದನ್ನ ನಮ್ಮ ಹಾಕೋದು. MLA ಮಾಡಿಸಿದ ಅಟ್ರಾಸಿಟಿ, ಅದಕ್ಕೆ ಹೇಳ್ತಿಲ್ಲ, ಶರಣು ಬೇಡ, ದಾಖಲೆ ಕೊಡ್ತೀನಿ, ಬೇಕಂದ್ರೆ ನಾನು ತೆಗಿಸ್ಕೊಡ್ತೀನಿ. ವಿಜಯಾನಂದ ಕಾಸರನೂರ್ ಸಾಹೇಬ್ರು ಕೆಳಮಟ್ಟದ ಭಾಷೆಯನ್ನು ಯೂಸ್ ಮಾಡ್ತಾರ, ರಾಜಕಾರಣದಲ್ಲಿ ಶೋಭಿತಾರಂತದಲ್ಲ. ನಾ ತೆಳಬಟ್ಟದ ಭಾಷೆ ಅವ್ರು ಉಪಯೋಗ ಮಾಡಿದಕ್ಕೆ ನಾನು ಮಾಡ್ಬೇಕಾಗತ್ತೆ, ಇಷ್ಟೇ. ಅಂದ್ರ ಈಗಿನ ಕಾಲ ಹೆಂಗಿದೆ ಅಂದ್ರ ಟಿಟ್ ಫಾರ್ ಟ್ಯಾಟ್ ಇಲ್ಲ ಅಂದ್ರೆ ಇವನ್ನೆಲ್ಲ ಅದೇನೋ ಅಂತಾರಲ್ಲ, ಬೇರೆ ರೀತಿ ಅರ್ಥ ಮಾಡ್ಕೋತಾರ ಜನ. ಈ ನಾನೆಲ್ಲ ಅಂದ್ರೆ ಈ ಕ್ಷೇತ್ರದ ಬೇರೆಯವರಾಗಿದ್ರ ಊರ್ ಬಿಟ್ಟು ಓಡಿಸ್ತಿದ್ರು ಅವರು. ಏನ ಅವ್ರಿಗೆ ತಕ್ಕನಾಗಿಂದ ನಾನು ಅದನ್ನ ದೇವರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ. ಅದಕ್ಕೆ ಯಾರಿಗೂ ನಾನು ಪರ್ಮಿಷನ್ ಬೇಕಾಗಿಲ್ಲ. ನನಗೇನಾದ್ರು ಮಾತಾಡಿದ್ರೆ ನಾನು ಅದೇ ಭಾಷೆಯಲ್ಲಿ ಉತ್ತರ ಕೊಡೋದು ನನ್ಗೆ ಗೊತ್ತೈತಿ. ಅವ್ನು ಅದೇ ಭಾಷೆ ಬಳಕೆ ಮಾಡ್ಕೊಂತಾನಲ್ಲ, ಅವನೇನು ಸೌಜನ್ಯತೆ ನಮಗೆ ಹೇಳ್ತಾರ, ಏನು ಶಬ್ದದಲ್ಲಿ ಮಾತಾಡ್ತಾರ, ನೀನು ಅಸಲಿ ಶಬ್ದದಲ್ಲಿ ಮಾತಾಡ್ತೀಯಲ್ಲಪ್ಪ. ಅವನು ಇವನು ಮತ್ತೆ ಹೇಳದ ಮೊನ್ನಿಗೊಂದೇನು ರೈತ ಹೋರಾಟ ಮಾಡಕ್ ಹೋಗಿದ್ದ, ಮೆಕ್ಕೆಜೋಳದ್ದು ಬೆಲೆ ಕೊಟ್ಟಿವಿ ಆಲ್ರೆಡಿ. ಸುಮ್ಮನೆ ಜ್ಞಾಪಕ ನಾನು ಬೇಯಕ್ಕೆ ಇದಕ್ಕೆ ಹಾಕ್ತಾನ, ನನ್ ಬೇಯಕ್ಕೆ ಬಂಡಿ ಪಟಕ ಸತ್ಕೊಂಡು ಮಾತಾಡ್ತಾನ, ನನ್ ಕೇಳಿದಾಗ ಮಾತಾಡಲ್ಲ. ನಾನು ನೆಕ್ಸ್ಟ್ ಡೇ ಉತ್ತರ ಕೊಟ್ಟೆ, ಯಾವ ಭಾಷೆಲ್ಲ ಉತ್ತರ ಕೊಟ್ಟಿಲ್ಲ ಆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನಾನು. ನನಗೇನು ಅನ್ಸಿಕೆ ಇಲ್ಲ, ನೀನ್ ಮಾತಾಡೋದು ಬಾಯಿ ಬಂದ್ ಮಾಡ. ನೀನು ವಯಸ್ಸಾದವರು 63 ಉಚ್ಚವಾಗೈತಿ, 64 65 ವಯಸ್ಸು ಅವನಿಗೆ. ಈಗ ನನಗೆ ಇನ್ನು 54, ಮತ್ತೆ 10 ವರ್ಷ ಫರಕ್ ಇದೆ. ಮತ್ತೆ ನನ್ನ ಜೊತೆಗೆ 100 ವರ್ಷದಿಂದ ಮಾತಾಡಿದ್ರೆ ಮತ್ತೆ ಹೇಳೋದು ನನ್ನ ಮಗನ್ ಬಿಡ್ತೀನಿ ಬಾ ಅನ್ನೋದು. ಬಿಟ್ರು ಬಿಡು, ಮಗನ ಬಿಡು, ನೀನ್ರೆ ಬಾ. ನಾನೇಂತ ಹೇಳಿದ್ದೀನಿ, ನನಗೇನು ನಾನು ಇದೇ ತಾಲೂಕಲ್ಲಿ ಹುಟ್ಟಿನಿ, ಇದೆ ನಾನು ಸತ್ರ ಇಲ್ಲೇ ಮಣ್ಣಾಗತ್ತೆ ನಂದು. ಇವ್ನ ಸತ್ರ ಇಲ್ಲಾಗತ್ತೆ ಕೇಳ್ರಿ, ಅವ್ರ ಮಕ್ಕಳು ಎಂತಿದ್ದು ಲೆಕ್ಕ ಹೋಗಿ ಮುಗಿಸ್ತಾರ ರಾಯಚೂರು ಜಿಲ್ಲೆಗೆ, ಬೆಂಗಳೂರು ತಾಲೂಕಕ್ಕೆ. ಅದನ್ನೇ ಹೇಳೋದು ನಮ್ಮ ಕ್ಷೇತ್ರ ಜನತಾ ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ಜನ. ಏನಾಯ್ತು ಅಂದ್ರೆ ಈ ಸರಿ ಅರ್ಥ ಆಗೈತೆ ಅವ್ರಿಗೆ. ಅದಕ್ಕೆ ಎಷ್ಟು ಬಹುಮತದಿಂದ ಗೆಲ್ಸ್ಯಾರ. ಇನ್ನೂ ಮಾತಾಡ್ತಾನ ಒಬ್ಬ, ಲ್ಯಾಟ್ರಿ ಯಂತ್ರ ಗೆದ್ದ ಅಂತ. ಹೆಂಗ್ ಲ್ಯಾಟ್ರಿ ಯಂತ್ರ 30,000 ಓಟ್ ಹಾಕ್ತಾರ ಹತ್ರ. ಅವ್ರು ಇನ್ನೊಬ್ಬ ನಿಂತಿದ್ದ ಇಂಡಿಪೆಂಡೆಂಟ್ ಫುಟ್ಬಾಲ್, ಅವರಂತೂ ಕ್ಷೇತ್ರದ ಪತನೇ ಇಲ್ಲ. ಎಲೆಕ್ಷನ್ ಬರೋದ್ಮೇಲೆ ಅಂಗಡಿ ತೆಗಿತಾನ, ಎಲೆಕ್ಷನ್ ಮುಗಿತಾ ಇದ್ದಾಗ ಅಂಗಡಿ ಮುಚ್ಕೊಂಡು ಹೋಗ್ಬಿಡ್ತಾನ. ಅದಕ್ಕೆ ನಾ ಇಬ್ಬರಿಗೆ ಇಟ್ಬಿಟ್ಟಿ ಟೂರಿಂಗ್ ಥಿಯೇಟರ್ ಇದ್ದಂಗ. ಟೂರಿಂಗ್ ಥಿಯೇಟರ್ ಬರ್ತಾವ ಊರಿಗೆ, ಟೆಂಟ್ ಹಾಕ್ತಾವು, ನಾಟಕ ತೋರಿಸ್ತಾರ, ನಾಟಕ ಮುಗಿಸಿದ ಕಿತ್ಕೊಂಡು ಹೋಗ್ತಾರ. ಇಷ್ಟೇ ಇವರಿಬ್ರು ಹಣೆಯವರ. ನಮ್ಮ ಕ್ಷೇತ್ರದಲ್ಲಿ ಶಾಸಕ ಯತ್ನಾಳ್ ಕಾಣಿಸ್ತಾರೆ ಸರ್ ಪದೇ ಪದೇ. ಅಯ್ಯೋ ಅವನಿಗೊಂದು ದೊಡ್ಡ ಹುಚ್ಚಿಡೋದ್ರಿ ಯತ್ನಾಳಗ. ಅವ್ರು ತಿಳ್ಕೊಂಡು ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಶಾಸಕ ಆಗ್ಬಿಡ್ಬೋದು, ನನ್ನ ಮಗನ್ ನಿಂದ್ರಿಸಿ ಬಿಡ್ಬೋದು. ಇಲ್ಲಿ ಕನಸು ಕಾಣಕತ್ತ ಆಗಲ್ ಕನಸಾಗಳೆ. ಅವ್ನು ಸ್ವಾಮಿನ ತಗೊಂಡು ಒಂದು ಹರಾಜಾಗಿದ್ದು ಬಿಲ್ಡಿಂಗ್ ತಗೊಂಡು ಕೂಲ್ ಸಂಘ ನಾವು ಹೊರ ಹಾಕಿದ್ವಲ್ಲ, ಸ್ವಾಮಿನ ಹೊರ ಹಾಕಿದ್ರೆ ಒಂದು ಹರಾಜಾಗಿತ್ತು ಬೆಳೆ ಒಂದು ಮಣಿ. ಅದು ಪಾಪ ನಮ್ಮ ಸ್ವಾಮಿಗಳ್ದು, ಅದು ಸಿದ್ದಶ್ರೀ ಬ್ಯಾಂಕ್ ಹರಾಜಾಗೈತಿ. ಆ ಮನಿ ಕೊಡ್ಸ್ಯಾನೀಗ ಅವನಿಗೆ ಸ್ವಾಮಿಗೆ. ಅದು ನನ್ನ ವಿರುದ್ಧ ಇಲ್ಲಿ ಪಕ್ಷ ಕಟ್ಟಕ್ಕ, ನನ್ನ ವಿರುದ್ಧ ರಾಜಕೀಯ ಮಾಡೋದು ಬೇಕಲ್ಲ ಯಾರ
ಇದೇ ನನ್ನ ಕಿವಿಯಾಗ ಊಟಕೊಂಡು ನಾನು ಮೀನಕ್ಕೆ ಈಜಾಡೋದು ಕಳಿಸ್ಬೇಕಲ್ಲ ಮೀನಕ್ಕೆ ಈಶಾಡೋದಾದ್ರೆ ಕಳ್ಸಕ್ಕಾಗತ್ತ ಇವಾಗ ಕಲ್ತು ಬಂದು ನನ್ನ ಮಗ ಯತ್ನಾಳ ನನಗ್ ಮಾತಾಡ್ತಾನ ಅವ್ರ ಅಪ್ಪನ ದಂಡ ಈ ತಾಲೂಕಿಗೆ ಬಂದಿದ್ರ ಅಂತ ಹೇಳ್ರಿ ಅವನಿಗೆ ತೋರಿಸ್ತೀನಿ ನಾನೇನು ತೋರಿಸ್ತೀನಿ ಇಲ್ಲ ನನಗೆ ನಾನು ಪಕ್ಷದವ್ರು ಟಿಕೆಟ್ ಕೇಳಾಕತ್ತೀನಿ ದಯವಿಟ್ಟು ಬಿಜಾಪುರ ನಗರಕ್ಕೆ ಇವನ ವಿರುದ್ಧ ನಾನು ಟಿಕೆಟ್ ಕೊಡ್ರಿ ಅಂತೇಳಿ ನಾನಿಲ್ಲ ಅಲ್ಲಿ ಬಂದು ತೋರಿಸ್ತೀನಿ ರೆಡಿ ಆಗಂತ ಹೇಳ್ರಿ ಅವ್ನಿಗೆ ಎರಡರಾಗ ಒಂದಕ್ಕೆ ನಾನು ರೆಡಿ ಎರಡರಾಗ ಒಂದು ನಾನು ಬಿಜಾಪುರ ನಗರಕ್ಕೆ ನಾನು ಟಿಕೆಟ್ ಕೊಡ್ಬೇಕು ನಮ್ಮ ಪಕ್ಷದವ್ರು ನಾ ಅಲ್ಲೇ ನಿಂದಿರ್ತೀನಿ ಇಲ್ಲ ಅವ್ನು ತಾಕತ್ತಿದ್ರೆ ಬಂದ್ ನಿಂದ್ರ ಅಂತ ಹೇಳ್ರಿ ಎರಡಕ್ಕೂ ಸವಾಲಕ್ಕೆ ನಾನು ರೆಡಿ ಇಲ್ಲಿ ಬಂದಾಗಲೇ ಅವ್ನು ಮನೆ ಫುಟ್ಬಾಲ್ ನಿಂತಿದ್ನಲ್ಲ ಒಬ್ಬ ಇಲ್ಲಿ ಅವನು ಟೋರಿ ಥಿಯೇಟರ್ ಈ ಇಲೆಕ್ಷನ್ ಹೋದ ಹೊಳೆ ಬಂದಿಲ್ಲ ಕ್ಷೇತ್ರಕ್ಕ ಈ ಯತ್ನ ಬಂದಾಗ ಬಂದು ಅವ್ನ ಮರಿ ಕರ್ಕೊಂಡು ಹೋಗ್ಯಾರ ಇವ್ನು ದೊಡ್ಡ ನೋಡುವ ಬುಡಕ್ಕೆ ನೀರ್ ಬಂದೈತಿ ಯಾಕಂದ್ರೆ ಇವ್ರು ಬಿಜೆಪಿ ಅವರು ಅಲ್ಲಿ ಹೋಗಿ ಕುಂತಾರ ಎಲ್ಲಿ ಆ ಫುಟ್ಬಾಲ್ ಅವ್ರ ಮನೆಯಾಗ ಅಲ್ಲಿ ಹೋಗ್ಯಾನ ನಿಮ್ಮ ಗೊಡ್ಡೆಮ್ಮಿ ಬಿಜಾಪುರ ಗೊಡ್ಡೆಮ್ಮಿ ಅವನು ಅಲ್ಲಿ ಕೂತಾನ ಅಲ್ಲಿ ಇವರು ಬಿಜೆಪಿ ಅವರು ಹೋಗ್ಯಾರ ಇವನಿಗೆ ಮತ್ತೆ ಸಹಜ ಬಿಜೆಪಿ ಅವರು ಎತ್ತಾಳ ಜೊತೆಗೆ ಹೋದ್ರ ಎತ್ತಾಳ ಪಾಲ್ಟಿ ಮತ್ತೆ ಪಕ್ಷಕ್ಕೆ ಹೊರಗೆ ಹಾಕಿದ್ದು ಉಚ್ಚಾಟನೆ ಕ್ಯಾಂಡಿಡೇಟ್ ಇದೆ ಇದು ಹೊರ ಸೇರ್ಕೋಕ ಹಿಂದುತ್ವ ಹಿಂದೂದಿ ಅಂತ ಸ್ವಯಂ ಘೋಷಿತ ಹೊಂಟೈತಿ ಇದನ್ನೇನ್ ಕರ್ಕೊಳ್ಳಲ್ಲ ಅವ್ರು ಡಿಸೈಡ್ ಮಾಡಿ ಹೊರಗೆ ಹಾಕ್ಯಾರ ಈ ಸಾರಿ ಇದನ್ನ ಇಷ್ಟ ಒದರ್ಕೊಂತ ಹೋಗಕ್ ಬಿಡ್ತಾರ ಈಗ ಎಷ್ಟು ದಿವಸ ಹೋದ್ರಕ್ ನೋಡವ ಅದಕ್ಕೊಂದು ನಿಗಡಿ ಇದೆ ಹೋದ್ರದಕ್ಕೆ ಹೋದ್ರೆ ನಿಮ್ಗೆಲ್ಲ ಬೇಕಾರ ಒಂದ್ ದಿವ್ಸ ಕೊನೆ ಅನ್ನೋದು ಎಲ್ಲರಿಗೂ ಐತಲ್ಲ ನನಗೂ ಐತಿ ಅವ್ರಿಗೆ ಐತಿ ಈ ಕುರ್ಚಿಯಲ್ಲಿ ಶಾಶ್ವತ ಅಂತ ನಾನೇನು ಕುಂತಿಲ್ಲ ಮತ್ ನೋಡೋ ತಾಕತ್ ಬಂದ್ರ ನಾನು ಅವನ್ನ ನೋಡಾಗ್ಲೂ ರೆಡಿ ಇದ್ದೀನಿ ಸರ್. ಹುಣಗುಂದ ಮತಕ್ಷೇತ್ರದ ಸರಿ ಕೋರ್ಟ್ ಕಟ್ಟಡ IB ಡಿಗ್ರಿ ಕಾಲೇಜ್ ದೊಡ್ಡನಗೌಡ ನನ್ನ ಅಧಿಕಾರದಲ್ಲಿ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಅವನು ಬರೀ ಮಾತಾಡೋದು ಬಿಟ್ರ ಮತ್ತೇನು ಮಾಡೋದಿಲ್ಲ. ಮಾಡಿದ ಇತಿಹಾಸ ಕೊಡಬೇಕು, ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು. ನಾ ಬಹಿರಂಗವಾಗಿ ಅವನಿಗೆ ಒಂದು 10 ಸಾರಿ ಕರೆದಿದ್ದೀನಿ. ಮಾಧ್ಯಮದವರು ಕುಂದಿರಿಸ್ಕೊಂಡು ಮಧ್ಯ ನಿರ್ಣಾಯಕರಿಗೆ ಆ ಕಡೆ ಈ ಕಡೆ ಕುಂದಿರ್ಸ್ರಿ, ನಾನು ದಾಖಲೆ ತರ್ತೀನಿ, ಅವನು ದಾಖಲೆ ತುಂಬರ್ಲಿ. ಅವನು ಈ ಮತಕ್ಷೇತ್ರಕ್ಕೆ ಏನ್ ಮಾಡಿ ಅಂತ ಅವ್ನು ಬಿಡುಗಡೆ ಮಾಡ್ಲಿ, ನಾವೇನ್ ಮಾಡಿದೀನಿ ನಾನು ಬಿಡುಗಡೆ ಮಾಡಿ. ಸಿಂಪಲ್. ನೀವೀಗಾರ ತೀರ್ಮಾನ ಮಾಡ್ರಿ, ಯಾರು ತಂದೆ ಅಂತಾರ ಬರ್ರಿ, ಇಲ್ಲ ಅವ್ನು ತಂದಿಲ್ಲ ಅಂತಾರ ಬರ್ರಿ, ನಾನ್ ತಂದೆ ನನ್ನ ಹೆಸರು ಬರ್ರಿ, ಇಲ್ಲ ಅವ್ನು ತಂದೆ ಅವನ ಹೆಸರು ಬರ್ರಿ. ಸಿಂಪಲ್. ಸುಮ್ಮನೆ ನಾನ್ ತಂದೆ ಮಾಡಿದ ನೀರಾವರಿ ಯೋಜನೆ ನಾನು ಅಂತ ಹೇಳ್ತಾನೆ ಇವನು ತಾಲೂಕಕ್ಕೆ ಬಂದಿರಲಿ ಪುಣ್ಯಾತ್ಮ. ಮತ್ತೆ ಇನ್ನೇನ್ ಹೇಳ್ತೀರಿ, ನಾನು ಬಿಡ್ತಾನ ಇವ ಬರೇ ಮಾತು ಸುಳ್ಳು. ಅದು ರಾಜಕಾರಣ ಅಂದ್ರೆ ಸುಳ್ಳು ಮಾತಾಡಿದ್ರೆ ರಾಜಕಾರಣ ಅನ್ಕೊಂಡ್ಬಿಟ್ರೆ ನಿಮ್ ಜೀವನದಾಗ ಕೆಲವಷ್ಟು ರಾಜಕಾರಣಿಗಳ ಅವಳು ತಪ್ಪು ತಿಳ್ಕೊಬೇಡ್ರಿ. 2 ತರದ ರಾಜಕಾರಣಿಗಳ, ಕೆಲವಷ್ಟು ಸುಳ್ಳು ಹೇಳಿ ರಾಜಕಾರಣ ಮಾಡೋದು, ಕೆಲವು ಸತ್ಯ ಹೇಳಿ ರಾಜಕಾರಣ ಮಾಡೋದು ಅದ. ನಾನು ಸುಳ್ಳು ಹೇಳಿ ರಾಜಕಾರಣದೊಳಗೆ ನಾನು ಗುರುತಿಸ್ಕೊಳ್ಳೋದಿಲ್ಲ. ನಾನು ಜೀವನವರೆಗೂ ನಾ ಸತ್ಯನ ಮಾತಾಡುವಾಗ ಹೆಂಗ ಬೇಕಾದ್ರೆ ಜನ ನೀವು ಎತ್ಕೊಳ್ಳಿ, ಕೈ ಬಿಡ್ಲಿ. ಎತ್ಕೊಂಡ್ರೆ ಜನರ ಜೊತೆಗೆ ಇರ್ತೀನಿ, ಇಲ್ಲ ನನ್ನ ಮನೆಯಾಗ ಇರ್ತೀನಿ. ಸಿಂಪಲ್. ಮತ್ತೇನಿದೆ? ವಿಜಯಕಾಂತ್ ಕಾಶ್ಯಪ್ನವರು ಮಾತಿನಲ್ಲಿ ಮನೆ ಕಟ್ಟೋರು. ನೋಡಿ, ನನಗೆ ಅವಶ್ಯಕತೆ ಇಲ್ಲ ಮಾತಿನಲ್ಲಿ ಮನೆ ಕಟ್ಟಂತದ್ದು. ಇದ್ದಿದ್ದಂಗೆ ಹೇಳಿ ಏನಾಗೋದೈತಿ? ಸುಳ್ಳು ಹೇಳಿ 100 ಸಾವಿರ ಮಂದಿನ ಪಾಪ ಚಪ್ಪಲ್ ಅವ್ರವ್ರಿಗೆ ನಾವು ಮನೆಗೆ ಅಡ್ಡಾಡಿಸ್ಕೊಳ್ಳೋದು ಮನುಷ್ಯನೂ ಅಲ್ಲ. ಆಗತ್ತಂದ್ರೆ ಆಗತ್ತೆ, ಹೇಳ್ಬಿಡು. ನನ್ನ ಸಂಬಂಧಿಕರಿಗೆ ಹೇಳ್ತೀನಿ ಅವನ. ಇನ್ನು ಹೊರನವ್ರಿಗೆ ಎಲ್ಲರಿಗೂ ಅಂದ್ರ ನೇರವಾಗಿ ನಾನು ಅವ್ರಿಗೆ ಹೇಳ್ಬಿಡೋದು. ಆಗತ್ತಂದ್ರೆ ಅಡ್ಡಾಡ್ರಪ್ಪ, 10 ಸಾರಿ ಬರ್ರಿ ನನ್ನ ಮನೆಗೆ ಕರೆಕ್ಟ್. ಆಗ್ಲಾರ ವಿಷಯ ತಗೊಂಡ್ಬಂದು ನೀವು ಡೈಲಿ ಅಡ್ಡಾಡಿದ್ರೆ ಉಪಯೋಗ ಏನು? ನಿಮ್ಮನ್ನ ನಾನು ಸುಮ್ನೆ ಅವ್ರು ಬಸ್ ಅನ್ಕೊಳ್ರಿ, ಪಾಪ ದುಡ್ಡು ಖರ್ಚು ಮಾಡ್ಕೊಂಡು ಬರ್ಬೇಕ ನನ್ನ ಮನೆಗೆ ಹಳ್ಳಿ ಹತ್ರ ಬಂದ್ರ ಅವ್ರಿಗೆ ಯಾಕೆ ಅಡ್ಡಾಡಿಸೋದು? ಈ ಒಂದು ಸ್ವಭಾವ ನಮ್ದು. ಜನರಿಗೆ ತೊಂದರೆ ಕೊಟ್ಟು ನಾವು ಖುಷಿಯಾಗಿ ಮಲ್ಕೊಳ್ಳೋದಕ್ಕ ನನ್ನ ಮನಸ್ಸು ಒಪ್ಪೋದಿಲ್ಲ. ಕಾಶ್ಯಪ್ ಸಾಹೇಬ್ರ ಅತ್ಯಂತ ಪೊಲೀಸರಿಗೆ ಸವಾಲ್ ಹಾಕಿದವರು ಅಂತ ಮಾತು ಸರ್. ನಾನು ಸಂವಿಧಾನವನ್ನ ಬಹಳ ಅರ್ಥಪೂರ್ಣವಾಗಿ ಅರ್ಥಿಸ್ಕೊಂಡು, ಸಂವಿಧಾನದಲ್ಲಿ ಒಬ್ಬ ಜನಪ್ರತಿನಿಧಿ ಇರ್ಬೋದು, ಒಬ್ಬ ಪೊಲೀಸ್ ಅಧಿಕಾರಿ ಇರ್ಬೋದು, ಇನ್ನೂರಿಂದ ಎಲ್ಲ ಇಲಾಖೆ ಅಧಿಕಾರಿಗಳಿರ್ಬೋದು, ಅವ್ರಿಗೆ ಒಂದು ರೈಟ್, ನಮಗೂ ಒಂದು ರೈಟ್. ಓಕೆ, ಅವ್ರ ಕರ್ತವ್ಯನ ಅವ್ರು ಪ್ರಾಮಾಣಿಕವಾಗಿ ನಿಭಾಯಿಸ್ಬೇಕಲ್ಲ. ಒಬ್ಬ ಪೊಲೀಸ್ ಆಫೀಸರ್ ಆದಂತವ್ರು ಯಾರೋ ಪಾಪ ಜನರು ಪೊಲೀಸರಿಗೆ ಅನಿಸ್ತಾರ ಅಂದ ತಕ್ಷಣ ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡೋದು, ಈ ರೀತಿ ಆದಾಗ ನಾನು ಆ ಜನರ ಪರವಾಗಿ, ನನ್ನ ಕಾರ್ಯಕರ್ತರ ಪರವಾಗಿ ಹೋಗಿ ನಿಂತಿದ್ದೀನಿ ವಿನ
ನನ್ನ ಉದ್ದಾಟನಕ್ಕ ಹೋಗಿ ಪೊಲೀಸ್ ಜೊತೆ ಜಗಳ ಮಾಡ್ಬೇಕು ಅಥವಾ ಅಧಿಕಾರಿಗಳ ಹತ್ರ ಜಗಳ ಮಾಡ್ಬೇಕು ಅಂತ ಜಗಳ ಮಾಡಿದವನಲ್ಲ. ಯಾವಾಗ ಜನರಿಗೆ ಅನ್ಯಾಯ ಆಗತ್ತೆ ಅಧಿಕಾರಿಗಳಿಂದ, ನಾನು ಅಧಿಕಾರವಾಗಿಲ್ಲಾರ್ದಾಗ ಆಗ್ಯಾವ ಘಟನೆಗಳು ಸಹಜವಾಗಿ, ಅವಾಗ ಮತ್ತೆ ನಮ್ಮ ಜನರಿಗೆ ಅನ್ಯಾಯ ಹಾಕಿ ನಾ ಹೆಂಗ್ ಬಿಟ್ಟು ಕುಂದಿರ್ಲಿ, ತಪ್ಪಾಗತ್ತ. ಅದು ಮಾಡಿದ್ದಕ್ಕೆ ಹಿಂದೊಂದು ನನ್ನ ಮೇಲೆ FIR ಮಾಡಿಸಿದ್ವ ಇದೇ ಅಯ್ಯನಗೌಡ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದ. ನಮ್ಮ ಜನನ್ನ 8 ಗಂಟೆ ಕುಣಿಸ್ಕೊಂಡ ಸ್ಟೇಷನ್ ನಲ್ಲಿ 8 ತಾಸು ಕುಣಿಸ್ಕೊಳಕ FIR ಆಗಿತ್ತ ಇಲ್ಲ. ವಿಚಾರಣೆ ಕರೆಯಲ್ಲ, ವಿಚಾರಣೆ ಎಷ್ಟೊತ್ತು ಮಾಡ್ತೀವಿ? 8 ತಾಸು ಕಾಯ್ಸಕ್ಕೆ ಯಾಕೆ ಕುಂದಿಸಿದ್ರಿ ಅವ್ರಿಗೆ ಅಂತ ನಾನು ಕೇಳಿದೆ. ಅದಕ್ಕೆ ನ್ಯಾಯ ಆಯ್ತು, ನನ್ನ ಮೇಲೆ ಕೇಸ್ ಮಾಡಿದ. ಈ ಕೇಸ್ ಸುಳ್ಳಾಯ್ತು ಅಂತೇಳಿ ಹೈಕೋರ್ಟ್ ತೀರ್ಪು ಕೊಡ್ತು, ನಮ್ಮ ವಿಶೇಷ ನ್ಯಾಯಾಲಯ. ಮತ್ತೆ ಯಾರಿಗೆ ಮಾಡ್ಕೊಂಡ್ ಆಯ್ತು? ದೊಡ್ಡ ಊರಗಲ್ಲ ಇಂಥ 30 ಕೇಸ್ ಮಾಡಿಸ್ಯಾನ್ರಿ, ಒಂದಲ್ಲ ಎರಡಲ್ಲ. ಅಂದ್ರೆ ನಾವು ಏನು ಬಿಗಡಬಾರ್ದು ಒಟ್ಟ. ಅದಕ್ಕೆ ಅಶೋಕ್ ಒಂದನಂತರ ಈ ತಾಲೂಕಿನ ತಾಕತ್ತು ದಮ್ಮಿರು ಅಂತ ಅವ್ನಿಗೆ ಗೊತ್ತೈತಿ ಎದುರ್ಸಾಕ. ಮತ್ತೆ ನನ್ನ ಕುಟುಂಬನ ಮುಗಿಸ್ಬಿಟ್ರ ಈ ಹುಡುಗರ ಬಹಳ ಮಂದಿ ಐತಿ ಕೇಸ್ ಮಾಡಿ ಕಾಶಂಪುರ ಗಂಜಿ. ಅದಕ್ಕೆ ನನ್ನ ಜಾಯಮಾನ, ನಾನು ಹುಟ್ಟಿದ ರಕ್ತ, ನಮ್ಮ ಅಪ್ಪನ ರಕ್ತ. ಆ ಕಾಶ್ಯಪ್ನವ್ರ ಅಂದ್ರ ಹುಚ್ಚ ಹೇಳ್ಕೋಬೇಕು. ಹುಚ್ಚ ಹೇಳ್ಕೋ ಮಂದಿ ಅಲ್ಲ ನಾವು. ಅವ ಬೇಕಾದ್ರೆ ಬಿಟ್ಟು ಹೋಗ್ಲಿ, ನಾವ್ ಅವ್ರ ಅಪ್ರಾಣಿಗೂ ಕೂಡ ಮಗ ಅಲ್ಲ. ಸರ್, ಕಾಸರರಾವ್ ಸಾಹೇಬ್ರು ಮಿನಿಸ್ಟರ್ ಆಗೋದಾಗ ನೋಡೋಣ, ನಮ್ಮ ಬೇಡಿಕೆಯನ್ನು ಇಟ್ಟಿದೀವಿ ನಮ್ಮ ವರಿಷ್ಠರ ಮುಂದೆ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ, ನಮ್ಮ ವೇಣುಗೋಪಾಲ್ ಅವ್ರ ಹತ್ರ, ನಮ್ಮ AICC ಇನ್ಚಾರ್ಜ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಹತ್ರ, ಮತ್ತು ನಮ್ಮ ನಾಯಕರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಮತ್ತು DK ಸಾಹೇಬ್ರು, ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಮನವಿ ಮಾಡ್ಕೊಂಡಿದೀವಿ. ನೋಡೋಣ, ವಿಶ್ವಾಸದ ಮಾತು ಮಾತಾಡೋಣ, ಮಾಡ್ತಾರ ಭರವಸೆ ಕೂತೀವಿ. ಈ DK ಅವರ ಬಣ ವ್ಯಕ್ತಿತ್ವ CM ಅವ್ರ ಬಂದಾಗ ನಾನು ಕಾಂಗ್ರೆಸ್ ಪಕ್ಷದ ಬಣ, ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಳ್ಳುವಂತವನ್ನ. ಇಬ್ರು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇದ್ದೀನಿ. ಅವ್ರ ಜೊತೆಗೆ ನಾನೇನು ಯಾರ ಜೊತೆಗೂ ನಮ್ದು ಏನ್ ತೊಂದರೆ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ, ಭೇದ ಭಾವ ಇಲ್ಲ, ಎಲ್ಲರ ಜೊತೆ ಚೆನ್ನಾಗೇ ಇದ್ದೀನಿ. ಅವರು ಅಷ್ಟೇ ಗೌರವ ಕೊಡ್ತಾರೆ ನನ್ನ ನೋಡಿದ್ರೆ. ಯಾಕಂದ್ರೆ ನಮ್ಮ ತಂದೆಯವರು ಅಷ್ಟು ವರ್ಷ ಪಕ್ಷದಲ್ಲಿ ಸೇವೆ ಮಾಡಿದ್ದಾರೆ, ಎಲ್ಲ ಅವ್ರ ಜೊತೆಗಿರುವಂತ ಹಿರಿಯ ನಾಯಕರಿದ್ದಾರೆ ಸರ್ಕಾರದಲ್ಲಿ. ಪಾಪ ನನ್ನ ಕಂಡ್ರೆ ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ತಾರ. ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಇಷ್ಟೊಂದು 4,500 ಕೋಟಿ ಅನುದಾನ ಕಳೆದ ಬಾರಿ ತರಾಕ ಸಿದ್ದರಾಮಯ್ಯ ಸಾಹೇಬ್ರೇ ಕಾರಣ. ಇವತ್ತು DK ಶಿವಕುಮಾರ್ ಕೂಡ ಇವತ್ತು ನೀರಾವರಿ ಯೋಜನೆಯನ್ನು ಮಂಜೂರಾತಿ ಮಾಡಿದ್ದಾರೆ, 1 TMC ನೀರು ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಇಬ್ಬರ ಮೇಲೆ ವಿಶ್ವಾಸ ಇದೆ. ಆದ್ರೆ ಪಕ್ಷ ಏನ್ ಹೇಳುತ್ತೆ ಅದನ್ನ ಕೇಳವ್ ನಾನು ಕೊನೆಗೆ. ಸರ್, ಪಕ್ಷದಲ್ಲಿ ಹೊಂದಾಣಿಕಿಲ್ಲ, ಕುರ್ಚಕ್ಕಾಗಿ ಕಚ್ಚಾಟ ನಡೆದೈತೆ ನಮ್ಮ ಸರ್. ಎಲ್ಲಾ ಸುಳ್ಳು. ಈಗ ನೋಡಿ, ಸಹಜವಾಗಿ ನಾನು ಮಂತ್ರಿ ಆಗ್ಬೇಕನ್ನು, ಶಾಸಕನಾದವನು ಮಂತ್ರಿ ಆಗ್ಬೇಕನ್ನು, ಮಂತ್ರಿ ಆದವರು ಮುಖ್ಯಮಂತ್ರಿ ಆಗ್ಬೇಕು, ಇಷ್ಟೇ. ಇಬ್ರು ಕೂಡ ಕಟ್ಟಿದ್ದಾರೆ ಪಕ್ಷ. ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು ಸರ್ಕಾರ ತರುವ 136 ಜನ ಗೆಲ್ಸಾಕ ಇಬ್ರು ಶ್ರಮ ಇದೆ. ಅವರು ಕೂಡ ಅವ್ರ ಆಸೆ ಇದೆ, ನಾನು ಒಂದು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಷ್ಟೇ. ಆಗ್ಬೇಕನ್ನೋದು ಮತ್ತೆ ಎಲ್ಲರಿಗೂ ಛಲ ಇದ್ದಾಗ ಮತ್ತೆ ಸಹಜವಾಗಿ ಈ ವ್ಯತ್ಯಾಸಗಳು ಪ್ರಾರಂಭ ಆಗೋದು. ಆದ್ರೆ ನನ್ನಲ್ಲಿ ಏನಿಲ್ಲ, ಪಕ್ಷ ಯಾವ್ದು ಮಾಡುತ್ತೆ ನಾವು ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ, ಜೋಡಿಸ್ಲೇಬೇಕು. ಯಾಕಂದ್ರೆ ಒಂದು ಪಕ್ಷದ ಸಿಪಾಯಿ ಕೆಲಸ ಬಂದಂತವನು ಪಕ್ಷಕ್ಕೆ ಒಂದು ದ್ರೋಹ ಮಾಡಲ್ಲ, ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ತಾಯಿಗೆ ದ್ರೋಹ ಮಾಡದಂತ ಭಾವನೆ ಇಟ್ಕೊಂಡಂತವ್ನ. ಅದಕ್ಕೆ ಪಕ್ಷ ಏನ್ ಹೇಳುತ್ತೋ ಅದನ್ನ ನಾನು ಖಂಡಿತವಾಗಿ ಕೇಳ್ತೀನಿ. ಇಬ್ರು ನಾಯಕರು ಬೇಕೇ ಬೇಕು ನಮ್ಗೆ, ಅವರೇ ದೇವರು ಅಂತ ಹೇಳ್ಬಿಟ್ಟಿನಿ ನಾನು. ಇಬ್ರು ಈಗ ಪಂಚಮಸಾಲಿ 2A ಮೀಸಲಾತಿಗೆ ತಾವು ಪ್ರಮುಖರು ಸರ್. ನೋಡಿ, ಒಂದು ಹೋರಾಟ ಆಯ್ತು. ಏನು ಒಂದು 2008ರಲ್ಲಿ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನ ಅಲ್ಲಿ ಮುರುಘಾ ಮಠದಿಂದ ಹೊರಗೆ ಹಾಕಿದ್ರು. ಇವರು ಇಲ್ಲೇ ನಾಲ್ತೋಟದಲ್ಲಿ ಜನಿಸಿದ್ರು ಅಂತ ಯಾವ್ದೋ ಒಂದು ಹಳ್ಳಿಯಾಗ. ನಮ್ಮ ಹಿರಿಯರೆಲ್ಲ ಸಮಾಜದ ಹಿರಿಯರು ನಮ್ಮವರ ಲಿಂಗಾಯತ್ ಪಂಚಮಸಾಲಿಯರು ಅಲ್ಲಿ ಮುರುಘಾ ಮಠದಿಂದ ಹೊರಗೆ ಹಾಕ್ಯಾರ. ಕರ್ಕೊಂಡ್ಬಂದು ಒಂದು ಪೀಠ ಮಾಡಿ ಕೊಡೋಣ ಹೋಗ್ಲಿ ಅಂತೇಳಿ ನಮ್ಮ ತಂದೆಯವ್ರ ಬೇರೆ ಆಸೆ ಇತ್ತು. ಸಮಾಜದ ಅಧ್ಯಕ್ಷರು ಪ್ರಥಮವಾಗಿ 1994ರಲ್ಲಿ ನಮ್ಮ ಹನುಮಾನ ಗುರುಗಳು ಕೊಪ್ಪಳದ ಜಿಲ್ಲೆಯವರು ಈ ಸಂಘಟನೆ ಪ್ರಾರಂಭ ಮಾಡಿದವರು. ಅವರು ಅಧ್ಯಕ್ಷ ಆದ ನಂತರ ನಮ್ಮ ತಂದೆಯವರ ಅಧ್ಯಕ್ಷ ಆದವರು. ಇವರು ಜೀವಂತ ಇರುವವರೆಗೂ ಇವರೇ ಅಧ್ಯಕ್ಷ ಇದ್ರು 2003ವರೆಗೂ ಈ ಸಮಾಜದ ಈ ರಾಜ್ಯದಲ್ಲಿ. ಅವಾಗ ಒಂದು ಕನಸಿತ್ತು, ಕೂಡಲ ಸಂಘಕ್ಕೆ ಒಂದು ಪೀಠ ಮಾಡಬೇಕು ಅಂತೇಳಿ ಮಾಡಿದ್ರೆ ಅದು ಅಷ್ಟೇ ಉಳಿತು. ಅವ್ರು ತೀರೋದ್ರು. ಮುಂದೆ ನಮ್ಮ ಸಮಾಜದ ಹಿರಿಯರೆಲ್ಲ ಕುಡ್ಕೊಂಡು ಈ ಸ್ವಾಮಿಗಳು ಹೊರಗೆ ಹಾಕ್ಯಾರ, ಪಾಪಿಲ್ ಕರ್ಕೊಂಡ್ ಮಾಡೋಣ ಅಂತ ನಾನು ಮನಸ್ಸು ಮಾಡಿ ಇಲ್ಲಿ ಕೂಡಲ ಸಂಘ ಮಾಡೋಣ ಅಂತ ಹಠ ಹಿಡಿದು ಕೂಡಲ ಸಂಘ ಪೀಠ ಮಾಡಿದ್ವಿ.
ಆದ್ರೆ ಯಾವ ತತ್ವ ಆಧರಿಸಿ ನಾವು ಪೀಠವನ್ನು ಮಾಡಿದ್ವಿ, ಬಸವ ತತ್ವವನ್ನು ನೆಮ್ಮಿದಂಥವ್ರು. ಬಸವ ತತ್ವದ ಬಸವ ಅನುಯಾಯಿಗಳೇ ಹಾಗೇ ಇರಬೇಕು ಅಂತೇಳಿ ಅವ್ರಿಗೆ ಗುರುಗಳು ತಂದ್ವಿ. ಅವ್ರ ನಿಲುವುಗಳಲ್ಲಿ ಬದಲಾವಣೆ ಆಯ್ತು. ಅವರು ಸನ್ಯಾಸಿ ಪೀಠಕ್ಕೆ ಬಂದು ಬೇರೆ ಬೇರೆ ವಿಚಾರಗಳನ್ನು ನಡೆಸಿದ್ರು. ಸ್ವಯಂ ಟ್ರಸ್ಟ್ ಅಲ್ಲಿ ಹೊಂದಬಾರದಂತಿತ್ತು, ಸ್ವಂತ ಟ್ರಸ್ಟ್ ಮಾಡ್ಕೊಂಡಾರ, ಆಸ್ತಿ ಮಾಡ್ಕೊಂಡಾರ, ಅದು ಬೇರೆ ಬೇರೆ ಅದಾವ ಅನೇಕ ವಿಚಾರಗಳು. ಸಂದರ್ಭ ಬಂದಾಗ ಬಿಡುಗಡೆ ಮಾಡ್ತೀನಿ. ನನ್ ಕೆಲವು ಪ್ರಶ್ನೆ ಮಾಡಿದ್ರೆ ಹೇಳ್ಬೇಕಲ್ಲ, ಸುಮ್ಮನೆ ಹೇಳೋದ್ರಲ್ಲ ಅರ್ಥ ಇರೋದಿಲ್ಲ, ಅದ ಬಹಳಷ್ಟು ಅದಾವು. ಸಂದರ್ಭ ಬಂದಾಗ ಬಿಡುಗಡೆ ಮಾಡ್ತೀನಿ. ನಾನು ಎಲ್ಲಾ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡಿನಿ. ಇವ್ರು ಯಾರಾದ್ರು ಮಾತಾಡಲಿ ಅಂತ ಕಾಯ್ತಾ ಇದ್ದೀನಿ. ಮಾತಾಡಿದ್ರೆ ಬಿಡುಗಡೆ ಮಾಡ್ತೀನಿ. ಅದಕ್ಕೆ ಅವ್ರ ನೆರವೇಗಳು ಬದಲೇ ಆದವು. ಅವರು ಹಿಂದುತ್ವವಾದಿಯಾಗಿ ಹೊರಟ್ರು, ಬಸವ ತತ್ವವನ್ನು ಬಿಟ್ಬಿಟ್ರು. ಮತ್ ಬಸವ ತತ್ವವನ್ನ ಯಾವ ತತ್ವವನ್ನೆಲ್ಲ ಅವ್ರು ಗುರುವೆ ಮಾಡಿದ್ವಿ, ಆ ತತ್ವನ ಬಿಟ್ಟಾಗ ಮತ್ತೆ ಇವ್ರು ಹಾಕ್ಬೇಕು ನಮ್ಗೆ ಅನ್ನೋದಕ್ಕೆ ಹೊರಗಡೆ ಹಾಕಿದ್ವಿ. ಇಷ್ಟೇ. ಈಗ ನಾವು ಯಾವ ಗುರುಗಳು ಬೇಡ, ಏನು ಬೇಡ. ನಾವಲ್ಲಿ ಮುಖ್ಯಮಂತ್ರಿ ಹತ್ರ ದುಡ್ಡು ಕೇಳಿದ್ವಿ. 2A ಮೀಸಲಾತಿಗೆ ಹೋರಾಟ ಮಾಡ್ತಾ ಇದೀವಿ. 2A ಮೀಸಲಾತಿ ಕೊಡ್ಲೇಬೇಕು ಅಂತ ನಾವು ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಂಡಿದ್ವಿ. ಅವರು ಕೂಡ ಸ್ಪಂದಿಸ್ಯಾರ. ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣ ವರದಿ ಬೇಕಲ್ಲ. ಯಾಕಂದ್ರೆ ಇವರು ಮಧ್ಯಂತರ ವರದಿ ಮೇಲೆ 2D ಕೊಟ್ಬಿಟ್ರು. ಅದನ್ನ ನಾವು ತಿರಸ್ಕಾರ ಮಾಡಿದ್ವಿ. ಯಾಕಂದ್ರೆ 4% ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ತಾಕಿ 2% ಪಂಚಮಸಾಲರಿಗೆ 2% ಒಕ್ಕಲಿಗರಿಗೆ ಕೊಟ್ರು. ನಾವು ತಿರಸ್ಕಾರ ಮಾಡಿದೆ. ನಾನು ಈ ಸ್ವಾಮಿಗಳು ಒಪ್ಕೊಂಡ್ರು. ಇವಾಗ ನೀವು ಗಡ್ಡೆ ನೀರು ಒಪ್ಕೊಂಡ, ಇವನು ಒಪ್ಕೊಂಡ, ಇವರೆಲ್ಲ ಶಾಮೀಲ್ ಆದ್ರು. ಅದ್ರಾಗೂ ಭ್ರಷ್ಟಾಚಾರ ಆಗೈತಿ. ದುಡ್ಡು ತಿಂದಾರ, ದುಡ್ಡು ತಿಂದೇ ಒಪ್ಕೊಂಡಿದ್ರು ಇಬ್ರು. ಮತ್ ನಮ್ ಜೊತೆ ಬಂದ್ರು. ಅದನ್ನ ತಿರಸ್ಕಾರ ಮಾಡಿ ನಮ್ ಜೊತೆ ಬಂದ್ರು ಇದೇ ಸ್ವಾಮಿಗಳು. ಮತ್ತು ಇವ್ನ ಜೊತೆ ಸೇರಿದ್ರು, ಹಿಂದುತ್ವ ಕೊಂಡ್ರು. ನಾವು ಹಿಂಗಾಯ್ತು ಬಸವ ಧರ್ಮದವರು. ನಾವು ಹಿಂದುತ್ವ ಅಲ್ಲ, ನಾವು ಹಿಂದೂಗಳ ಅಲ್ಲ. ನಮ್ ಧರ್ಮ ಇದೆ, ಪ್ರತ್ಯೇಕ ಧರ್ಮ. ನಾವು ಧರ್ಮದಿಂದ ಹೋಗು. ನಮ್ ಜೊತೆ ಬರೋರು ಬರೀ ಹೋರಿ ಹೊರಗೆ ಹೋಗ್ಯಾರ. ಹೋಗಿ ಅವ್ರು ಹಿಂದುತ್ವ ಕಟ್ಕೊಂಡು ಜನರು ಹುಚ್ಚಿಡ್ಸಾಕತ್ತಾರ, ತಪ್ಪ ಅಲ್ಲಿ ಹಿಡಿಯಾಕತ್ತಾರ. ಜನರ ದುಡ್ಡು ಮೇಲೆ ಮಜಾ ನೋಡೋದು ಎಷ್ಟು ಇಸ್ತ್ರಿ. ಸ್ವಾಮಿಗಳಾದವರು ಕಾವಿ ಗೌರವ ಕೊಡ್ತಾರ, ಕಾಲು ಮುಗಿತಾರ ಅಂದ ತಕ್ಷಣ ಅವ್ರ ದುಡ್ಡಿನ ಮೇಲೆ ಮೋಜ್ ಮಾಡೋದು. ಇವ್ರು ಒಂದು ಮಠ ಅನ್ನೋದು ಇತ್ತು, ಮಠದಲ್ಲಿ ಇರ್ತಿದ್ದಿಲ್ಲ. ಲಾಸ್ ನಲ್ಲಿ ಇರೋ ಚಟ, IBL ಮಲ್ಕೊಳ್ಳೋ ಚಟ, ಮತ್ತೊಬ್ಬರ ಮನೆ ಮಕ್ಕಳೋ ಚಟ. ಈ ಚಟಕ್ಕೆ ಸ್ವಾಮಿಗಳು ಈಡಾದ್ರ ಸಮಾಜ ಉಳಿಯುತ್ತೆ. ಇವ್ರ ರೂಢಿನೇ ಎಲ್ಲರಿಗೆ ಕಲ್ತು ಬಿಡ್ತಾರ. ಅದಕ್ಕೆ ಈ ಪೀಠಕ್ಕೆ ಇವ್ರು ಬೇಡ ಅಂತ ಕಲ್ತಿದ್ವಿ ನಾವು, ನಮ್ಮ ಧರ್ಮದರ್ಶಿಗಳು, ನಮ್ಮ ಟ್ರಸ್ಟ್ ಅವರು. ಈ ರೀತಿ ಪದ್ಧತಿಗಳು ಆಗಬಾರ್ದು. ಒಂದು ಕಟ್ಟುನಿಟ್ಟವಾದ ಒಂದು ಧರ್ಮ ಪಾಲನೆ ಅನ್ನೋದಿದೆ. ಅದು ಬಸವ ಧರ್ಮ, ಬಹಳ ಸರಳ ಧರ್ಮ. ಎಲ್ಲರನ್ನ ಒಪ್ಕೊಳ್ಳುವಂಥದ್ದು. ಇವ್ರು ಎಲ್ಲರಿಗೆ ಒಪ್ಕೊಳ್ಳಕ್ ಆಗ್ಲಿಲ್ಲ. ಇವ್ರು ಬೇಕಾದ್ರೆ ಆಟ ಒಪ್ಕೊಳಕತ್ರು. ಆಯ್ತಪ್ಪ, ನೀನ್ ಬೇಕಾದ್ರೆ ಆಟ ಒಪ್ಕೊಂತ ಹೋಗು ಅಂತೇಳಿ ನಾವು ಹೊರಗೆ ಹಾಕಿದ್ವಿ. ಹೊಸ ಪೀಠಾಧಿಕಾರಿಗಳ ನೇಮಕ ಯಾವಾಗ ಸರ್? ಇಲ್ಲ, ಮಾಡಲ್ಲ. ನಾವು ಪೂಜೆಯನ್ನು ಮಾಡಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ಇವ್ರ ಕಾಲಿಗೆ ಬಿದ್ದು ಇವ್ರ ಗುರುಗಳು ಮಾಡಿ ನಾವು ಕೂರಿಸೋದು, ನಾಳೆ ಇವ್ರು ಬಂದು ನಮ್ ತೆರಿಗೆ ಕಾಲಿಡೋದು ಯಾರಿಗ್ ಬೇಕಾಗೈತ್ರಿ? ಬೇಕಾಗೈತಿ ಅದಕ್ಕೆ ಜನ ಐತಿ. ಜನರಿಗೆ ಏನ್ ಬೇಕು? ಇವತ್ತು ನಾವು ಆ ಜಾಗದಲ್ಲಿ ಒಂದು ಒಳ್ಳೆ ವಸತಿ ಶಾಲೆ ಮಾಡ್ತಾ ಇದೀವಿ. ವಸತಿ ಶಾಲೆ ಮಾಡಿ ಎಲ್ಲ ಜಾತಿ ಜನಾಂಗದ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ. ಪವಿತ್ರವಾದ ಅನ್ನ ಬಸವನವರ ಕ್ಷೇತ್ರ, ಐಕ್ಯ ಭೂಮಿ. ಆ ಜಾಗದಾಗ ನಾವು ಭೇದ ಭಾವ ಮಾಡಿ ಜಾತಿ ಮಾಡಿದ್ರೆ ಸರಿಯದು. ಅದಕ್ಕೆ ಆ ತತ್ವನ ಬೇಡ. ನಾವು ಸಂಸ್ಥಾ ಬೆಳೆಸಿ ಮಕ್ಕಳಿಗೆ, ಎಲ್ಲ ಜಾತಿ ಜನಾಂಗ ಮಕ್ಕಳಿಗೆ ಹಾಸ್ಟೆಲ್, ವಸತಿ ಶಾಲೆ ಈ ರೀತಿ ಮಾಡೋಣ ಅಂತ. ಈಗ ದಾಸೋಹ ಚಲೋ ಇಟ್ಟಿವಿ ನಾವಲ್ಲಿ ಮಠದಲ್ಲಿ. ಮಠ ಅಲ್ಲದು, ನಮ್ಮ ಸಮಾಜ ಟ್ರಸ್ಟಿನ ಜಾಗ, ಅದನ್ನ ದಾಸೋಹ ಇಟ್ಟಿವಿ. ಎಲ್ಲ ಜಾತಿ ಜನಾಂಗರು ಬಂದ್ರು ಒಳ್ಳೆ ಪ್ರಸಾದ ಐತಿ, ಊಟ ಮಾಡೋ ಊರು ಅಂತೀವಿ. ಕುರುಸಂಗ್ ಬಂದ ಬರ್ತಾರ ಪಾಪ. ಧಾರ್ಮಿಕ ಕ್ಷೇತ್ರ, ಬಸವಣ್ಣವರ ಐಕ್ಯ ಮಂಟಪ ನೋಡೋದಕ್ಕೆ ಮುಂದಿರೋರಿಗೆ ಊಟ ಮಾಡ್ಕೊಂಡು ಹೋಗು ಅಂತೇಳಿ. ನಾನು ಡಿಸೆಂಬರ್ 10ಕ್ಕೆ ಮುತ್ತಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಕಪ್ಪು ಬಟ್ಟೆ ಪ್ರಚಾರ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ ಸರ್. ಹುಚ್ಚರ ಸಂಖ್ಯೆ ಅಂತ ಇಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹುಚ್ಚು ಹೇಳಿದವ್ರು ಜನರ ದುಡ್ಡು ಮೇಲೆ ಮೋಸ ನೋಡಾಕ. ಇವ್ರ ಅಪ್ಪನವ್ರು ಒಂದರೆ ಮನೆಯವರು ದುಡ್ಡು, ಜನರ ದುಡ್ಡು. ಜನರು ಎಷ್ಟು ಸರಿ ಬರ್ತಾರೆ ನಿಮ್ಮ ಹೋರಾಟಕ್ಕೆ ದುಡ್ಡು ಹಾಕೊಂಡು. ಪಾಪ ರೈತರ ಮಕ್ಕಳು ನಾವು ಕಷ್ಟಪಟ್ಟು ಹೊಲದಲ್ಲಿ ದುಡಿತೀವಿ. ದುಡ್ಡು ಉಳಿಸಿದ ದುಡ್ದಾಗ ಈ ಸ್ವಾಮಿ ಖರ್ಚು ಮಾಡುವ. ನಾನು ರಾಜ್ಯದ ಜನತೆ ಕೈ ಮುಗಿದು ಬರ್ಕೋತೀನಿ, ಇವ್ರಿಂದ ಬೆಲೆ ಹತ್ತಿರ ನಮ್ಗೆ ಮೀಸಲಾತಿನೂ ಸಿಗಲ್ಲ. ಇವರಿಬ್ರು ತಮ್ಮದೇ ಆದ ಇಬ್ರು ಮಾತಾಡ್ತಾರ. ಇವ ಯಾವಾಗ ಕೇಳ್ತಾರಂತ, ಇವಾಗ ಕೇಳ್ತಾರಂತ. ಇವ ಯಾವ ಪಕ್ಷ ಕೇಳ್ತಾರೋ ಆ ಪಕ್ಷಕ್ಕೆ ಹೋಗ್ತಾರಂತೀವ. ಸ್ವಾಮಿ, ಈ ಸ್ವಾಮಿ ಕೆಲಸ ಕಾವಿ ಹಾಕಿ. ಅದಕ್ಕೆ ಹೇಳಿದೀನಿ, ಕಾವಿ ಬಿಚ್ಚಿಬಿಟ್ಟು ಕಾವಿ ಹಾಕಿಬಿಡು. ಹೋಗು, ಇನ್ನೊಂದು ಜೊತೆಗೆ ಹೋಗು. ಕಾವಿ ಹಾಕೊಂಡು
ಜನರ ಕಾಲು ಬೀಳಿಸ್ಕೊಂಡು ಜನರಿಗೆ ಮೋಸ ಮಾಡಿದ್ರ ನಿನಗ್ ಪಾಪ ಹತ್ತದೆ ಹೋಗೋದು. ಇದು ಜನರ ಒಂದು ಶಾಪ ಕೂಡ ಇರುತ್ತೆ. ಜನರ ದುಡ್ಡು ಮೇಲೆ ಮೋಸ ನೋಡ್ತಾ ಇದ್ದಾರೆ. ಅವತ್ತು ಹೊಡಿಸಿದ್ದೆ ಯಾರು? ಇವರೇ. ಅದು RSS ಪುರಾರಿಗಳನ್ನು ಬಿಟ್ಟು ಪಾಪ ಆ ಜನರನ್ನ ಕಲ್ ತೋರಿಸಿ ಪೊಲೀಸರು ಮತ್ತೆ ಲಾಠಿ ಮಾಡ್ಲೇಬೇಕಲ್ಲ. ಮತ್ತೆ ಕಾಂಟ್ರವರ್ಸಿ ರೈತರನ್ನ ಜನರನ್ನ ಕೈಗೆ ಕಾನೂನು ಎತ್ಕೊಂಡಾಗ ಹತೋಟಿ ತರಬೇಕು. ಪೊಲೀಸರು ಕರ್ತವ್ಯ ಏನ್ ಮಾಡ್ತಾರೆ? ಮತ್ತೆ ಪುಡಾರಿಗಳು ಯಾರು ಕಲ್ತುವರು ಪೊಲೀಸರ ಮೇಲೆ? ಇದು RSS ತೋರು, ಇದೇ ಯತ್ನಾಳ್ ಪುಡಾರಿಗಳು. ಮತ್ತೆ ಆಗ ಅದೊಂದು ಲಿಂಗಾಯತ ವಿರೋಧಿ ಸರ್ಕಾರ ಅಂತ ಇನ್ನು ಹುಚ್ಚು ನಮ್ಮ ರಾಜ್ಯದ ಜನತೆಗೆ ಲಿಂಗಾಯತರಿಗೆ ಯಾವ ಸರ್ಕಾರ ಯಾರ ಪರವಾಗಿ ಐತೆ ಅನ್ನೋದು ಗೊತ್ತಿಲ್ಲ. ಇವತ್ತು ಬಸವಣ್ಣನ ಸಂಸ್ಕೃತಿ ನಾಯಕ ಅಂತ ಯಾರು ಮಾಡಿದ್ರು? ಇದೇ ಸಿದ್ದರಾಮಯ್ಯ ಅವರು ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಬಸವಣ್ಣವರ ಭಾವಚಿತ್ರವನ್ನ ಕಚೇರಿಯಲ್ಲಿ ಹಾಕಿದ್ದು ಯಾರು? ಇದೇ ಸಿದ್ದರಾಮಯ್ಯನವರು. ಮತ್ತು ಮುಖ್ಯಮಂತ್ರಿ ಪ್ರಮಾಣ ವಚನವನ್ನ 2013ರಲ್ಲಿ ಬಸವ ಜಯಂತಿ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅವ್ರು ಇವತ್ತು ಹೇಳ್ತಾರೆ, ನಾನು ಬಸವ ತತ್ವರ ಅನಿವಾರ್ಯ, ನಾ ಕಡ್ಡಾಯವಾಗಿ ಬಸವನ್ನ ಫಾಲೋವರ್ ಆಗಿರ್ತೀನಿ ಅಂತ ಹೇಳಿ ಅದು ಮಾಡ್ತಾ ಇದ್ದಾರೆ. ಎಲ್ಲ ಜಾತಿ ಜನಾಂಗಕ್ಕೆ ನ್ಯಾಯ ಕೊಡಕತ್ತೀವಿ ನಮ್ಮ ಸರ್ಕಾರ. ಇಂಥರಾಗಿ ನಾವು ಲಿಂಗಾಯತ ವಿರೋಧಿ ಅಂತ ಹೊಡ್ಕೊಂತ ಹೇಳಿದ್ರ ಇದು ಒಂದು ಒದರಿದ್ರೆ ಯಾಕೆ ಹೇಳ್ತಾರ್ರಿ ಈ ಸ್ವಾಮಿ? ಇವ್ ಹುಚ್ಚಿಡತಿ ಅವ ಹೇಳ ಕುಣಿಯಾಕತ್ತಾನ. ಇವನೇನ ಮುಖ್ಯಮಂತ್ರಿ ಮಾಡ್ಬೇಕಂತ ಇವನ್ ಕಟ್ಕೊಂಡು ಹೊಂಟಾನ. ಇವನು ಏನೇನು ಇಟ್ಕೊಂಡು ಆಟ ಆಡಕತ್ತಾನ ಅವ ಯತ್ನಾಳ ನನಗ್ ಗೊತ್ತದ. ಅವು ಇವನು ಸ್ವಾಮಿ 1 ಹಿರಿಯರು ಅದಾವ, ಎಲ್ಲ ಅವ್ನ ಕಡೆ ಅದಾವು, ಇನ್ಕ್ಲೂಡಿಂಗ್ CDO ಐತೆ ಅವನ ಹತ್ರ. ಅದಕ್ಕೆ ಇವ್ನಿಗೆ ಆಟ ಆಡ್ಸಕತ್ತಾನ. ಇವ್ ಸ್ವಾಮಿ ಆಟ ಆಡಕತ್ತಾನ. ಇಷ್ಟ. ಇನ್ನು ಮತ್ತದೇನು ಇಲ್ಲ. ಇವ್ರೇನು ಮಾಡಕ್ಕಾಗಲ್ಲ. ಇವ್ರು ಮೀಸಲಾತಿ ಕೇಳೋದಂತ ಅಂತ ಹೋಗ್ಯಾರಲ್ಲ. ಈಗ ಇದು ಯತ್ನಾಳ ಬೇರೆ ಕೇಳಿದಂಗಲ್ಲ. ಇದೇ ಸ್ವಾಮಿ ಮೀಸಲಾತಿ ಕೈ ಬಿಟ್ಟು ಹೋದ್ಮೇಲ ಮತ್ತೆ ಈಗ 8ನೇ ಆಗ್ತದೆ ಹೋರಾಟ. ಸುಮ್ಮನೆ ಜನರ ಹಾಕಿ ತಪ್ಪಿಸೋದು. ಜನರು ಶಾನ್ಯಾರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಪಂಚನ್ಸಲಾರಿ ಏನ್ ದಡ್ರಲ್ಲ, ಲಿಂಗಾಯತರು ಏನ್ ದಡ್ರಲ್ಲ. ಇವ್ರ ಮಾತಿಗೆ ಮರಳ ಹಾಕ ಇವ್ರೇನೇನ್ ಮಾಡ್ತಾ ಇದಾರೆ? ಕಾಲೇಜಿನ ಪಿಕ್ಚರ್. ಇವ್ 24 ತಾಸು ಅಲ್ಲಿ ಒಂದು ಫ್ಲಾಟ್ ಮಾಡ್ಕೊಂಡು ಬೆಳಗಾವ ಮಕ್ಕೋತಾನ. ಅಲ್ಲಿ ಯಾರು ಮಕ್ಕೋತಾರೋ ನಮ್ಗೆ ಗೊತ್ತದ. ಅವು ಅದನ್ನೂ ಬರುತ್ತೆ ಒಂದ್ ದಿವ್ಸ. ಅದು ಬೇಡ ಈಗ. ಇವ್ರೇನ್ ಮಾಡ್ತಾರ ನಮ್ಗೆ ಗೊತ್ತಿದ್ದಾವ. ಹೇಳ್ತಂತ ಜನರನ್ನ ಹಾಳಿ ತಪ್ಪಿಸೋದು, ಜನರ ದುಡ್ಡು ಮೇಲೆ ಮೋಸ ನೋಡೋದು. ಈ ಪಾಪ ಜನರು ಬಾಲಿಕೆ ಹೋರಾಟಕ್ಕೆ ಬರ್ಬೇಕಾ? ಯಾರು ದುಡ್ಡು? ಎತ್ತ ಕೊಡ್ತಾನ? ಸ್ವಾಮಿ ಕೊಡ್ತಾನ. ಸ್ವಾಮಿಗಳ ಯಾರು ದುಡ್ಡು ಕೊಡ್ತಾನ? ಇವರು ಹಿಂಗೆ ದುಡ್ಡು ಹೊಡೆದು 150 ಕೋಟಿ ರೂಪಾಯಿ ಆಸ್ತಿ ಮಾಡ್ಯಾರ ಪಂಚಲಿಂಗೇಶ್ವರ ಟ್ರಸ್ಟ್. ಹೋಗಿ ದಾವಣಗೆರೆ ನೋಡ್ರಿ, ಅಲ್ಲಿ ಎಲ್ಲೆಲ್ಲಿ ಭೂಮಿ ತಗೊಂಡ್ರೆಲ್ಲ ಕೊಡ್ತೀನಿ ನಿಮ್ಗೆ. ಯಾರ ಹೆಸರಲ್ಲಿ ಭೂಮಿ, ಯಾರ್ಯಾರ ಹೆಸರಲ್ಲಿ ಭೂಮಿ ತಗೊಂಡ್ರ ಅದನ್ನು ಕೊಡ್ತೀನಿ. ದಾಖಲೆ ತೆಗೆದೀನಿ ನಾನು. ಅದು ಸಂದರ್ಭ ಬರಲ್ಲ ಅಂತ ಕಾಯ್ತಾ ಇದ್ದೀನಿ. ಈ ಸಂದರ್ಭ ಆಗ್ಬಿಟ್ರೆ ಮಜಾ ಇರೋದು. ಓಕೆ ಸರ್. ಸರ್, CM ಮತ್ತು DCM ಅವ್ರು ವಾಚದ ಚರ್ಚೆನ ಬಹಳ ಆಗ್ತಾ ಇದೆ ಸರ್. ವಾಚ್ ಕಟ್ಟಿ ಚರ್ಚೆ, ವಾಚಿಂದು ನೋಡ್ರಿ. ಯಾರ್ಯಾರಿಗೆ ಪಾಪ ಯಾರಾದ್ರು ಈಗ ನನಗೂ ಒಂದು ಗಿಫ್ಟ್ ಕೊಡ್ರ, ಈ ರಾಡೋ ವಾಚ್ ಇದು 6 ಲಕ್ಷ ರೂಪಾಯಿ. ಮತ್ತೆ ಏನ್ ಮಾಡಲ್ಲ? ಹಾಕೊಳ್ಳೇ ಬೇಡ, ಸಿಂಪಲ್. ಹಂಗ್ ಕೊಟ್ಟಿರ್ತಾರ, ಹಾಕೊಡ್ತೀವಿ. ತಪ್ಪೇನೈತಿ? ನಮ್ ಕಡೆ ತಾಕತ್ತಿಲ್ಲ ತಗೊಳ್ಳೋದು. ತಪ್ಪು ಕೊಟ್ಟರು ಹಾಕೋರಿ ಇದೊಂದು ಇರ್ಲಿ ಕಾಸ್ಟ್ಲಿ ವಾಚ್ ಅಂತ ಕೊಡ್ತಾರ. ಹಾಕೋಬೇಕಲ್ಲ, ಅದಕ್ಕೆ ಆಡ್ಕೊಳುವ. ಅದು ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾತಾಡ ಹೇಳ್ರಿ. ಭಾರತೀಯ ಜನತಾ ಪಕ್ಷದವರಿಗೆ ಕೇಂದ್ರ ಸರ್ಕಾರ ಏನೇನ್ ಮಾಡ್ತು? ರೈತರಿಗೆ ಬೆಂಬಲ ಬೆಲೆ ಎಷ್ಟು ಕೊಡ್ತು? ಕಬ್ಬಿನ ಬೆಲೆಗಳನ್ನ FRP ಫಿಕ್ಸ್ ಮಾಡ್ತೋ ಇಲ್ಲೋ? ಮೆಕ್ಕೆಜೋಳಕ್ಕೆ FRP ಫಿಕ್ಸ್ ಮಾಡ್ತೋ ಇಲ್ಲೋ? ರೈತರಿಗೆ ಏನ್ ಪರಿಹಾರ ಕೊಟ್ಟರೋ ಇಲ್ಲೋ? ಬೆಳೆ ಹಾನಿ ಆಯ್ತು, ಅತಿವೃಷ್ಟಿ ಆಯ್ತು, ಕೊಟ್ಟರೋ ಇಲ್ಲೋ? ಒಂದ್ ದಿವ್ಸ ಮಾತಾಡ್ತಾರ, ಮಾತಾಡ್ತಾರೆ. CM ಕುರ್ಚೆ, CM ವಾಚು. ಅದು ಬಿಟ್ರೆ ಅಲ್ಪಸಂಖ್ಯಾತರು, ಪಾಕಿಸ್ತಾನ. ಇದು ಬಿಟ್ರೆ ಭಾರತೀಯ ಜನತಾ ಪಕ್ಷದವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನ್ರಿ BJP ಅವರಿಗೆ ಇದ್ರ ಇದನ್ನ ಬಿಟ್ಟು ಇವ್ರು ನರೇಂದ್ರ ಮೋದಿ ಏನ್ ಮಾಡ್ಯಾನ ಅಂತ ಹೇಳ್ತಿದ್ರು ಜನರಿಗೆ. ಇವ್ರು ಏನ್ ಮಾಡ್ಯಾರ 2018ರಿಂದ 23ವರೆಗೂ? ಅದಕ್ಕೆ ಇಷ್ಟು ಮುಡ್ಯಾಕ್ ಕುಂದಿಸಿದ್ರು ಇವ್ರಿಗೆ. ಜನಾದೇಶ ಹೆಂಗ್ ಬಂತು? ಒಂದ್ ದಿವಸ ಅವರು ಇವ್ರು ನೇರ ಮಾತ್ರ ನಿಂತ್ರ ಈ ಕರ್ನಾಟಕ ರಾಜ್ಯದಲ್ಲಿ ಏನು ವಿಧಾನಸೌಧ ಬಂದಿದಾರ. ಹಿಂಭಾಗ ನಿಂತ್ರ ಯಡಿಯೂರಪ್ಪ ಬಂದ, ಹಿಂಭಾಗ ನಿಂತ್ರ ಬೊಮ್ಮಾಯಿ ಬಂದ. ಒಂದ್ ದಿವಸ ಒಂದು ಚುನಾವಣೆಗಾಗಿ ಗೆದ್ದು ತೋರ್ಸ್ ಅಂತ ಹೇಳ್ರಿ. ತಾಕತ್ತು ತಂದು ಜನರ ಮಧ್ಯೆ ಹೋಗಿ ಗೊತ್ತಾಗುತ್ತೆ. ಜನರ ಸಮಸ್ಯೆ ಅಟೆಂಡ್ ಮಾಡಿ, ರೈತರ ಸಮಸ್ಯೆ ಅಟೆಂಡ್ ಮಾಡಿ, ಬಡಬಗ್ರು, ದೀನ ರೈತರು, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದ ವರ್ಗದ ಬಗ್ಗೆ ಚಿಂತನೆ ಮಾಡ್ತಾರ ಇವರು. ಇವ್ರು ಬೇಡ, ಎಲ್ಲ ಬೇಡ, ಗುಲಾಮಗಿರಿ ಅನ್ನೋಕೆ ಈ ದೇಶದಾಗ ಶಾಶ್ವತ ಅದ. ಸನಾತನ ಧರ್ಮ, ಮನುವಾದ, ಏನು ಮನುಶ್ರುತಿ, ಇವರ ತತ್ವ ಸಿದ್ಧಾಂತ. ಬರೀ ರಾಮ ಮಂದಿರ ಧ್ವಜ ಹಾರಿಸ್ಬಿಟ್ರೆ ಏನಂತ
ಗಂಟೆ ಹೊಡೆದ್ಬಿಟ್ರೆ ಏನಾಯ್ತು? ಏನು ಉದ್ದಾರ ಆಗುತ್ತೆ ಎಲ್ಲಾರು? ಏನ್ ರಾಮ ಮಂದಿರ ಅಂತ ಸೀದಾ ನಮ್ಗೆ ಅನ್ನ ಬಂತ? ಏನ್ ಬಾಬರಿ ಮಸೀದಿ ಅಂತ ಕೇಳಿದ್ರೆ ಏನು ಬಂತ? ಇದು ವಿವಾದ. ಒಂದು ರಾಜಕಾರಣಕ್ಕೆ ಬಲವಾದ ವಿವಾದ ಭಾರತೀಯ ಜನತಾ ಪಕ್ಷದ ಉಪಯೋಗ ಮಾಡೋದೇ ಹಿಂದುತ್ವ. ಮುಂಬರುವ 2028 ಚುನಾವಣೆ ಹುಣಗುಂದ ಮತಕ್ಷೇತ್ರ ಸೇರಿದಂತೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ. ನೋಡೋಣ, ಇವ್ರು ತಾಕತ್ತಿದ್ರೆ ಬರ್ರಿ. ನಾನಂತೂ 7 ರೆಡಿ ಇದ್ದೀನಿ. ಯಾಕಂದ್ರೆ 28 ಇಳಿಸ್ ಅಂತ ಹೇಳ್ರಿ, 28 ನಾನು ನಾಳೆ ತಯಾರಿದ್ದೀನಿ. 28 ಇಳಿಸಲ್ಲ. ಬೇಕಾದ್ರೆ ಇವ್ರು ತಾಕತ್ ಈಗಲ್ಲ, 33 ಮಟ್ಟ ಟೈಮ್ ಕೊಡ್ತೀನಿ ಇವ್ರಿಗೆ. 33ವರೆಗೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಬಿಜೆಪಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ಸರ್, ಕೊನೆಯದಾಗಿ ನಾಳೆ ನಡೆಯುವ ಅಧಿವೇಶನದಲ್ಲಿ ಸರ್ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಮ್ಮ ಮಾತೇನು ಸರ್? ನೋಡಿ, ಖಂಡಿತವಾಗಿ ಇವತ್ತು ನಮ್ಮ ಇಲ್ಲಿ ಬಗ್ಗೆ ಉತ್ತರ ಕರ್ನಾಟಕದಲ್ಲಿ ಏನು ಕಬ್ಬು ಬೆಳೆಗಾರ ಸಮಸ್ಯೆ ಇದೆ. ನೋಡಿ, ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡಬೇಕು, MSP ಫಿಕ್ಸ್ ಮಾಡೋದಕ್ಕೆ ಅಧಿಕಾರ ಇರೋದು ಕೇಂದ್ರ ಸರ್ಕಾರ. ಇನ್ನೂ ತರ ಮಾಡಿಲ್ಲ. ನಾವು ಅದ್ರ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದೀವಿ, 350 ರೂಪಾಯಿ. ಮೆಕ್ಕೆಜೋಳಕ್ಕೂ ಕೊಟ್ಟಿದ್ದೀವಿ. ನಮ್ಮ ರಾಜ್ಯ ಸರ್ಕಾರದಿಂದ ಎಷ್ಟು ಸಹಾಯ ಮಾಡ್ತಾ ಇದ್ದೀವಿ. ಇವ್ರು ಕೇಂದ್ರ ಸರ್ಕಾರಗಳು ಕೊಡಬೇಕು. ಇವರು ಅದನ್ನ ಮಾತಾಡಂಗಿಲ್ಲ, ಇವ್ರು ಸಂಸದರು ಮಾತಾಡಂಗಿಲ್ಲ, ಅಲ್ಲಿ ಮಾತಾಡೋ ತಾಕತ್ತು ದಮ್ಮಿ ಇವ್ರ ಇಲ್ಲ. ಈ ನಮ್ಮ ರಾಜ್ಯದಲ್ಲಿ ಏನೇನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಅತ್ಯಂತ ಕಾಳಜಿ ತಗೊಂಡು ಎಲ್ಲ ಯೋಜನೆಗಳನ್ನ ಕೊಟ್ಟಿದ್ದಾರೆ, ಇನ್ನೂ ಕೊಡ್ತಾ ಇದ್ದಾರೆ. ಪುನರ್ವಸತಿ ಕೇಂದ್ರ, ಯಾಕಂದ್ರೆ ಮಲಪ್ರಭಾ, ಘಟಪ್ರಭಾ, ಏನ್ ನಮ್ಮ ಕೃಷ್ಣಾ ನದಿ ದಂಡಿಗಿರುವಂತ ಪುನರ್ವಸತಿ ಕೇಂದ್ರಕ್ಕೆ ಇವ್ರು ₹1 ಬರಲ್ಲ ಬಿಜೆಪಿ ಅವರು ಹೋದ ಸರ್ಕಾರದಾಗ. ಇವತ್ತು ನಮ್ಮ ಸರ್ಕಾರ ಬಂದು ಎಲ್ಲ ಪುನರ್ವಸತಿ ಕೇಂದ್ರಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮತ್ತು ರೈತರಿಗೆ ಏನು ಹೆಚ್ಚುವರಿ ಮುಳುಗಡೆ ಆಗ್ತಾ ಇದೆ. ಏನು ಆಲಮಟ್ಟಿ ಡ್ಯಾಮು 524ಕ್ಕೆ ಏರಿಕೆ ಆಗುತ್ತೆ. ಆ ಮುಳುಗಡೆ ಆಗೋಂಥವ್ರಿಗೆ ಈಗಾಗಲೇ 30 ಲಕ್ಷ 40 ಲಕ್ಷ ಪರಿಹಾರ, ನೀರಾವರಿಗೆ 40 ಲಕ್ಷ, ವನ ಬೇಸಾಯಕ್ಕೆ 30 ಲಕ್ಷ ಮೊನ್ನೆ ತರ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಕೊಟ್ಟಿದ್ದಾರೆ. ಇವೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಇನ್ನೂ ಕೆಲವಷ್ಟು ಸಣ್ಣ ಪುಟ್ಟ ಎಲ್ಲ ಕಡೆ ಇದ್ದಿದ್ದೆ, ಅದು ಮಾಡೋದಕ್ಕೆ ನಾವು ಮುಂದಾಗ್ತೀವಿ. ಖಂಡಿತವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಿ ಇಲ್ಲಿ ಏನೇನು ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋದು ವಿಶ್ವಾಸ ನಮ್ಮಲ್ಲಿದೆ. ನಿಮ್ಮ ವಿರೋಧಿಗಳಿಗೆ ಏನ್ ಮಾತಾಡ್ತೀರಿ ಸರ್ ಕೊನೆಯದಾಗಿ? ನೋಡ್ರಿ, ವಿರೋಧಿಗಳಿಗೆ ಮೊದಲಕ್ಕೆ ಪ್ರಾಮಾಣಿಕತೆ, ನಿಷ್ಠೆಯಿಂದ ಜನರ ಬಳಿಗೆ ಮಾತಾಡೋದು ಕಲಿಬೇಕು. ಬರೇ ಸುಳ್ಳು ಹೇಳೋದು, ಗೊಳ್ಳು ಹೇಳೋದು ಒಂದೇ ನಮ್ಮ ರಾಜಕಾರಣ ಅಸ್ತ್ರ ಅಲ್ಲ. ಇದನ್ನೇ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವಷ್ಟು ರಾಜಕಾರಣಿಗಳು ಅಂತ ಹೇಳಿ. ಒಬ್ರು ಸತ್ಯ ಹೇಳೋದು, ಒಬ್ರು ಸುಳ್ಳು ಹೇಳೋದು, 2 ಜನ ಅದಾರ ಅವ್ರ ರಾಜಕಾರಣದಲ್ಲಿ. ಸತ್ಯ ಬರುವುದವರು ಅದಾರ, ನಮ್ಮಂತವ್ರದ್ದು ಅದ. ಗೆಲ್ಸಿಲ್ಲ ನಮ್ಮ ಜನ ಸರಿ ಅಂದ್ರೆ ಅದಾರ ಅಂತ ತಿಳ್ಕೊಂಡ್ರೆ ಈಗ ನಿಮ್ ತಪ್ಪ ಗೊತ್ತಿಲ್ಲ. ಆದ್ರೆ ನನ್ನ ಮನಸ್ಸಿಗೆ, ನನ್ನ ಆತ್ಮಸಾಕ್ಷಿಗೆ ನಾನು ಸರಿ ಇದ್ದೀನಿ, ಜನರ ಪರವಾಗಿದ್ದೀನಿ, ಯಾವುದೇ ಜಾತಿ ಮತ ಭೇದವನ್ನಾರದೆ ಇದ್ದೀನಿ. ಇವ್ರಿಗೂ ಕೂಡ ಅದೇ ತತ್ವದಲ್ಲಿ ಇರಬೇಕು. ಭಾರತ ದೇಶದ ತತ್ವ ಏನು? ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರದ ಮೇಲೆ ಇಲ್ಲಿಯವರು ಒಬ್ಬರು ಮುಸ್ಲಿಂ ಯಾವುದೋ ಅಲ್ಪಸಂಖ್ಯಾತರ ಒಂದು ದರ್ಗಾ ಉರ್ಸಿಗೆ ಹೋಗಲ್ಲ, ಆ ಉರ್ಸನ್ನು ಬಂದ್ ಮಾಡ್ಸಕ್ ಹೋಗ್ತಾರೆ ಇವರು, ಆದ್ರೆ ಉರ್ಸ್ ಮಾಡಲ್ಲ. ಈ ರೀತಿ ಆದ್ರೆ ಎಲ್ಲಾ ಜಾತಿ ಜನಾಂಗಗಳು ಅದಾರಲ್ಲ, ಎಲ್ಲ ಜಾತಿ ಜನಾಂಗ ಜೊತೆ ಪ್ರೀತಿಯಿಂದ ಇರಬೇಕು. ಅವ್ರಿಗೆ ಸತ್ಯವನ್ನೇ ಮಾತಾಡಬೇಕು. ಸುಳ್ಳು ಮಾತಾಡಿ ರಾಜಕೀಯ ಅವ್ರಿಗೆ ಹಾದಿ ತಪ್ಪಿಸುವಂತ ಕೆಲಸ ನಮ್ಮ ಹತ್ರ ಆಗ್ಬಾರ್ದು. ಅದು ನನ್ನ ಉದ್ದೇಶ. ಆ ರೀತಿ ಇರಬೇಕು ವಿರೋಧ ಪಕ್ಷದವರು, ಅಂದ್ರೆ ಒಳ್ಳೇದಾಗತ್ತ. ಇಲ್ಲಾಂದ್ರೆ ಇವ್ ಏನೇನು ಗುಜರಾತ್ ಯತ್ನಾಳ್ ಅವರು ಗಡ್ಡ ಟೋಪಿ ಹಾಕಿದ್ರೆ ನಮ್ಗೆ ಓಟ್ ಹಾಕ್ಬೇಡ್ರಿ, ಯತ್ನಾಳ್ ಅವರು ಗಡ್ಡ ಟೋಪಿ ಅವ್ರು ಓಟ್ ಹಾಕ್ಬೇಡ್ರಿ, ಮುಸ್ಲಿಂ ನಮ್ಮ ಮತಗಳನ್ನ ಬೇಡ. ಮತ್ತೆ ಇವ ಯಾಕೆ ಟೋಪಿಯಿಂದ ಗಡ್ಡ ಟೋಪಿ ಬಿಟ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಜಯಂತಿ ಮಾಡಕ್ ಹೋಗಿದ್ದ, ಮಸೀದಿಗೆ ಹೋಗಿ ನಮಾಜ್ ಮಾಡಕ್ ಹೋಗಿದ್ದ, ಅವ್ರು ಬೇಕಾಗಿತ್ತ. ಈಗ ಹಿಂದೂ ಹುಲಿ ಹಾಕೊಂಡ ನೀವ, ಇಲಿ ಅಕ್ಕನ ಹಿಂದೂ ಇಲಿ ಅಂತ ಅಕ್ಕನ ಹುಲಿ ಎಂದು ಆಗೋದಿಲ್ಲ. ಇದು ಬರ್ಕೊಂಡ್ರಿ. ಈಗ ರಾಜಕಾರಣ ನೋಡ್ತೇವ್ರಿ, ಬದಲಾವಣೆ ಕಾಲದಲ್ಲಿ ಹೇಳಿದ್ರೆ ಕುರ್ಚಿ ಯಾರಿಗೂ ಶಾಶ್ವತ ಅಲ್ಲ, ನನಗೂ ಶಾಶ್ವತ ಅಲ್ಲ, ಅವನಿಗೂ ಶಾಶ್ವತ ಅಲ್ಲ, ಅವ ಶಾಶ್ವತ ಅಂತ ಬರ್ಕೊಂಡ್ಬಿಟ್ಟ ನಗಳೆ ಈ ರಾಜ್ಯದ ಮುಖ್ಯಮಂತ್ರಿ ಸೀಟ್. ಇದು ಹಗಲ ಕನಸಿನ ಮಾತು. ಅವ ಇಲಿ ಹಾಕನ ಎಂದು ಹುಲಿ ಆಗೋದಿಲ್ಲ. ಇದು ನನ್ನ ವಾದ. ಯತ್ನಾಳ್ ರಾಜಕೀಯ ಅಂತ್ಯ ಆಗ್ತದೆ ನಾನೇ ಕೇಳಿದ್ನ. ಅದು ನೋಡಿ ಕಾಲ ನಿರ್ಣಯ ಮಾಡ್ಬೋದು. ಇಲ್ಲಿವರೆಗೂ ನಮ್ಮ ಒಂದು ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಮಣಿಪುರ ಧನ್ಯವಾದಗಳು. ಥ್ಯಾಂಕ್ ಯು ಧನ್ಯವಾದ. ತುಂಬಾ ಅಲ್ಪಸಂಖ್ಯಾತರು ಪಾಕಿಸ್ತಾನ ಇದನ್ನ ಬಿಟ್ಟರೆ ಭಾರತೀಯ ಜನತಾ ಪಕ್ಷದವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನ್ರಿ ಬಿಜೆಪಿ ಅವ್ರಿಗೆ ಇದ್ರ ಇದನ್ನ ಬಿಟ್ಟು ಇವ್ರು ನರೇಂದ್ರ ಮೋದಿ ಏನ್ ಮಾಡ್ಯಾನ ಅಂತ ಹೇಳ್ತಾರೆ. ಕಾಶ್ಮೀರ ಕಾಶ್ಮೀರ ಗಂಜಿ
ಅದಕ್ಕೆ ಗುರುಬಗ್ಗರು ನನ್ನ ಜಾಯಮಾನ, ನಾನು ಹುಟ್ಟಿದ ರಕ್ತ, ನಮ್ಮ ಅಪ್ಪನ ರಕ್ತ. ಆ ಕಾಶ್ಯಪ್ನವ್ರಂದ್ರ ಹುಚ್ಚ ಇಟ್ಕೋಬೇಕು ಅವ. ನಮ್ಮ ಕ್ಷೇತ್ರದಲ್ಲಿ ಶಾಸಕ ಯತ್ನಾಳ್ ಕಾಣಿಸ್ತಾರೆ ಸರ್ ಪದೇ ಪದೇ. ಅಯ್ಯೋ ಅವನಿಗೊಂದು ದೊಡ್ಡ ಹುಚ್ಚಿಡೋದ್ರಿ ಯತ್ನಾಳಗ. ಅವ್ರು ತಿಳ್ಕೊಂಡು ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಶಾಸಕ ಆಗ್ಬಿಡ್ಬೋದು, ನನ್ನ ಮಗನ್ ನಿಂದ್ರಿಸಿ ಬಿಡ್ಬೋದು. ಇಲ್ಲಿ ಕನಸು ಕಾಣಕತ್ತ ಆಗಲ್ ಕನಸಗಳೇ. ಅವ್ರು ಸುಮ್ಮನೆ ಅವ್ನ ತಂದೆ ಮಾಡಿದ ನೀರಾವರಿ ಯೋಜನೆ ನಾನು ನಂಬ್ತೀನಿ. ಕೆಲವಷ್ಟು ಸುಳ್ಳು ಹೇಳಿ ರಾಜಕಾರಣ ಮಾಡೋದು, ಕೆಲವು ಸತ್ಯ ಹೇಳಿ ರಾಜಕಾರಣ ಮಾಡೋದು. ನಾನು ಸುಳ್ಳು ಹೇಳಿ ರಾಜಕಾರಣದೊಳಗೆ ನಾನು ತಿಳಿಸ್ಕೊಳ್ಳೋದು. ನಾನು ಜೀವನವರೆಗೂ ಆ ಸತ್ಯನ ಮಾತಾಡೋಗ ಹೆಂಗ ಬೇಕಾದ ಜನ ನೀವು ಎತ್ಕೊಳ್ಳಿ, ಕೈ ಬಿಡ್ಲಿ. ಒಂದು ರಾಜಕಾರಣಕ್ಕೆ ಬಲವಾದ ವಿವಾದ ಭಾರತೀಯ ಜನತಾ ಪಕ್ಷದ ಉಪಯೋಗ ಮಾಡೋದೇ ಹಿಂದುತ್ವ. ನೀವು ಹುಚ್ಚಿಡೋತಿ ಅವ ಹೇಳ ಕುಣಿಯಾಗತ್ತಾನ, ಇವನೇನ ಮುಖ್ಯಮಂತ್ರಿ ಮಾಡ್ಬೇಕಂತ ಇವನು ಕಟ್ಕೊಂಡು ಹೊಂಟಾನ. ಇವನು ಏನೇನು ಇಟ್ಕೊಂಡು ಆಟ ಆಡಕತ್ತಾನ ಅವ ಯತ್ನಾಳ ನನಗೆ ಗೊತ್ತದಾವು. ಇವನು ಸ್ವಾಮಿ ಪಾಯಿಂಟ್ ಹಿಡಿಯೋದಾವು ಎಲ್ಲ ಅವ್ನ ಕಡೆ ಅದಾವು, ಇನ್ಕ್ಲೂಡಿಂಗ್ ಸಿಡಿ ಐತ ಅವನ ಹತ್ರ. ಅದಕ್ಕೆ ಇವನಿಗೆ ಆಟ ಆಡ್ಸಕತ್ತಾನ, ಇವ್ ಸ್ವಾಮಿ ಆಟ ಆಡಕ ಇಷ್ಟ. ನಾನು ರಾಜ್ಯದಲ್ಲಿ ಕೈ ಮುಗಿದು ಬರ್ಕೋತೀನಿ, ಇವ್ರಿಂದ ಬೆಲೆ ಹತ್ತಿರ ನಮ್ಗೆ ಇಷ್ಟ ಆಗ್ತೀನಿ ಸಿಗಲ್ಲ. ಇವರಿಬ್ರು ತಮ್ಮದೇ ಆದ ಇಬ್ರು ಮಾತಾಡ್ತಾರ. ಇವ ಯಾವಾಗ ಕೇಳ್ತಾರಂತ ಇವಾಗ ಕೇಳ್ತಾರಂತ. ಇವ ಯಾವ ಪಕ್ಷ ಕೇಳ್ತಾರೋ ಆ ಪಕ್ಷಕ್ಕೆ ಹೋಗ್ತಾರಂತೀವ ಸ್ವಾಮಿ. ಈ ಸ್ವಾಮಿ ಕೆಲಸ ಕಾವ್ಯ ಯಾವಾಗ ಜನರಿಗೆ ಅನ್ಯಾಯ ಅಧಿಕಾರಗಳಿಲ್ಲ, ಅಲ್ಲಿ ಅಧಿಕಾರವಾಗಿಲ್ಲಾರ್ದಾಗ ಹಾಗೆ ಘಟನೆಗಳು ಸಹಜವಾಗಿ. ಅವಾಗ ಮತ್ತೆ ನಮ್ಮ ಜನರಿಗೆ ಅನ್ಯಾಯ ಹಾಕಿ ಹೆಂಗ್ ಬಿಟ್ಟು ಕುಂದಿರ್ಲಿ. 2013ರಲ್ಲಿ ಬಸವ ಜಯಂತಿ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅವ್ರು ಇವತ್ತು ಹೇಳ್ತಾರೆ ನಾನು ಬಸವ ನಿವಾಯಿ, ಆ ಕಡ್ಡಾಯವಾಗಿ ಬಸವನ ಫಾಲೋವರ್ ಆಗಿರ್ತೀನಿ ಅಂತ ಹೇಳ. ಅದು ಮಾಡ್ತಾ ಇದ್ದಾರೆ. ಎಲ್ಲ ಜಾತಿ ಜನಾಂಗಕ್ಕೆ ನ್ಯಾಯ ಕೊಡಕತ್ತೀವಿ ನಮ್ಮ ಸರ್ಕಾರ. ಇಂಥರಾಗಿ ನಾವು ಲಿಂಗಾಯತ ವಿರೋಧಿ ಅಂತ ಹೊಡ್ಕೊಂತ ಹೇಳಿದ್ರ ಇದು ಒಂದು ಒದರಿದ್ರೆ ಯಾಕೆ ಇರ್ತಾರೆ ಈ ಸ್ವಾಮಿ. 28 ತಾಸು ಅಲ್ಲೇ ಒಂದು ಫ್ಲಾಟ್ ಮಾಡ್ಕೊಂಡು ಬೆಳಗಾವ ಮಕ್ಕೋತಾನ. ಅಲ್ಲಿ ಯಾರು ಮಕ್ಕೋತಾರೋ ನಮ್ಗೆ ಗೊತ್ತದಾವು. ಅದನ್ನೂ ಬರುತ್ತೊಂದು ನಾವು ಲಿಂಗಾಯತ ಬಸವಧರ್ಮ, ನಾವು ಹಿಂದುತ್ವ ಅಲ್ಲ, ನಾವು ಹಿಂದೂಗಳ ಅಲ್ಲ. ನಮ್ಮ ಧರ್ಮ ಇದೆ, ಪ್ರತ್ಯೇಕ ಧರ್ಮ. ನಾವು ಧರ್ಮದಿಂದ ಹೋಗೋರು, ನಮ್ಮ ಜೊತೆ ಬರೋರು ಬರ್ರಿ, ಹೋಗ್ರಿ. ಮನೆ ಅನ್ನೋದು ಎಲ್ಲರಿಗೂ ಐತಲ್ಲ, ನನಗೂ ಐತಿ ಅವ್ರಿಗೂ ಐತಿ. ಈ ಕುರ್ಚಿಯಲ್ಲಿ ಶಾಶ್ವತ ಅಂತ ನಾನು ಏನು ಕುಂತಿಲ್ಲ. ಮತ್ತೆ ನೋಡೋ ತಾಕತ್ತು ಬಂದ್ರೆ ನಾನು ಅವನ್ನ ನೋಡಾಗ್ಲ ರೆಡಿ ಮನೆಯಾಗ. ಅಲ್ಲಿ ಹೋಗ್ಯಾನ ನಿಮ್ಮ ಗೊಡ್ಡೆಮ್ಮಿ, ಬಿಜಾಪುರ ಗೊಡ್ಡೆಮ್ಮಿ, ಅವನು ಯಾಡ್ರಾಗೊಂಡು ನಾನು ರೆಡಿ. ಯಾಡ್ರಾಗೊಂಡು ನಾನು ಬಿಜಾಪುರ ನಗರಕ್ಕೆ ನಾನು ಟಿಕೆಟ್ ಕೊಡ್ಬೇಕು ನಮ್ಮ ಪಕ್ಷದವ್ರು. ನಾನು ನಿಂದಿರ್ತೀನಿ. ಇಲ್ಲ ಅವ್ನ ತಾಕತ್ತಿದ್ರೆ ಬಂದಿದ್ರು ಅಂತ ಹೇಳಿ. ಇವಾಗ ಕಲ್ತು ಬಂದು ನನ್ನ ಮಗ ಯತ್ನಾಳ ನನಗ್ ಮಾತಾಡ್ತಾನ. ಅವ್ರ ಅಪ್ಪನ ದಂಡ ತಾಲೂಕಿಗೆ ಬಂದಿದ್ರು ಅಂತ ಹೇಳಿ ಅವ್ರಿಗೆ ತೋರಿಸ್ತೀನಿ. ನಾನೇನು ತೋರಿಸ್ತೀನಿ. ನನ್ನ ವಿರುದ್ಧ ರಾಜಕೀಯ ಮಾಡೋದು ಬೇಕ್ರೆ ಯಾರ ಇದೇ ನನ್ನ ಕಿವಿಯಾಗ ಊಟಗೊಂಡು ನಾನು ನೀರಕ್ಕೆ ಈಜಾಡೋದು ಕಳಿಸ್ಬೇಕಾರ. ನೀರಕ್ಕೆ ಈಶಾಡೋದು ಕಳ್ಸಕ್ಕಾಗುತ್ತೆ? ಇವನ ಹತ್ರ ಇದೆ ಕೆಟ್ಟ ಬುದ್ಧಿ, ನೀಚ ಬುದ್ಧಿ. ಇವನ ಹತ್ರ ಅಸೂಯೆ ಮನೋಭಾವನೆ. ಸ್ವತಃ ಇವನು ಬರೀ ಅಸೂಯೆ ಮನೋಭಾವನೆ ನಮ್ಮ ವಿರುದ್ಧ ಹೊಯ್ಕೊಡುದು. ಯತ್ನಾಳ್ ಗಡ್ಡ ಟೋಪಿ ಅದು ನಮ್ಗೆ ಓಟ್ ಹಾಕ್ಬೇಡ್ರಿ. ಯತ್ನಾಳ್ ಅವರು ಗಡ್ಡ ಟೋಪಿ ಅವ್ರು ಓಟ್ ಹಾಕ್ಬೇಡ್ರಿ. ಮುಸ್ಲಿಮ್ ನಮ್ಮ ಮತಗಳನ್ನು ಬೇಡ. ಮತ್ತೆ ಇವ ಯಾಕೆ ಟೋಪಿ ಹಿಂದ ಗಡ್ಡ ಟೋಪಿ ಬಿಟ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಜಯಂತಿ ಮಾಡಕ್ ಹೋಗಿದ್ದ, ಮಸೀದಿಗೆ ಹೋಗಿ ನಮಾಜ್ ಮಾಡಕ್ ಹೋಗಿದ್ದ. ಅವ್ರು ಬೇಕಾಗಿತ್ತ. ಈಗ ಹಿಂದೂ ಹುಲಿ ಹಾಕೊಂಡ ಇಲಿ ಅಕ್ಕನ, ಹಿಂದೂ ಇಲಿ ಅಂತ ಅಕ್ಕನ, ಹುಲಿ ಎಂದು ಆಗ ಸುಳ್ಳು. ಅದು ರಾಜಕಾರಣ ಅಂದ್ರೆ ಸುಳ್ಳು ಮಾತಾಡೋದೇ ರಾಜಕಾರಣ ಅನ್ಕೊಂಡ್ಬಿಟ್ರೆ ನಿಮ್ಗೆ ಜೀವನದಾಗ ಕೆಲವಷ್ಟು ರಾಜಕಾರಣಿಗಳ ಸೇವಳು ತಪ್ಪು ತಿಳ್ಕೊಬಾರ್ರಿ. 2 ತರದ ರಾಜಕಾರಣಿಗಳು. ನಿಮ್ಮ ಎಫ್ಎಂ ವಾಹಿನಿಯಲ್ಲಿ ಜನನಾಯಕ ವಿಶೇಷ ಕಾರ್ಯಕ್ರಮ. ये बुलेट मेरी जान, मंजिलों का निशान, ये बुलेट मेरी जान. ಹಬ್ಬಗಳ ಪ್ರಯುಕ್ತ ಗುಮ್ಮಟ ನಗರಿಯಲ್ಲಿ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಖರೀದಿ ಬಲೆ ಜೋರು.
ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ನೆಚ್ಚಿನ ಉತ್ತಮ ಉತ್ಕೃಷ್ಟ ಹೊಂದಿದ ರಾಯಲ್ ಎನ್ಫೀಲ್ಡ್ ಸ್ಟೈಲಿಶ್ ಬೈಕ್ ಎಲ್ಲರ ಮನ ಸೆಳೆಯುವಂತೆ ಮಾಡಿದ ರಾಯಲ್ ಎನ್ಫೀಲ್ಡ್ ಬೈಕ್ ಖರೀದಿ ಜೋರಾಗಿ ನಡೆದಿದೆ. ಅಷ್ಟೇ ಅಲ್ಲ, ಆಫರ್ಸ್, ರೈಡಿಂಗ್ ಆಕ್ಸೆಸರೀಸ್ ಅಪ್ ಟು 40% ಡಿಸ್ಕೌಂಟ್ ಆಫರ್ ಕೂಡ ಇದೆ. ವಿಜಯಪುರ ನಗರದ ಇಂಡಿ ರಸ್ತೆ ಬೈಪಾಸ್ನಲ್ಲಿರುವ ಪ್ರಸಿದ್ಧ ರೋಹನ್ ಮೋಟಾರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಮ್ನಲ್ಲಿ ಭವ್ಯ ಮಾರಾಟ. ರಾಯಲ್ ಎನ್ಫೀಲ್ಡ್ ಎಲ್ಲರ ಮನಸೆಳೆಯುವ ಬೈಕ್ ಇದಾಗಿದ್ದು ವಿಜಯಪುರ ನಗರದಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ. ರಾಯಲ್ ಎನ್ಫೀಲ್ಡ್ ಬೈಕ್ ಮಾಡೆಲ್ಗಳು ಅಂದರೆ ಬುಲೆಟ್ 350, ಕ್ಲಾಸಿಕ್ 350, ಮೆಟಿಯೋರ್ 350, ಹಂಟರ್ 350, ಹಿಮಾಲಯನ್ 450, ಬುಲೆಟ್ ಗುಯರಿಲ್ಲಾ 450, ಸ್ಕ್ರಾಮ್ 440 ಇನ್ 650cc, ಕಾಂಟಿನೆಂಟಲ್ GT 650, ಸೂಪರ್ ಮೆಟಿಯೋರೋ 650, ಕ್ಲಾಸಿಕ್ 650. ಆಫರ್ಸ್, ರೈಡಿಂಗ್ ಆಕ್ಸೆಸರೀಸ್ like riding jacket, riding helmet, gloves are available up to 40% discount. All bike accessories are available up to 20% discount. Best service and fast service available here. ಇನ್ನೇಕೆ ತಡ, ರಾಯಲ್ ಬೈಕ್ ಖರೀದಿಸಿರಿ, ರಾಯಲ್ ಜೀವನ ಆನಂದಿಸಿರಿ. ಸ್ಥಳ ರಾಯಲ್ ಎನ್ಫೀಲ್ಡ್ಸ್ ರೋಹನ್ ಮೋಟಾರ್ಸ್, ಇಂಡಿ ಬೈಪಾಸ್, ಮಾಲ್ಬಗಾಯತ್, NH13, ಸೋಲಾಪುರ್ ಚಿತ್ರದುರ್ಗ ಹೈವೇ, ಇಂಡಿ ರಸ್ತೆ, ವಿಜಯಪುರ.